still got work to do. Stay on that basketball court. Stay on that football field. It's grind season, homie. What's stopping you? Are you too tired? Didn't get enough sleep? Don't have enough energy? Don't have enough time? Is that what's stopping you right now? Don't have enough money? Is that the thing? Or is the thing that's stopping you, you? Excuses sound best to the person that's making them up. Stop feeling sorry for yourself. Get off the pity potty. Telling everybody your sad and sob stories, trying to get people to show up to your pity potties and your pity parades. If you ever see me in a Rolls Royce, a 6 or 7 star hotel, living my life to the fullest, don't get jealous of me, because I worked my ass off to get it. Nobody handed me nothing. Wake your ass up. Awaken the beast inside. It's game on. It's go season. It's time for you to take advantage of the access and the resources that you have in your country and your community. You got a problem with your life. You got a problem with your environment. Do something about it. If you want it, go get it. Recognize the excuses are not valid. They're conjured up, they're fabricated, they're lies. And how do you stop the lies? You stop the lies with the truth. And the truth is, you have time. Morning, leaders. Unstoppable morning, sir. ವೆರಿ ಗುಡ್. ಎಲ್ರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಇದೀನಿ. ರಿಯಲಿ ಇತ್ತು ಒಂದು ಬಹಳ ಸ್ಪೆಷಲ್ ಡೇ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ವಿ ಆರ್ ಆನ್ ಅಕೇಶನ್ ಆಫ್ ಇಂಟರ್ನ್ಯಾಷನಲ್ ಯೋಗ ಡೇ. ಸೊ 100% ನಾವು ನಿನ್ನೆ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ಇವತ್ತು ನೀವು ಎಲ್ಲಿ ಯಾರ್ಯಾರು ಸೆಷನ್ ಇದ್ದೀರಾ ನೀವೆಲ್ಲ ಒಂದು ಅದೃಷ್ಟವಂತರಂತಾನೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಸಾಧನೆ ಅನ್ನೋದು ಹಂಗೆ ಸುಮ್ಮನೆ ಬರೋದಲ್ಲ, ಅದಕ್ಕೆ ನಿರಂತರವಾದ ಒಂದು ಪರಿಶ್ರಮ ಬೇಕಾಗತ್ತೆ. ಅಂತ ಒಂದು ನಿರಂತರವಾದ ನೀವು ಯೋಗ ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಒಂದು ಆಲ್ಮೋಸ್ಟ್ ನನಗಿರೋ ನಾಲೆಜ್ ಪ್ರಕಾರ ಬೈ ಪ್ರೊಫೆಷನ್ ಗುರುಜಿ ಅವರು ಇಂಜಿನಿಯರ್ ಮತ್ತೆ ಸೈಂಟಿಸ್ಟ್ ಆಗಿ ಸರ್ವ್ ಮಾಡಿದ್ದಾರೆ. 1984ರಿಂದ ಆಲ್ಮೋಸ್ಟ್ ಒಂದು ಈ ಸ್ಪಿರಿಚುಯಾಲಿಟಿ ಸರ್ವಿಸ್ ಅಲ್ಲಿ ಗುರುಜಿ ಅವರು ಇದ್ದಾರೆ. ಇಟ್ಸ್ ನಾಟ್ ಅನ್ ಸೋ ಈಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಮ್ಮ ಏಜ್ ಏನಿದೆ ಅಷ್ಟೇ ಅವರು ಒಂದು ಯೋಗ ಸಾಧನೆಯಲ್ಲಿ ಇರಂತ ಗುರುಜಿ ಇವತ್ತು ನಮ್ ಜೋಡಿ ಇದ್ದಾರೆ. ನಿಜವಾಗ್ಲೂ ನಾನು ತುಂಬಾ ಚಿರಋಣಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ 1 hour ನೀವೇನು ಇದು ಇನ್ಫಾರ್ಮೇಶನ್ ತಗೊಳ್ತೀರಿ, ನಾನು ಆಲ್ರೆಡಿ ನಿನ್ನೆ ನಿಮ್ಗೆ ಶೇರ್ ಮಾಡ್ದಂಗೆ, ಅಂದ್ರೆ ನನಗೆ ಒಂದು ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮೆಲ್ಲ ಒಂದು ಬಿಜಿ ಲೈಫ್ ಅಲ್ಲಿ ನಾವ್ ಏನಂದ್ರೆ ವಿರ್ ಆಲ್ ಜಸ್ಟ್ ಮಷಿನ್ ಲೈಫ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಆ ಮಷಿನ್ ಲೈಫ್ಗೆ ಒಂದು ನಿಜವಾದ ಒಂದು ಅರ್ಥ ಕೊಡುವಂತ ದಿನ ಇವತ್ತಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಒನ್ ಮೋರ್ ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ. COVID-19 ಅಂದ್ರೆ ನವೆಂಬರ್ 2019 ನಮ್ಗೆಲ್ಲರೂ ಪ್ಯಾಂಡಮಿಕ್ ಸ್ಟಾರ್ಟ್ ಆಯ್ತು ಆಕ್ಚುಲಿ ಎಂಟೈರ್ ವರ್ಲ್ಡ್ಗೆ. ಆ ಸಂದರ್ಭದಲ್ಲಿ ನಾನು ಈ ಸಾಧನೆ ಏನಿತ್ತಲ್ವಾ ಸ್ವಲ್ಪ ಅಲ್ಲಿ ಅಂದ್ರೆ ಬ್ರೇಕ್ ಆಗಿತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಟ್ ಸುಮ್ನೆ ಗುರುಜಿ ಒಂದ್ ಯಾವ್ದೋ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಮಾಡ್ತಿದ್ರು, ಅದ್ರಲ್ಲಿ ಹೋಗೋಣ ಅಂತ ಸುಮ್ನೆ ನೋಡ್ಕೊಂಡ್ ಬರಕ್ ಹೋಗಿದ್ದೀನಿ. ಮತ್ತೆ ಬಿಕಾಸ್ ಆಫ್ ಗುರುಜಿ ಒಂದು ಆಶೀರ್ವಚನ ಅಂತ ಹೇಳಿ ಆರ್ ಮೇ ಬಿ ನೀವು ಕಮಾಂಡಿಂಗ್ ಅಂತ ಹೇಳ್ರಿ, ಅವತ್ತು ನಂಗೆ ಅವ್ರು ಹಿಡಿದಾಕೊಂಡ್ರು. ಎಲ್ಲ ಕಂಪ್ಲೀಟ್ ಶೆಡ್ಯೂಲ್ಸ್ ಎಲ್ಲ ನಾನು ಸೈಡ್ಗೆ ಇಟ್ಬಿಟ್ಟು ಕಂಪ್ಲೀಟ್ ಮತ್ತೆ 15 ದಿನ ಕಂಪ್ಲೀಟ್ ನಿರಂತರವಾಗಿ ಸಾಧನೆ ರಿಪೀಟ್ ಮಾಡಿ ಅವತ್ತಿಂದ ಇವತ್ತಿನವರೆಗೂ ರಿಯಲ್ ಅನ್ಸ್ಟಾಪಬಲ್ ಸಾಧನೆಯಲ್ಲಿ ಇದೀನಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ವೆಲ್ಕಮ್ ನನ್ ಅದರ್ ದೆನ್ ಜೈ ಗುರುದೇವ್ ಗುರುಜಿ. ಸೊ ಆಚಾರ್ಯ ಶ್ರೀ ಮೋಹನ್ ರೆಡ್ಡಿ ಗುರುಜಿ ನಾನು ವೆಲ್ಕಮ್ ಮಾಡ್ಕೊಳ್ತೇನೆ. ಓ ಟಿ ಯು ಗುರುಜಿ. ಥ್ಯಾಂಕ್ ಯು ಶರಣ್. ಜೈ ಗುರುದೇವ್. ಎಲ್ರಿಗೂ ನಮಸ್ಕಾರ. ಜೈ ಗುರುದೇವ್ ಗುರುಜಿ. ಜೈ ಗುರುದೇವ್. ಜೈ ಗುರುದೇವ್. ಸ್ವಲ್ಪ ಜನರಿಗೆ ನನ್ನ ಪರಿಚಯ ಇರಬಹುದು, ಇಲ್ದೇನೂ ಇರಬಹುದು, ಪರವಾಗಿಲ್ಲ. ಫಾರ್ಮಲ್ ಪರಿಚಯಕ್ಕಿಂತ ನಮ್ಗೆ ಇವತ್ತು ಆಗುವಂತಹ ಪರಿಚಯ ತುಂಬಾ ಮುಖ್ಯವಾಗಿರುವಂತಹದ್ದು. ಶರಣ್ ಅವರು ಹೇಳಿದ ಹಾಗೆ ನಾನು ಬೇಸಿಕಲಿ ಎಂಜಿನಿಯರಿಂಗ್ ಗ್ರಾಜುಯೇಟ್ ಫ್ರಮ್ UVC ಬ್ಯಾಂಗ್ಳೂರ್ 1983 ಬ್ಯಾಚ್ ಅಲ್ಲಿ ಕಂಪ್ಲೀಟ್ ಆಗಿದ್ದು.
ಸ್ವಂತ ಊರು ಬಾಗೇಪಲ್ಲಿ ಹತ್ರ ಒಂದು ಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. ಮೊದಲಿಗೆ ಕೋಲಾರ ಜಿಲ್ಲೆ ಅಂತ ಹೇಳ್ತಾ ಇದ್ವಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬಾಗೇಪಲ್ಲಿ ತಾಲೂಕು. ನಾನು 76 ಅಲ್ಲಿ ಬ್ಯಾಂಗ್ಳೂರ್ಗೆ ಬಂದೆ PUC ಮಾಡ್ಲಿಕ್ಕೆ. ನನಗೆ ಆವಾಗ ಸಿಕ್ಕಿತ್ತು ವಿಪುರಂ ಕಾಲೇಜಲ್ಲಿ ಸೀಟು, ಬೇರೆ ಎಲ್ಲೂ ಸಿಕ್ತಿರ್ಲಿಲ್ಲ. ನನ್ನ ಒಂದು ಸ್ಕೋರಿಂಗ್ 10th ಅಲ್ಲಿ ಅಷ್ಟು ಕಡಿಮೆ ಇತ್ತು. ಬಟ್ PUC ನಲ್ಲಿ ಸಮಥಿಂಗ್ ಚೇಂಜ್ ಮೈ ಲೈಫ್. ಸೊ ಕಾಲೇಜಲ್ಲೇನೆ ತುಂಬಾ ಒಳ್ಳೆ ಮಾರ್ಕ್ಸ್ ಬಂತು. UVC ವಾಸ್ ದ ಬೆಸ್ಟ್ ಕಾಲೇಜ್ ಇನ್ ದೋಸ್ ಡೇಸ್. ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಅವತ್ತು ಆ ಒಂದು 5 ವರ್ಷಗಳು, ಅವಾಗ ನಮಗೆ 5 years ಡಿಗ್ರಿ ಇತ್ತು ಇಂಜಿನಿಯರಿಂಗು. ಸೊ ಮೆಕ್ಯಾನಿಕಲ್ ಪಾಸ್ ಮಾಡ್ಕೊಂಡೆ. ನಮ್ಮ ಕಾಲೇಜ್ಗೆ DRDOದಿಂದ ಕ್ಯಾಂಪಸ್ ಇಂಟರ್ವ್ಯೂಗೆ ಬಂದ್ರು. ಆಗಿನ ಕಾಲದಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಇರ್ಲಿಲ್ಲ, ವಿ ಹ್ಯಾವ್ ನೆವರ್ ಹರ್ಡ್ ಅವಾಗ. ಬಟ್ ತುಂಬಾ ರೇರ್ ಆಗಿ ಆಗೋದು. ಡಿಫೆನ್ಸ್ ಇಂದ ಬರ್ತಿದ್ರು ನಮ್ಮ ಕಾಲೇಜ್ಗೆ. ಸೊ ಅದ್ರ ಮೂಲಕ ನನಗೆ DRDOದಲ್ಲಿ ವಿಜ್ಞಾನಿಯಾಗಿ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಜುಲೈ 84 ನಲ್ಲಿ ನಾನು DRDO ಸೇರ್ಕೊಂಡೆ. ಅದೇ ವರ್ಷ ಡಿಸೆಂಬರ್ ಅಲ್ಲಿ ನನಗೆ SSY ಒಂದು ಪರಿಚಯ ಆಯಿತು. ಅದೇ ತಿಂಗಳು ಕ್ಲಾಸ್ ಮಾಡಬೇಕಾದ್ರೆ ನಂಗೆ ಗುರೂಜಿಯವ್ರ ಒಂದು ಪರಿಚಯ ಆಯಿತು, ಋಷಿ ಪ್ರಭಾಕರ್ ಗುರೂಜಿ ಅವರು. ಸೊ 84 ಡಿಸೆಂಬರ್ ಇಂದ ನನ್ನ ಈ ಒಂದು ಸಾಧನೆ, ಸೇವೆ ಮುಂದುವರಿತಾ ಇದೆ. ಕಳೆದ ವರ್ಷ ಜೂನ್, ಅಂದ್ರೆ ಈ ತಿಂಗಳಿಗೆ 1 ವರ್ಷ ಆಯಿತು ನಾನು ರಿಟೈರ್ ಆಗಿ. ಶರಣ್, ವ್ಯೂ ಹೇಗಿದೆ? ಸ್ಪೀಕರ್ಸ್ ವ್ಯೂ ಅಥವಾ ಸ್ಪೀಕರ್ ವ್ಯೂ ಇದೆ ಗುರುಜಿ, ಸ್ಪೀಕರ್ ವ್ಯೂ ಇದೆ ಗುರುಜಿ. ನಿಮ್ಮ ವ್ಯೂ ಕಾಣಿಸ್ತಾ ಇತ್ತು ನನಗೆ. ಸ್ಪೀಕರ್ ವ್ಯೂ ಇದೆ ಗುರುಜಿ. ಓಕೆ 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 ಶರಣ್. ಸೊ ಲಾಸ್ಟ್ ಜೂನ್ ಅಲ್ಲಿ ಒಂದು ಫಾರ್ಮಲ್ ಆಗಿ ರಿಟೈರ್ಮೆಂಟ್ ಆಯಿತು DRDO ಆಕ್ಟಿವಿಟೀಸ್ ಅಲ್ಲಿ. ಆದರೆ ಜೀವನದಲ್ಲಿ ರಿಟೈರ್ಮೆಂಟ್ ಅನ್ನುವಂತಹದ್ದು ಏನೂ ಇಲ್ಲ. ಇಟ್ ಇಸ್ ಆಲ್ವೇಸ್ ಅ ಕಂಟಿನ್ಯೂಸ್ ಆಕ್ಟಿವಿಟಿ. ಎಲ್ಲಿ ತನಕ ಉಸಿರಾಟ ಮಾಡ್ತಿರ್ತೇವೋ ಅಲ್ಲಿ ತನಕ ನಮ್ಮ ಚಟುವಟಿಕೆಗಳು ಕೂಡ ಮುಂದುವರಿತಾ ಇರಬೇಕು, ಮುಂದುವರಿತಾ ಇರುತ್ತೆ. ಮೆಂಟಲಿ ಆಗ್ಬಹುದು, ಇಂಟೆಲೆಕ್ಚುಯಲಿ ಆಗ್ಬಹುದು, ಫಿಸಿಕಲಿ ಆಗ್ಬಹುದು. ನಮಗೆ ಚಟುವಟಿಕೆಗಳು ತುಂಬಾ ಮುಖ್ಯ. ನಾವು ಯೂಸ್ ಅಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್ ಅಂತ ಹೇಳ್ತೀವಿ. ಸೊ ನಾವು ಯಾವಾಗ ಮನಸ್ಸನ್ನ ಯೂಸ್ ಮಾಡೋದು ನಿಲ್ಲಿಸ್ಬಿಡ್ತೀವೋ ಅವಾಗ ಡಲ್ ಆಗ್ತಾ ಬರುತ್ತೆ. ಬಟ್ ಇವು ಎಲ್ಲದಕ್ಕಿಂತ ಮುಖ್ಯವಾಗಿರುವಂತಹ ವಿಚಾರ ನಾವು ಇವತ್ತು ಕ್ಲಾಸ್ ಅಲ್ಲಿ ನೋಡ್ತೇವೆ. ನಮ್ಮ ಜೀವನಕ್ಕೆ ಮೂಲವಾಗಿ ಬೇಕಾಗಿರುವಂತಹ ಒಂದು ಜ್ಞಾನದ ಒಂದು ಪರಿಚಯವನ್ನ ಮಾಡ್ಕೊಂತೀವಿ. ಜೀವನಕ್ಕೆ ಎಲ್ಲವೂ ಬೇಕಾಗಿದೆ, ಆದ್ರೆ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಏನು ಅಂತ ನಾವು ಇವತ್ತು ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ಕೊಂತೀವಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದು ಚಿಕ್ಕ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅನ್ನ ಯೂಸ್ ಮಾಡ್ತೇನೆ. ನಿಮಗೆ ನಾನು ಹೇಳುವಂತಹ ವಿಷಯಗಳು, ವಿಚಾರಗಳು ಇನ್ನಷ್ಟು ಸ್ಪಷ್ಟವಾಗಿ ಇರುತ್ತೆ. ಎಲ್ರಿಗೂ ಕೇಳಿಸ್ತಾ ಇದೆಯಲ್ಲ? ಸ್ಪಷ್ಟವಾಗಿದೆ? ವೆರಿ ನೈಸ್. ಓಕೆ, ಜಸ್ಟ್ ಅ ಮಿನಿಟ್. Yes, Guruji. Yes, Guruji. Yes, Guruji. Visibility ಇದೆ. ಓಕೆ ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ತುಂಬಾ ಸಂತೋಷ, ನಿಮ್ಗೆಲ್ರಿಗೂ ಕೂಡ ಕನ್ನಡ ಚೆನ್ನಾಗಿ ಅರ್ಥವಾಗುತ್ತೆ ಅನ್ನುವಂತಹ ವಿಷಯ. ಈಗಿನ ಕಾಲದಲ್ಲಿ ತುಂಬಾ ಜನ IT ಇಂಜಿನಿಯರ್ಸು, ಸಾಫ್ಟ್ವೇರ್ ಪೀಪಲ್ ಏನು ನ್ಯಾಷನಲ್ ಲೆವೆಲ್ ಇಂದ ಇಲ್ಲಿ ಬಂದು ಸೆಟ್ಲ್ ಆಗಿರೋದ್ರಿಂದ ತುಂಬಾ ಜನ ಇಂಗ್ಲಿಷ್ ಅಲ್ಲಿ ಕೇಳ್ತಾರೆ. ಬಟ್ ನಮ್ಮ ಮಾತೃಭಾಷೆಯಲ್ಲಿ ಹಂಚ್ಕೊಳ್ಳೋದಕ್ಕಿಂತ ಸಂತೋಷಕರ ವಿಚಾರ ಇನ್ನೊಂದು ಇಲ್ಲ. ಮಾತೃಭಾಷೆಯಲ್ಲಿ ನಾವು ಹೆಚ್ಚಿನ ಒಂದು ಕಮ್ಯುನಿಕೇಶನ್ ಮಾಡೋದಕ್ಕೆ ಸಾಧ್ಯವಾಗತ್ತೆ. ಕೆಲವು ವಿಷಯಗಳು ಮದರ್ ಟಂಗ್ ಇಸ್ ದ ಬೆಸ್ಟ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್. ಅದಕ್ಕಿಂತ ಮಿಗಿಲಾಗಿ ಇದೆ.
ಅದು ಅಡ್ವಾನ್ಸ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಬಟ್ ಭಾಷೆ ಅಂತ ಬಂದಾಗ ಮದರ್ ಟಂಗ್ ಇಸ್ ದ ಬೆಸ್ಟ್ ಲ್ಯಾಂಗ್ವೇಜ್ ಟು ಯೂಸ್. ತುಂಬಾ ಸಂತೋಷ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೇಗೆ ಭಾಗವಹಿಸ್ತೀವಿ ಅಂತ ನೋಡೋಣ. ಒಂದು, ಬಿ ಆಕ್ಟಿವ್ ಅಂಡ್ ಡೈನಾಮಿಕ್. ನೀವು ಚುರುಕಾಗಿ ಚಾತುರ್ಯತೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ. ಇದು ಇಂಟರಾಕ್ಟಿವ್ ಸೆಷನ್ ಇವತ್ತು ನಡೆಯುವಂತಹದ್ದು. ನಾರ್ಮಲ್ ಆಗಿ ನಾವು ಯೋಗ, ಸ್ಪಿರಿಚುವಲ್ ಟಾಕ್ಸ್ ಅಂದ್ರೆ ಒಬ್ಬರು ಹೇಳ್ತಾರೆ ಇನ್ನೆಲ್ಲರೂ ಕೇಳ್ತಾರೆ ಅನ್ನುವಂತಹದ್ದು. ಆ ರೀತಿ ಅಲ್ಲ ಇವತ್ತಿನ ಕಾರ್ಯಕ್ರಮ. ಇಟ್ ಈಸ್ ಅನ್ ಇಂಟರಾಕ್ಟಿವ್ ಸೆಷನ್. ನಿಮ್ಮ ಭಾಗವಹಿಸುವಿಕೆ ತುಂಬಾ ಮುಖ್ಯವಾಗಿರುವಂತಹದ್ದು. ಸೊ ನೀವು ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಬಹುದು ಅವಶ್ಯಕತೆ ಇದ್ದಾಗ, ಅಥವಾ ಚಾಟ್ ಬಾಕ್ಸ್ ಅನ್ನ ಯೂಸ್ ಮಾಡಬಹುದು, ಅಥವಾ ನೀವು ತಂಬನ್ನ ಯೂಸ್ ಮಾಡಬಹುದು. ಎಸ್ ನೋ ಅಂತ ಹೇಳುವ ಹಾಗಿದ್ರೆ ನೀವು ಮೈಕ್ ಆನ್ ಮಾಡಿಕೊಂಡು ಮಾತಾಡೋ ಅವಶ್ಯಕತೆ ಇರೋದಿಲ್ಲ. ಇಟ್ ವಿಲ್ ಟೇಕ್ ಮೋರ್ ಟೈಮ್. ಯು ಕ್ಯಾನ್ ಶೋ ಲೈಕ್ ದಿಸ್ ಆರ್ ಲೈಕ್ ದಿಸ್. ಎಸ್ ಆರ್ ನೋ ಅಂತಿದ್ದಾಗ ನಿಮಗೆ ಇಂಡಿಕೇಟ್ ಮಾಡಿದಾಗ ನೀವು ನಿಲ್ಲಿಸಿ ಆಮೇಲೆ ಕಾರ್ಯಕ್ರಮದಲ್ಲಿ ನಾವು ಮುಂದುವರಿತೀವಿ. ನಿಮಗೆ ನಮ್ಮ ಗುರೂಜಿಯವರ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತೇನೆ. ಇದು ನಮ್ಮ ಋಷಿ ಪ್ರಭಾಕರ್ ಗುರೂಜಿಯವರ ಒಂದು ಭಾವಚಿತ್ರ. ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಪದವಿಯನ್ನ ಪಡೆದಂತಹವರು. ನಾನು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೇನೆ. ನಾನು ಓದಿರುವಂತಹ ಕಾಲೇಜಲ್ಲೇ ಗುರೂಜಿಯವರು ಸುಮಾರು ಒಂದು 12-13 ವರ್ಷ ಹಿಂದೆ ಗುರೂಜಿಯವರು ಅದೇ ಕಾಲೇಜಲ್ಲಿ ನಮ್ಮ ಸೇಮ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ಗುರೂಜಿಯವರು ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದು EVC ಕಾಲೇಜಲ್ಲಿ. ನಂದು ಕೂಡ ಅದೇ ಕಾಲೇಜಲ್ಲಿ ಅದೇ ಒಂದು ಬ್ರಾಂಚ್ ಕೂಡ ಆಗಿತ್ತು. ಗುರೂಜಿ ಅವರಿಗೆ ಹೇಳ್ಕೊಟ್ಟಂತಹ ತುಂಬಾ ಜನ ಲೆಕ್ಚರರ್ಸ್ ನನಗೂ ಇದ್ರು. ಸೊ ಅದು ಒಂದು ಹೆಮ್ಮೆಯ ವಿಚಾರ ನನಗೆ. ಗುರೂಜಿ ಅವರು BE ಮುಗಿದ ಮೇಲೆ MS ಗೆ ಹೋದ್ರು, ಕೆನಡಾ ಮಾಡ್ಬೇಕು ಅಂತ. ಸೊ ಗುರೂಜಿ ಅವರಿಗೆ ಚಿಕ್ಕಂದಿನಿಂದ ಒಂದು ಉನ್ನತ ಆಕಾಂಕ್ಷೆ ಇತ್ತು. ಅಂದ್ರೆ ಒಂದು ಗ್ರೇಟ್ ಆಸ್ಪಿರೇಷನ್ ಅಂತ ಹೇಳ್ತೀವಿ. ತಾನು ಪ್ರಪಂಚಕ್ಕೆ ಒಂದು ಉನ್ನತವಾಗಿರುವಂತಹದ್ದು ಕೊಡಬೇಕು ಅಂತ ಒಂದು ಆಕಾಂಕ್ಷೆ ಇತ್ತು. ಸೊ ನಾನು ಎಂಜಿನಿಯರ್ ಆದ್ರೆ ದೇಶಕ್ಕೆ ಒಂದು ಕೊಡುಗೆ ಕೊಡಬಹುದು ಅಂತ ಅವರಿಗೆ ಆಲೋಚನೆ ಇತ್ತು ಚಿಕ್ಕಂದಿನಿಂದ. ಎಂಜಿನಿಯರಿಂಗ್ ಪಾಸ್ ಮಾಡ್ಕೊಂಡ್ರು. ಇಷ್ಟೇ ಸಾಲದು, ಇನ್ನ ಹೆಚ್ಚಿಗೆ ಓದ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಕೆನಡಾಗ್ ಹೋದ್ರು, ಅಲ್ಲಿ MS ಕಂಪ್ಲೀಟ್ ಮಾಡಿದ್ರು. ಆನಂತರ MBA ಅಲ್ಲೇ ಮಾಡಿದ್ರು. ಮ್ಯಾನೇಜ್ಮೆಂಟ್ ಬಗ್ಗೆ ಹೆಚ್ಚಿಗೆ ಕಲ್ತ್ಕೊಬೇಕು ಅಂತ ಕೆನಡಾದಲ್ಲಿ MBA ಮಾಡಿದ್ರು. ಎಲ್ಲಾ ಡಿಗ್ರಿಗಳೆಲ್ಲ ಆದ್ಮೇಲೆ ಗುರೂಜಿ ಅವರಿಗೆ ಗೊತ್ತಾಗ್ತಾ ಬಂತು, ತಾನು ಅನ್ಕೊಂಡಿರುವಂತಹ ಒಂದು ದೇಶಕ್ಕೆ ಕೊಡಬೇಕು ಅಂತ ಅನ್ಕೊಂಡಿರುವಂತಹ ಒಂದು ಮಹತ್ತರವಾಗಿರುವಂತಹ ಕಾಣಿಕೆ, ತನ್ನ ಒಂದು ಆಸ್ಪಿರೇಷನ್ಸ್ ಏನಿತ್ತು ಅದು ಈ ಡಿಗ್ರಿಗಳಿಂದ ಸಾಧ್ಯವಿಲ್ಲ ಅಂತ ಗೊತ್ತಾಯಿತು ಗುರೂಜಿ ಅವರಿಗೆ. ಸೊ ಆಗ ಅವರ ಒಂದು ಅನ್ವೇಷಣೆ, ಒಂದು ಸರ್ಚ್ ಶುರುವಾಯಿತು. ಯಾವ ಜ್ಞಾನವನ್ನ ಮನುಷ್ಯನಿಗೆ ಕೊಟ್ರೆ ಆ ಮನುಷ್ಯನ ಜೀವನದಲ್ಲೇ ಒಂದು ಉನ್ನತವಾಗಿರುವಂತಹ ಪರಿವರ್ತನೆ ಸಾಧ್ಯ, ಅದು ಯಾವ ಜ್ಞಾನ ಅಂತ ಗುರೂಜಿ ಅವರು ಹುಡುಕಲಿಕ್ಕೆ ಶುರು ಮಾಡಿದ್ರು. ಆವಾಗ ಅವ್ರಿಗೆ ಗೊತ್ತಾಯಿತು, ಆ ಮಹತ್ತರವಾಗಿರುವಂತಹ ಜ್ಞಾನ, ವಿಜ್ಞಾನ ನಮ್ಮ ದೇಶದಲ್ಲಿ ಇದೆ ಅಂತ. ಸೊ ಆಗ ಗುರೂಜಿ ಅವರು ಕೆನಡಾದಿಂದ ಮತ್ತೆ ನಮ್ಮ ದೇಶಕ್ಕೆ ವಾಪಸ್ ಬಂದ್ರು. ಅವರ ಒಂದು ಸಾಧನೆಯ ಫಲ ಈ ಒಂದು ಸರಳವಾಗಿರುವಂತಹ ಕಾರ್ಯಕ್ರಮ. ಗುರೂಜಿ ಅವರಿಗೆ ಓದ್ತಾ ಇರ್ಬೇಕಾದ್ರೆ, MBA ಓದ್ತಾ ಇರ್ಬೇಕಾದ್ರೆ ಆಧ್ಯಾತ್ಮದ ಒಂದು ಸ್ಪಿರಿಚುವಲ್ ಒಂದು ಟಚ್ ಸಿಕ್ತು. ಸೊ ಗುರೂಜಿ ಅವರ ಒಂದು ಮೊದಲನೇ ಒಂದು ಗುರುಗಳು ಅಂತ ಹೇಳಬಹುದು. ಫಾರ್ಮಲ್ ಆಗಿ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಆವಾಗ ಹೇಳ್ಕೊಡ್ತಾ ಇದ್ದಂತಹ ಮಹರ್ಷಿ ಮಹೇಶ್ ಯೋಗಿ ಅವರು. ಅನಂತರ ಗುರೂಜಿ ಅವರಿಗೆ ತುಂಬಾ ಜನ ಟೀಚರ್ಸು, ಮಾಸ್ಟರ್ಸು ಇದ್ದಾರೆ. ಅವರಲ್ಲಿ ಮುಖ್ಯವಾಗಿರುವಂತಹವರು ಭಗವಾನ್ ಶ್ರೀ ವಿಶ್ವೇಶ್ವರಯ್ಯನವರು. ಗುರೂಜಿ ಅವರ ಹಲವು ವರ್ಷಗಳ ಸಾಧನೆ ಬೆಂಗಳೂರಿನಲ್ಲಿ ಇವರ ಒಂದು ಮಾರ್ಗದರ್ಶನದಲ್ಲಿ ನಡೆಯಿತು. ಸೊ ಇವರಿಬ್ಬರ ಒಂದು ಸಾಧನೆಯ, ಗುರು ಶಿಷ್ಯರ ಸಾಧನೆಯ ಫಲ ಈ ಒಂದು ಸರಳವಾಗಿರುವಂತಹ ಕಾರ್ಯಕ್ರಮ ಆಗಿದೆ. ಈಗ ಇವತ್ತಿನ ಒಂದು ಟಾಪಿಕ್ಗೆ ಬರೋಣ. ನಾವು ನಾರ್ಮಲ್ ಆಗಿ ಹೇಳ್ಕೊಡುವಂತಹ ಕಾರ್ಯಕ್ರಮಕ್ಕೆ ಸಿದ್ಧ ಸಮಾಧಿ ಯೋಗ ಅಂತ ಹೇಳ್ತೀವಿ, ಅಥವಾ SSY ಅಂತ ಸರಳವಾಗಿ ಹೇಳ್ತೀವಿ. ಇದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಈಗ ನಿಮ್ಗೊಂದು ಪ್ರಶ್ನೆ, ವಾಟ್ ಕೈಂಡ್ ಆಫ್ ಲೈಫ್ ಎವ್ರಿ ಒನ್ ಎಕ್ಸ್ಪೆಕ್ಟ್ಸ್ ಇನ್ ದಿಸ್ ವರ್ಲ್ಡ್ ಅಂತ. 1-2-3 ಜನ ನಿಮ್ಮ ಒಂದು ಉತ್ತರವನ್ನ ಕೊಡ್ಬೇಕು ಅಂತ ಕೇಳ್ತೀನಿ.
ಎಲ್ರಿಗೂ ಕೂಡ ಪ್ರಪಂಚದಲ್ಲಿ ಯಾವ ರೀತಿಯ ಜೀವನ ಬೇಕು ಅಂತ ಅನ್ಸುತ್ತೆ ಅಥವಾ ಅಪೇಕ್ಷೆ ಪಡ್ತೀವಿ? ಗುರುಜಿ, ಸಮೃದ್ಧಿಯಾದ ಜೀವನ, ಆರೋಗ್ಯಕರವಾದ ಜೀವನ, ಹಾಗೆ ಲೈಕ್ ಡ್ರೀಮ್ಸ್ ಅಚೀವ್ಮೆಂಟ್ ಮಾಡ್ಕೊಳ್ಬೇಕಂತ ಒಂದು ಜೀವನ, ಅಂದ್ರೆ ಒಂದು ಬಂದಿದ್ದಕ್ಕೆ ಸಾರ್ಥಕತೆ ಇದೆ ಅಂತ ಅನ್ಕೋಬೇಕು, ಆ ಜೀವನ ಮಾಡ್ಬೇಕಂತ. ವೆರಿ ನೈಸ್, ವಂಡರ್ಫುಲ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ವೆರಿ ನೈಸ್, ವಂಡರ್ಫುಲ್. ಇನ್ನೊಬ್ಬರು ಯಾರಾದ್ರೂ ಹಂಚ್ಕೊಂತೀರಾ? ನೆಮ್ಮದಿ, ಶಾಂತಿ ಗುರುಜಿ, ಆತ್ಮತೃಪ್ತಿ, ಆತ್ಮಿಕವಾಗಿ ವೃದ್ಧಿ ಆಗ್ಬೇಕನ್ನೋ ಒಂದು ಆಸೆ ಇದೆ ಗುರುಜಿ. ಆತ್ಮಾಭಿವೃದ್ಧಿ ಅಂದ್ರೆ ದ ಡೆವಲಪ್ಮೆಂಟ್ ಆಫ್ ದ ಸೆಲ್ಫ್. ಹೌದು ಗುರುಜಿ. ಓಕೆ, ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನೊಬ್ರು ಯಾರಾದ್ರೂ ಹೇಳ್ತೀರಾ? ನಾವು ಪ್ರಪಂಚದಲ್ಲಿ ಈ ಒಂದು ನಮ್ಮ ಜೀವನದಲ್ಲಿ ಯಾವ ರೀತಿಯ ಜೀವನವನ್ನ ನಾವು ಇಷ್ಟ ಪಡ್ತೀವಿ, ನಾವು ಅಪೇಕ್ಷೆ ಪಡ್ತೀವಿ, ನಾವು ಆಸೆ ಪಡ್ತೀವಿ? ಇನ್ನೊಬ್ರು ಯಾರಾದ್ರೂ ಹೇಳಿ ನೋಡೋಣ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಮಸ್ತೆ ಗುರುಜಿ. ನಮಸ್ತೆ. ನಮ್ಮಿಂದ ಯಾರಿಗಾದ್ರೂ ಏನಾದ್ರೂ ಒಂದ್ ಸ್ವಲ್ಪ ಸಹಾಯ ಆದ್ರೆ ಅದೇ ಹೆಚ್ಚು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದಕ್ಕೆ ನಾವು ಇನ್ನೊಂದು ಪದಗಳಲ್ಲಿ ಸೇವೆ ಅಂತ ಹೇಳ್ತೀವಿ. ಕೇಳ್ಬೋದು ನೀನು. ಎಕ್ಸಾಕ್ಟ್ಲಿ. ಶರಣವ್ರ ಗುರುಜಿ. ಇನ್ಯಾರಾದ್ರೂ ಹೇಳಿಕ್ಕೆ ಇಷ್ಟಪಡ್ತೀರಾ? ಹಲೋ ಸರ್, ನಮಸ್ತೆ ಗುರುಜಿ, ಐ ಆಮ್ ಶಾಂತಿ. ಸರ್, ಅಂದ್ರೆ ಲೈಕ್ ನಾನ್ ಯಾವ ತರ ಲೈಫ್ ಲೀಡ್ ಮಾಡ್ಬೇಕಂದ್ರೆ, ಸೊ ಟಿಲ್ ಎಂಡ್ ಆಫ್ ದ ಬ್ರೀತ್ ವರ್ಗು ಕೂಡ ಸರ್ವ್ ಮಾಡ್ಬೇಕು. ವಂಡರ್ಫುಲ್, ವಂಡರ್ಫುಲ್, ತುಂಬಾ ಸಂತೋಷ, ತುಂಬಾ ಸಂತೋಷ. ಸೇವೆ ಅನ್ನುವಂತಹದ್ದು ಜೀವನದಲ್ಲಿ ಒಂದು ಮಹತ್ತರವಾಗಿರುವಂತಹ ಚಟುವಟಿಕೆ. ಸೇವೆಯಲ್ಲಿ ಸಿಗುವಂತಹ ಒಂದು ತೃಪ್ತಿ, ಆತ್ಮತೃಪ್ತಿ, ಸಂತೋಷ, ಆನಂದ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ. ನಾವು ಪಡ್ಕೊಂಡಾಗ ನಮಗೆ ಎಷ್ಟು ತೃಪ್ತಿ ಅನ್ಸುತ್ತೋ ಅದರ 1000 ಪಟ್ಟು ಹೆಚ್ಚಿನ ತೃಪ್ತಿ ನಮಗೆ ಸಿಗತ್ತೆ ನಾವ್ ಇನ್ನೊಬ್ರಿಗೆ ಏನಾದ್ರೂ ಆಫರ್ ಮಾಡಿದಾಗ, ಗಿವಿಂಗು ಅಲ್ಲ, ಆಫರ್ ಮಾಡಿದಾಗ, ಅಂದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಆಫರ್ ಮಾಡಿದಾಗ ಅತಿ ಹೆಚ್ಚಿನ ಒಂದು ಆನಂದ ನಮ್ಗೆ ಅನುಭವ ಆಗತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ, ವಂಡರ್ಫುಲ್. ಅದಕ್ಕೆ ನೀವು ನೋಡಿರಬಹುದು, ಯಾವುದೇ ವ್ಯಕ್ತಿ ವಯಸ್ಸು ಆಗ್ತಾ ಜೀವನದ ಕೊನೆಯಲ್ಲಿ ಸೇವೆಗೆ ಜೀವನವನ್ನ ಮುಡುಪಾಗಿಡ್ತಾರೆ. ತುಂಬಾ ಜನರು ಸರಳವಾಗಿರುವಂತಹದ್ದಾಗಿರಬಹುದು, ಒಂದು ದೇವಸ್ಥಾನಕ್ಕೆ ಹೋಗುವಂತಹದ್ದಾಗಿರ್ಬೋದು, ಅಲ್ಲಿ ಏನೋ ಒಂದು ಸ್ವಲ್ಪ ಸಹಾಯ ಮಾಡುವಂತಹದ್ದು, ಕ್ಲೀನ್ ಮಾಡುವಂತಹದ್ದು, ಲೆಕ್ಕ ಬರೆಯುವಂತಹದ್ದು, ಲೆಟರ್ಸ್ ಪೋಸ್ಟ್ ಮಾಡುವಂತಹದ್ದು, ಏನೋ ಒಂದು ಸೇವೆಯಲ್ಲಿ ತೊಡಸ್ಕೊಂತಾರೆ. ಅವರಿಗೆ ಲೇಟ್ ಆಗಿ ಜ್ಞಾನೋದಯ ಆಯಿತು. ಜೀವನದಲ್ಲಿ ಯಾವುದು ತುಂಬಾ ಮುಖ್ಯ ಅಂತ, ಆದ್ರೂ ಕೂಡ ತುಂಬಾ ಒಳ್ಳೆಯದು, ತುಂಬಾ ಉತ್ತಮ. ಆಗಲಾದ್ರೂ ಗೊತ್ತಾಗ್ತಾ ಇದೆ ಜೀವನದಲ್ಲಿ ಸೇವೆ ಅನ್ನುವಂತಹದ್ದು ತುಂಬಾ ಮಹತ್ತರವಾಗಿರುವಂತಹದ್ದು ಅಂತ. ಓಕೆ, ಈಗ ನೋಡೋಣ. ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡುವಂತಹದ್ದು ಏನಪ್ಪಾ ಅಂದ್ರೆ ಎ ಗುಡ್ ಲೈಫ್ ಅಂತ ಹೇಳ್ತೀವಿ, ಕರೆಕ್ಟ್? ನನಗೆ ಒಳ್ಳೆ ಜೀವನ ಬೇಕು ಅಂತ ನೀವೆಲ್ಲರೂ ಹೇಳಿರುವಂತಹದೆಲ್ಲ ಸೇರಿಸ್ಕೊಂಡ್ರೆ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಎ ಗುಡ್ ಹ್ಯೂಮನ್ ಲೈಫ್ ಅಂತ ಹೇಳ್ತೀವಿ. ಒಳ್ಳೆಯ ಮನುಷ್ಯನ ಜೀವನವನ್ನ ಎಲ್ಲರೂ ಕೂಡ ಬಯಸ್ತಾ ಇದ್ದೀವಿ. ಯಾವ ರೀತಿ ಬೇರೆ ಬೇರೆ ತರಹ ಪದಗಳನ್ನು ಉಪಯೋಗ ಮಾಡಿಕೊಂಡು ನೀವು ವ್ಯಕ್ತಪಡಿಸಿದ್ರಿ. ಇದು ಎಲ್ಲರೂ ಬೇಕು ಅಂತ ಕೇಳ್ತಾ ಇರುವಂತಹದ್ದು. ಈಗ ನೋಡೋಣ, ನೀವೆಲ್ಲರೂ ಕೂಡ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರುವಂತಹವರು. ಐ ಬಿಲೀವ್ ಮೋಸ್ಟ್ ಆಫ್ ಯು ಆರ್ ಎಂಜಿನಿಯರ್ಸ್ ಬೈ ಟ್ರೈನಿಂಗ್, ಫಾರ್ಮಲ್ ಟ್ರೈನಿಂಗ್, ಕರೆಕ್ಟ್? ಇಲ್ಲ ಗುರುಜಿ, ಎಲ್ಲ ಕಂಪ್ಲೀಟ್ ಆಲ್ ದ ಬ್ಯಾಕ್ ಗ್ರೌಂಡ್ಸ್ ಇದ್ದಾರೆ ಗುರುಜಿ. ಟೀಚರ್ಸ್, ಲಾಯರ್, ಆರ್ಟಿಸ್ಟ್, ಆಲ್ ಕ್ಯಾಟಗರಿ ಪೀಪಲ್ಸ್. ತುಂಬಾ ಸಂತೋಷ, ತುಂಬಾ ಸಂತೋಷ. ಸೊ ಈಗಿನ ಕಾಲದ ವ್ಯಕ್ತಿಗಳಿಗೆ ವಿಜ್ಞಾನದ ಬಗ್ಗೆ ಫಾರ್ಮಲ್ ಸೈನ್ಸ್ ಅಂತ ಹೇಳ್ತೇವಿ, ಅಂದ್ರೆ ಮಾಡರ್ನ್ ಸೈನ್ಸ್ ಅಂತ ಹೇಳ್ತೇವಿ, ಆಧುನಿಕ ವಿಜ್ಞಾನ ಅಂತ ಹೇಳ್ತೇವೆ, ಎಲ್ರಿಗೂ ಪರಿಚಯ ಇರುವಂತಹದ್ದು. ಅದರಲ್ಲಿ ಫಿಸಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ನ್ಯೂಟನ್ ಅಂತ ಒಬ್ಬರ ಗ್ರೇಟ್ ಸೈಂಟಿಸ್ಟ್, ಹಲವು ಶತಕಗಳ ಹಿಂದೆ ಜೀವನ ಮಾಡಿರುವಂತಹ ಒಬ್ಬ ಮಹಾನ್ ವಿಜ್ಞಾನಿ ಅವರು. ಅವ್ರು ನಮಗೊಂದು 3 ನಿಯಮಗಳನ್ನ, 3 ಲಾಸ್ ಅನ್ನ ನಮಗೆ ತಲುಪಿಸ್ಕೊಟ್ರು, ನಮಗೆ ಹೇಳ್ಕೊಟ್ರು. ನ್ಯೂಟನ್ಸ್ ಲಾಸ್ ಅಂತ ಹೇಳ್ತೀವಿ. ಅದರಲ್ಲಿ 3ನೇದು ನ್ಯೂಟನ್ಸ್ ಥರ್ಡ್ ಲಾ ಅಂತ ಹೇಳ್ತೀವಿ. ಇದು ಹೇಳುತ್ತೆ, ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಇದೆಲ್ರಿಗೂ ಗೊತ್ತಿರುವಂತಹದ್ದು. ನಿಮಗೆ ಫಿಸಿಕ್ಸ್ ಗೊತ್ತಿದ್ರು
ಗೊತ್ತಿಲ್ಲದೆ ಇದ್ರು ಪ್ರತಿಯೊಬ್ಬರಿಗೂ ಅರ್ಥ ಆಗುವಂತಹ ಒಂದು ವಿಚಾರ ಇದು. ಅವರು ಶಾಸ್ತ್ರೀಯವಾಗಿ ಆ ರೀತಿ ಹೇಳಿದ್ರು. ಫಾರ್ ಎವ್ರಿ ಆಕ್ಷನ್ ದರ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಅಂದ್ರೆ ನಿಮ್ಮಿಂದ ಯಾವ ರೀತಿಯ ಚಟುವಟಿಕೆಗಳು ಕೆಲಸ ಕಾರ್ಯಗಳು ಆಗುತ್ತೋ ನಿಮಗೆ ಅದಕ್ಕೆ ತಕ್ಕ ಹಾಗೆ ಫಲ ಸಿಗತ್ತೆ. ಹೌದಲ್ಲ? ಇದು ಹೇಳಲಿಕ್ಕೆ ಆಕ್ಚುಲಿ ನ್ಯೂಟನ್ ಬೇಕಾಗಿಲ್ಲ, ಎಲ್ರಿಗೂ ಸಾಮಾನ್ಯ ವ್ಯಕ್ತಿಗೆ ಅರ್ಥವಾಗುವಂತಹ ಒಂದು ವಿಚಾರ ಇದು. ಕರೆಕ್ಟ್. ಇನ್ನ ಸರಳವಾಗಿ ಹೇಳ್ಬೇಕು ಅಂದ್ರೆ ಅರ್ಥ ಆಗೋ ತರಹ ಲೇ ಮ್ಯಾನ್ಸ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ನೀವು ಭೂಮಿನಲ್ಲಿ ಕಡಲೆ ಬೀಜ ಹಾಕಿದ್ರೆ ನಿಮ್ಗೆ ಕಡಲೆ ಗಿಡ ಬರುತ್ತೆ, ಕಡಲೆಕಾಯಿ ಬರುತ್ತೆ ಹೊರತು ಬೇರೆ ಏನು ಬರೋದಿಲ್ಲ. ಪಾತ್ರೆಯಲ್ಲೇ ನೀರು ಅಕ್ಕಿ ಹಾಕಿ ಶಾಖ ಕೊಟ್ರೆ ಅನ್ನ ಬರುತ್ತೆ ಹೊರತು ಬೇರೆ ಏನು ಬರೋದಿಲ್ಲ. ಇದು ನ್ಯೂಟನ್ಸ್ ಥರ್ಡ್ ಲಾ ಅಂತ ಹೇಳ್ತೀವಿ. ಇದು ನಮ್ಮ ಯುಗಗಳಿಂದ ಗೊತ್ತಿರುವಂತಹ ಒಂದು ಸರಳವಾಗಿರುವಂತಹ ಒಂದು ಪ್ರಿನ್ಸಿಪಲ್ ಇದೆ. ಸೊ ಈಗ ಈ ವಿಚಾರ ಏನು ಅಂದ್ರೆ, ಈಗ ನಾವೆಲ್ಲರೂ ಏನ್ ಕೇಳ್ತಾ ಇದ್ದೀವಿ, ನನಗೆ ಈ ರೀತಿಯ ಫಲ ಬೇಕು ಜೀವನದಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ನಾವು ಕೇಳ್ತಾ ಇದ್ದೀವಿ. ಕರೆಕ್ಟ್? ನನ್ಗೆ ಈ ತರಹ ಜೀವನ ಬೇಕು ಅಂತ, ನನಗೆ ಒಳ್ಳೆ ಜೀವನ ಬೇಕು, ಆರೋಗ್ಯ ಜೀವನ ಬೇಕು, ಉತ್ತಮ ಜೀವನ ಬೇಕು, ಸಂತೋಷ ಜೀವನ ಬೇಕು, ಜೀವನ ಆನಂದವಾಗಿರ್ಬೇಕು, ನಾವು ಇದೆಲ್ಲವನ್ನು ಕೂಡ ಕೇಳ್ತಾ ಇದ್ದೀವಿ. ಸೊ ನಾವೆಲ್ಲರೂ ಜೀವನದಲ್ಲಿ ಪ್ರಪಂಚದಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಫಲವನ್ನ ಬೇಡ್ತಾ ಇದ್ದೀವಿ. ನಾನು ಈ ತರಹ ಜೀವನ ಬೇಕು ಅಂತ ಕೇಳ್ತಾ ಇದ್ದೀವಿ. ಹೌದಾ? ಈಗ ನಿಮ್ಗೆ ಈ ತರಹ ಜೀವನದಲ್ಲಿ ಫಲ ಸಿಗ್ಬೇಕಾದ್ರೆ, ನಿಮಗೆ ಈ ತರಹ ಜೀವನ ಸಿಗ್ಬೇಕಾದ್ರೆ ನಿಮ್ಮಿಂದ ಏನಾಗಿರ್ಬೇಕು? ಆಕ್ಷನ್ ಅಂಡ್ ರಿಯಾಕ್ಷನ್ ಅಥವಾ ರಿಸಲ್ಟ್ ಅಂತ ಹೇಳ್ತೀವಿ. ನಿಮ್ಮಿಂದ ಆಗುವಂತಹ ಚಟುವಟಿಕೆಗಳಿಂದ ನಿಮ್ಗೆ ಈ ರೀತಿಯ ಫಲ ಸಿಗ್ಲಿಕ್ಕೆ ಸಾಧ್ಯ. ಸೊ ನಿಮಗೆ ಈ ರೀತಿಯ ಫಲ ಬೇಕು ಅಂದ್ರೆ ನಿಮ್ಮಿಂದ ಏನಾಗಿರ್ಬೇಕು ಅಂತ. ನೀವು ಏನೋ ಮಾಡಿ ಏನೋ ಫಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಾಧ್ಯವಿಲ್ಲ. ಇದು ವಿಜ್ಞಾನಕ್ಕೆ ವಿರುದ್ಧವಾಗಿರುವಂತಹದ್ದು. ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗು ಈ ಒಂದು ವಿಚಾರದಲ್ಲಿ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದು. ನಮಗೆ ಈ ರೀತಿ ಫಲ ಬೇಕು ಅಂದಾಗ ನಾವು ಅದಕ್ಕೆ ತಕ್ಕ ಹಾಗೆ ಜೀವನ ಮಾಡಿದಾಗ ನಮಗೆ ಈ ರೀತಿಯ ಫಲ ಸಿಗ್ಲಿಕ್ಕೆ ಸಾಧ್ಯ. ಏನೋ ಮಾಡಿ ಏನೋ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗೋದಿಲ್ಲ. ಕಡಲೆ ಬೀಜ ಹಾಕ್ಬಿಟ್ಟು ಆಪಲ್ ಬೇಕು ಅಂದ್ರೆ ಸಿಗಕ್ ಸಾಧ್ಯವಿಲ್ಲ. ಯಾಕೆ? ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿರುವಂತಹದ್ದು ಇದು. ಇದು ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್. ಸ್ಪಿರಿಚುಯಾಲಿಟಿ ಅನ್ನುವಂತಹದ್ದು, ಯೋಗ ಅನ್ನುವಂತಹದ್ದು ಜೀವನದಿಂದ ದೂರ ಇರುವಂತಹದ್ದು ಅಲ್ಲ. ಜೀವನಕ್ಕೆ ಮೂಲವಾಗಿ ಬೇಕಾಗಿರುವಂತಹ ಒಂದು ಜ್ಞಾನ ಇದು. ತುಂಬಾ ಮುಖ್ಯವಾಗಿರುವಂತಹದ್ದು ಇದು. ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್. ಯೋಗ ಸಾಧನೆ ಅಂತ ಹೇಳ್ಬೋದು, ಆಧ್ಯಾತ್ಮ ಸಾಧನೆ ಅಂತ ಹೇಳ್ಬೋದು. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದು. ನಾವ್ ಇದಕ್ಕಿಂತ ಮಿಗಿಲಾಗಿ ಹೋಗ್ತೀವಿ. ಈಗ ನಮ್ಗೆ ಅರ್ಥ ಆಗುವಂತಹದ್ದು ಈ ಪದಗಳು, ಅದಕ್ಕೆ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ವಿ ಗೋ ಬಿಯಾಂಡ್ ದ ಆಕ್ಟಿವಿಟಿ ಇಟ್ ಸೆಲ್ಫ್. ಅದು ಆಮೇಲೆ ನೋಡೋಣ. ಸದ್ಯಕ್ಕೆ ನಿಮ್ಗೆ ಅರ್ಥ ಆಗುವಂತಹ ಭಾಷೆ ಏನಪ್ಪಾ ಅಂದ್ರೆ, ಫಾರ್ ಎವ್ರಿ ಆಕ್ಷನ್ ದರ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಸಲ್ಟ್ ಆರ್ ರಿಯಾಕ್ಷನ್. ಈಗ ಇನ್ ಸ್ವಲ್ಪ ಮುಂದೆ ನೋಡೋಣ. ಈಗ ಎ ಗುಡ್ ಹ್ಯೂಮನ್ ಲೈಫ್, ಪ್ರಪಂಚದಲ್ಲಿ ಮನುಷ್ಯನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಏನೆಲ್ಲ ಇದ್ರೆ ಚೆನ್ನಾಗಿರತ್ತೆ ಅಂತ. ಮನುಷ್ಯನ ಜೀವನದಲ್ಲಿ ಜೀವನ ಚೆನ್ನಾಗಿರ್ಲಿಕ್ಕೆ ನಮಗೆ ಏನೆಲ್ಲ ಇದ್ರೆ ಜೀವನ ಚೆನ್ನಾಗಿರುತ್ತೆ? ಸಾಮಾನ್ಯ ಲೇಮೆನ್ಸ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಹೇಳಬಹುದು, ಸಾಮಾನ್ಯ ವ್ಯಕ್ತಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ ನೀವು ಹೇಳಬಹುದು, ಮನುಷ್ಯನ ಜೀವನಕ್ಕೆ ಏನೆಲ್ಲ ತುಂಬಾ ಮುಖ್ಯವಾಗಿ ಬೇಕಾಗಿದೆ ಅಂತ. ನಾವು ಜೀವನ ಮಾಡಬೇಕಾದ್ರೆ ನಮ್ಗೆ ಏನೆಲ್ಲ ಬೇಕಾಗಿದೆ? ಯಾರು ಹೇಳ್ತೀರಾ? ನಮ್ಮಲ್ಲಿ ಏನಿದೆಯೋ ಅದ್ರಲ್ಲಿ ಸಂತೋಷ ಪಟ್ಟಾಗ ಲೈಫ್ ವಿಲ್ ಬಿ ವೆರಿ ಮಚ್ ಹ್ಯಾಪಿ. ಅಚ್ಚಾ, ಓಕೆ, ವೆರಿ ಗುಡ್. ಇದು ಸ್ವಲ್ಪ ಫಿಲಾಸಾಫಿಕಲ್ ಆಯ್ತು. ನಾನು ಸರಳವಾಗಿ ಕೇಳ್ತಾ ಇದ್ದೀನಿ, ಮನುಷ್ಯನ ಜೀವನ ಮೂಲವಾಗಿ ಬೇಕಾಗಿರುವಂತಹ ಏನೇನು ಅಂತ. ನಮ್ ಜೀವನ ಚೆನ್ನಾಗಿರ್ಬೇಕಾದ್ರೆ ಏನೆಲ್ಲ ಇದ್ರೆ ಜೀವನ ಚೆನ್ನಾಗಿರುತ್ತೆ? ಗುರುಜಿ, ಗಾಳಿ, ನೀರು, ಆಹಾರ, ಮನೆ, ವೆರಿ ಗುಡ್. ಮೂಲಭೂತ ಬೇಕಾಗಿರೋದು ಪ್ರೆಸೆಂಟ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ಫಂಡಮೆಂಟಲ್ಸ್. ಇದು ಗಾಳಿ, ನೀರು, ಆಹಾರ ಫಂಡಮೆಂಟಲ್ಸ್. ಇದು ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಮನೆ ಇರ್ಲಿಕ್ಕೆ ಒಂದು ಮನೆ. ಈ ಗಾಳಿ ನೀರು ಇದೆ, ಭೂಮಿ ಆಕಾಶ ಇದೆ, ಇರ್ಲಿಕ್ಕೆ ನಿಮ್ಗೊಂದು ಇರಕ್ ಮನೆ ಬೇಕಲ್ವಾ?
ವಿಂಟರ್ ಬಂದ್ರೆ ಚಳಿ ನಡುಗ್ತೀರಾ, ಬೇಸಿಗೆ ಬಂದ್ರೆ ಬಿಸಿ. ಕರೆಕ್ಟ್. ಅದಕ್ಕೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಮಗೊಂದು ಮನೆ ಬೇಕು. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಮನೆ ಅಷ್ಟೇ ಸಾಕ, ಇನ್ನೇನು ಬೇಡವಾ? ಗಾಳಿ ನೀರು ಇದ್ರೆ ಸಾಕ, ಇನ್ನೇನು ಬೇಡವಾ? ಆಹಾರ ಗುರುಜಿ, ಬಟ್ಟೆ ಗುರುಜಿ, ಫುಡ್, ಒಳ್ಳೆ ಆಹಾರ ಕೂಡ ಬೇಕು. ಓಕೆ, ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ ಇನ್ನೇನು ಬೇಕು? ಆಹಾರ ನಿಮ್ಗೆ ಹೇಗ್ ಸಿಗತ್ತೆ? ಗಾಳಿಯಿಂದ ಹಾಗೆ ಉದುರುತ್ತಾ ನಿಮ್ಗೆ ಆಹಾರ? ನಮಸ್ತೆ ಗುರುಜಿ. ಹೇಳಿಮ್ಮ. ಹೆಲ್ತ್ ಬೇಕು ಸರ್, ಆಮೇಲೆ ಇದು ವೆಲ್ತ್ನು ಬೇಕು ಸರ್. ವೆಲ್ತ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದು ಧನ, ವೆಲ್ತ್, ಎಲ್ಲಾ ರೀತಿಯ ವೆಲ್ತ್, ಧನ ಅಂತ ಹೇಳ್ತೀವಿ. ಇನ್ನೊಂದು ನಮ್ಗೆ ಒಳ್ಳೆ ಆಹಾರ ಕೂಡ ಬೇಕು. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ, ಇನ್ನೇನಾದ್ರೂ ಇದೆಯಾ ನಮಗೆ ನಾರ್ಮಲ್ ಆಗಿ ಜೀವನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಆಸ್ಪೆಕ್ಟ್ಸ್? ಇನ್ನೇನಾದ್ರೂ ಇದೆಯಾ? ಚಟುವಟಿಕೆಗಳು ಬೇಕು ಗುರುಜಿ. ಚಟುವಟಿಕೆಗಳು ಇರಬೇಕು. ಓಕೆ, ನಿಮ್ಮ ಚಟುವಟಿಕೆ ಎಲ್ಲಿ ಮಾಡ್ತೀರಾ ನೀವು? ಉದ್ಯೋಗ ಹಾಸ್ಕೊಳ್ಬೇಕು. ಉದ್ಯೋಗ ಮನೆಯಲ್ಲ ಅಥವಾ ಆಫೀಸ್ ಅಲ್ಲ? ಎರಡು ಗುರುಜಿ. ಎರಡೂ ಇದೆ. ಈಗ ನೀವು ಮನೆಯಿಂದ ಆಫೀಸ್ಗೆ ಹೇಗ್ ಹೋಗ್ತೀರಾ? ವಾಹನ, ಸೈಕಲ್. ನಿಮಗೆ ಜೀವನಕ್ಕೆ ಮನೆ ಎಷ್ಟು ಮುಖ್ಯನೋ, ಆಫೀಸ್ ಚಟುವಟಿಕೆ ಎಷ್ಟು ಮುಖ್ಯನೋ, ನಿಮಗೊಂದು ವೆಹಿಕಲ್ ಕೂಡ ಅಷ್ಟೇ ಮುಖ್ಯ. ಹೌದಾ? ಹೌದು ಗುರುಜಿ, ಹೌದು ಗುರುಜಿ. ಓಕೆ, ಸೊ ಇವೆಲ್ಲವೂ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹದ್ದು. ಕರೆಕ್ಟ್. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ವೆರಿ ನೈಸ್. ಥ್ಯಾಂಕ್ ಯು ಫಾರ್ ಶೇರಿಂಗ್. ನಮಸ್ಕಾರ ಸ್ವಾಮೀಜಿ. ಹೇಳಿಪ್ಪ. ನಾನು ಶ್ರೀನಿವಾಸ್ ಶೆಟ್ಟಿ ಅಂತೇಳಿ. ನಮಸ್ಕಾರ ಸ್ವಾಮೀಜಿ. ಜೈ ಗುರುದೇವ್. ಹೇಳಿ. ಜೈ ಗುರುದೇವ್ ಸ್ವಾಮಿ. ಈಗ ಮನುಷ್ಯನಿಗೆ ಯಾವಾಗಲೂ ಆತ್ಮಶುದ್ಧಿ ಇರ್ಬೇಕು ಸ್ವಾಮಿ. ಆಮೇಲೆ ಆತ್ಮಕ್ಕೆ ಶಾಂತಿ ಇರಬೇಕು. ಬೇರೆಯವರಿಗೆ ಮೋಸ ಮಾಡಬಾರ್ದು. ಬೇರೆಯವರಿಗೆ ಯಾರಾದ್ರೂ ಮೋಸ ಮಾಡ್ತಾರೋ ಅವ್ರು ಅನುಭವಿಸ್ತಿದ್ರು ಸಹಿತ ಮತ್ತೆ ಅದೇ ದಾರಿಗೆ ಹೋಗ್ತಾ ಇದ್ದಾರೆ ಕೆಲವರು. ಆ ರೀತಿ ಮಾಡೋ ಜೀವನ ಅಲ್ಲ. ನಮಗೆ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಸುಮ್ನಿದ್ರೆ ಅದೇ ಒಳ್ಳೇದ್ ಮಾಡಿದಂಗ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಾಕಷ್ಟು ಪ್ರಪಂಚದಾಗ ನಾನು ನೋಡ್ತಾ ಇದೀನಿ, ನಾನು ಅನುಭವಿಸ್ತಾ ಇದೀನಿ. ನಾವ್ ಎಷ್ಟೇ ಒಳ್ಳೆ ರೀತಿಯಿಂದ ಜೀವನ ಮಾಡಿದ್ರೆ ಸಹಿತ ಅದಕ್ಕೆ ಅಡ್ಡಗಾಲ ಹಾಕೋದೇ ಜಾಸ್ತಿ, ಆಮೇಲೆ ಮೋಸ ಮಾಡೋದೇ ಜಾಸ್ತಿ ನಮಗೆ. ನನಗೆ 64 ವರ್ಷ. ಇವತ್ತಿನವರೆಗೂ ನಿನ್ನೆವರೆಗೂ ಸಹಿತ ನನಗೆ ಮೋಸ ಮಾಡ್ಕೊಂತ ಬಂದಾರೆ ಬಹಳ ಜನನು. ಅದನ್ನ ಇದ್ರಾಗ ಯಾರು ಪಾರ್ಟಿಸಿಪೇಟ್ ಮಾಡಿದಾರೋ ಅವರಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ. ಬೇರೆಯವರಿಗೆ ತೊಂದರೆ ಕೊಡದಂಗ, ಬೇರೆ ಜೀವರಿಗೆ ಅವರು ಜೀವನ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ ನಾವು ಅಂದ್ರೆ ಅಷ್ಟು ಕಷ್ಟಪಟ್ಟು ಮಾಡ್ತೀವಿ. ನಾನೊಂದಲ್ಲ, ಇದ್ರಾಗ ಇರೋರು ಎಲ್ಲರೂ ಅಷ್ಟೇ. ಆ ಇರೋರು ಇದ್ರು ಸಹಿತ ಅದ್ರಾಗೆ ಕೆಲವರು ಬರೇ ಇದೇ ಮೋಸದ ತನನೇ ಜಾಸ್ತಿ ಆಗ್ಬಿಡುತ್ತೆ. ಈಗ ಮೋಸತನನೇ ಜಾಸ್ತಿ ಆಗುತ್ತೆ. ಆ ಮೋಸ ಬಿಟ್ಟು ಇಲ್ಲಿವರೆಗೆ ನಾನಾಗ್ಲಿ ಏನಾಗ್ಲಿ ಮಾಡಿದ್ದಾಯ್ತು, ಒಂದು ಎಕ್ಸೆಪ್ಷನ್ ಏನೋ ಬುದ್ಧಿ ತಿಳಿಲಾರ್ದ ಮಾಡಿದ್ರೆ ಅದನ್ನ ಒಬ್ಬರ ಕಡೆಯಿಂದ ಮೇಲೆ ಸಹಿತ ಮತ್ತೆ ಅದೇ ದಾರಿಗೆ ಹೋದ್ರೆ ಅದು ಮನುಷ್ಯತ್ವನೇ ಅಲ್ಲ. ಅದು ನನ್ನ ಧ್ಯೇಯ. ನಾನು ಯಾವತ್ತಿಗೆ ನಾನು ಏನಪ್ಪಾ ನಮ್ಮ ತಂದೆ ತಾಯಿ ಏನು ನನಗೆ ಏನ್ ಹೇಳಿದಾರೆ ಆ ಪಾಲನೆ ಮಾತ್ರ ಮಾಡ್ತೀನಿ. ನಾನು ಹೆಚ್ಚಿಗೆ ದೇವ್ರಿಗೆ ಕೈ ಮುಗಾಗಲ್ಲ, ಹೆಚ್ಚಿಗೆ ಇದು ಮಾಡೋದಲ್ಲ. ನಾನು ದೇವ್ರ ಕಾಣಲ್ಲ ಅಂದ್ರೆ ಬಗ್ಗೆ ತಲೆ ಬಗ್ಸಿ ಹೋಗ್ಬಿಡ್ತೀನಿ ಹೊರತು ಯಾವುದೇ ಊರಿಗೆ ಹೋದ್ರೆ ಸಹಿತ ನಾನು ಅಪೋಸಿಟ್ ಮಾಡಕ್ಕಲ್ಲ. ಆ ತಂದೆ ತಾಯಿ ಏನ್ ಪಾಲನೆ ಮಾಡಿದ್ರೆ ಅಷ್ಟು ಮಾಡಿದ್ರೆ ಸಾಕು. ಬೇರೆ ದೇವರಿಗೆ, ಬೇರೆ ಪೂಜೆಗೆ, ಬೇರೆ ಗುಡಿಗೆ ಯಾವ್ದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಅದೆಲ್ಲ ತಿಳಿದಿದ್ರು ಸಹಿತ ಮೋಸ ಮಾಡಕ್ ಜಾಸ್ತಿ ಆಗ್ಬಿಡುತ್ತೆ ಈ ಕಾಲದಾಗ. ಅದು ಇಲ್ದಂಗ ಆಗದೆ ಒಂದು ನನ್ನ ಬೇಡಿಕೆ ಸ್ವಾಮಿ. ಬರ್ತೀನಿ. ತುಂಬಾ ಸಂತೋಷ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಹೇಳಿರುವಂತಹದ್ದು ತುಂಬಾ ಹೆಚ್ಚಿನ ಮಟ್ಟದ ಒಂದು ವಿಚಾರ ಅದು. ಬಟ್ ಅದಕ್ಕಿಂತ ನಾವು ಫಂಡಮೆಂಟಲ್ಸ್ ನೋಡ್ತಾ ಇದ್ದೀವಿ. ಫಂಡಮೆಂಟಲ್ಸ್ ಆಫ್ ಅವರ್ ಲೈಫ್ ನೋಡ್ತಾ ಇದ್ದೀವಿ. ನಾವು ಇದನ್ನ ತಿಳ್ಕೊಂಡಾಗ, ಇದನ್ನ ಅರ್ಥ ಮಾಡ್ಕೊಂಡಾಗ, ಇದನ್ನ ಅನುಭವಿಸಿದಾಗ ನೀವು ಹೇಳಿದಂತಹದ್ದು ಸಹಜವಾಗಿಯೇ ಆಗತ್ತೆ. ನಾವು ಈ ರೀತಿಯ ಒಂದು ಕಷ್ಟಗಳು ಅನುಭವ ಆಗ್ಲಿಕ್ಕೆ ಏನು ಕಾರಣಗಳಂತ ನಾವು ಇವತ್ತು ಕ್ಲಾಸಲ್ಲಿ ನೋಡ್ತೇವೆ. ನೀವೆಲ್ಲರೂ ಕೂಡ ಈ ವಿಚಾರದಲ್ಲಿ ನಿಮ್ಗೆ ಏನಾದ್ರೂ ಹೇಳುವಂತಹದ್ದು, ಹೆಚ್ಚಿಗೆ ಹೇಳುವಂತಹದ್ದು ಇದ್ರೆ ನೀವು ಪಾಠ ಪೂರ್ತಿ ಕೇಳಿಸ್ಕೊಳ್ಳಿ. ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ವಿಚಾರಗಳಿಗೆ ಇರುವಂತಹದ್ದು ಮನಸ್ಸಿನಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ ಇವತ್ತಿನ ಪಾಠದಲ್ಲಿ. ನಿಮ್ಗೆ ಅಲ್ಲಿಗೂ ಸಿಗದೆ ಇದ್ರೆ ಕೊನೆಯಲ್ಲಿ ನಾವು ಇದನ್ನ ಇಂಟ್ರಾಕ್ಷನ್ಸ್ ಮಾಡಿ ಕ್ಲಾರಿಫಿಕೇಶನ್ಸ್ ಅನ್ನ ತಗೋಣ. ಓಕೆ, ಗುಡ್. ಥ್ಯಾಂಕ್ ಯು ಫಾರ್ ಅವರ್ ಶೇರಿಂಗ್. ಸೊ ಇನ್ ಸ್ವಲ್ಪ ಮುಂದೆ ನೋಡೋಣ. ಒಂದು, ಎಲ್ಲರೂ ಹೇಳಿದ ಹಾಗೆ ಉತ್ತಮ ಆರೋಗ್ಯ, ಆಮೇಲೆ ದುಡ್ಡು, ಆಮೇಲೆ ಒಂದು ಮನೆ,
ಆಮೇಲೆ ಒಂದು ವೆಹಿಕಲ್ಲು, ಜೊತೆಗೆ ಸ್ವಲ್ಪ ಲಕ್ಸುರೀಸ್. ಓಕೆ, ಮನೆಯಲ್ಲಿ ಟಿವಿ ಆಗ್ಬೋದು, ಡೈನಿಂಗ್ ಟೇಬಲ್ ಆಗ್ಬೋದು, ಅಥವಾ ಗ್ಯಾಸ್ ಇದಾಗ್ಬೋದು, ಬೇರೆ ಬೇರೆ ಒಂದು ನಿಮ್ಮ ಒಂದು ಲಕ್ಸುರೀಸ್ ಇರ್ಲಿಕ್ಕೆ, ಮಲ್ಕೊಳ್ಳಿಕ್ಕೆ, ಕೂತ್ಕೊಳ್ಳಿಕ್ಕೆ ನಿಮ್ಗೆಲ್ಲ ಬೇಕಾಗಿರುವಂತಹ ಒಂದು ಸಲಕರಣೆಗಳು ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಮನುಷ್ಯನ ಜೀವನಕ್ಕೆ ಮೂಲವಾಗಿ ಬೇಕಾಗಿರುವಂತಹದ್ದು. ಇವೆಲ್ಲವೂ ಇದ್ರೆ ಸಾಮಾನ್ಯವಾಗಿ ಮನುಷ್ಯ ನನ್ನ ಜೀವನ ಚೆನ್ನಾಗಿರತ್ತೆ, ಇವೆಲ್ಲ ನನ್ನ ಹತ್ರ ಇದ್ರೆ ಅಂತ ಸಾಮಾನ್ಯವಾಗಿರುವಂತಹ ತಿಳುವಳಿಕೆ ಎಲ್ರಿಗೂ ಇರುವಂತಹದ್ದು. ಇವೆಲ್ಲದರಲ್ಲಿ ನಾವೊಂದು 5 ಲಿಸ್ಟ್ ಮಾಡಿದೀವಿ. ಇಷ್ಟೇ ಅಲ್ಲ, ಇನ್ನ ಇದಾವೆ. ಆದ್ರೆ ಮೂಲವಾಗಿರುವಂತಹ ಈ 5ರಲ್ಲಿ ಯಾವುದು ತುಂಬಾ ಮುಖ್ಯ ನಮ್ಗೆ? ಯಾವುದು ಈ 5ರಲ್ಲಿ ಯಾವುದು ತುಂಬಾ ಮುಖ್ಯ ನಮಗೆ? ಹೆಲ್ತ್ ಗುರುಜಿ. ಗುಡ್ ಹೆಲ್ತ್ ಸರ್. ಆರೋಗ್ಯ, ಗುಡ್ ಹೆಲ್ತ್. ಆರೋಗ್ಯ ತುಂಬಾ ಮುಖ್ಯವಾಗಿರುವಂತಹದ್ದು. ಅಂದ್ರೆ ಬೇರೆ ಎಲ್ಲ ಇದ್ರೂ ಕೂಡ ಆರೋಗ್ಯ ಇಲ್ಲದೆ ಇದ್ರೆ ಪರಿಪೂರ್ಣ ಅಲ್ಲ ಜೀವನ. ಅದಕ್ಕೆ ಎಲ್ಲಾ ಭಾಗ್ಯಗಳಿಗಿಂತ ಮಹಾಭಾಗ್ಯ ಯಾವುದು ಅಂದ್ರೆ ಆರೋಗ್ಯ ಅಂತ ಹೇಳ್ತೀವಿ. ನಿಮ್ಮ ಹತ್ರ ಬೇರೆ ಎಲ್ಲ ಇರಬಹುದು, ಮನೆ ಇರಬಹುದು, ಕಾರ್ ಇರಬಹುದು, ಲಕ್ಸುರೀಸ್ ಇರಬಹುದು, ತುಂಬಾ ದುಡ್ಡು ಇರಬಹುದು. ಆದ್ರೆ ಒಳ್ಳೆ ಆರೋಗ್ಯ ಇಲ್ಲದೆ ಇದ್ರೆ ಜೀವನ ನಮಗೆ ಪರಿಪೂರ್ಣ ಅನ್ಸೋದಿಲ್ಲ. ಸೊ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಗುಡ್ ಹೆಲ್ತ್, ಒಳ್ಳೆಯ ಆರೋಗ್ಯ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ನೋಡೋಣ, ಒಳ್ಳೆಯ ಆರೋಗ್ಯ ಅಂದ್ರೆ ಏನು ಅಂತ. ನಾವು 5 ಮಟ್ಟದಲ್ಲಿ ನಾವು ಆರೋಗ್ಯವನ್ನ ಡಿಫೈನ್ ಮಾಡ್ತೇವೆ. ಒಂದು, ದೈಹಿಕ ಮಟ್ಟದಲ್ಲಿ ಆರೋಗ್ಯ ಅಂದ್ರೆ ಫಿಸಿಕಲ್ ಹೆಲ್ತ್, ಈ ನಮಗೆ ದೇಹ ಆರೋಗ್ಯವಂತನಾಗಿ ಇರುವಂತಹದ್ದು. ಇದು ಮೊದಲನೇ ಮಟ್ಟದಲ್ಲಿ ಆರೋಗ್ಯ. ಎರಡನೇದು ಮೆಂಟಲ್ ಹೆಲ್ತ್ ಅಂದ್ರೆ ಮಾನಸಿಕ ಮಟ್ಟದಲ್ಲಿ ಆರೋಗ್ಯ ಹೊಂದಿರುವಂತಹದ್ದು. ದೇಹ ಒಂದ್ರೆ ಚೆನ್ನಾಗಿದ್ರೆ ಸಾಲದು, ಮನಸ್ಸು ಕೂಡ ಚೆನ್ನಾಗಿರಬೇಕು. ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ. ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ನಿಮ್ಗೆಲ್ರಿಗೂ ಗೊತ್ತಿರುವಂತಹದ್ದು. ಫಿಸಿಕಲ್ ಹೆಲ್ತ್ ಕಾಯಿಲೆಗಳು, ಆಸ್ತಮಾ ಇರಬಹುದು, ಅಲ್ಸರ್ಸ್ ಇರಬಹುದು, ಡಯಾಬಿಟಿಸ್ ಇರಬಹುದು, BP ಇರಬಹುದು, ಇವೆಲ್ಲವೂ ಕೂಡ ಅಂದ್ರೆ ನಾವು ಕ್ರಾನಿಕ್ ಏಲ್ಮೆಂಟ್ಸ್ ಅಂತ ಹೇಳ್ತೀವಿ. ಇದು ದೇಹ ಮಟ್ಟದಲ್ಲಿ ಕಾಣಿಸ್ಕೊಂತ ಇರುವಂತಹ ಕಾಯಿಲೆಗಳು. ಅವೇನು ಕಾಯಿಲೆಗಳು ಇಲ್ಲದೆ ಇದ್ರೆ ಅವಾಗ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತೀವಿ. ಈ ದೇಹದಲ್ಲಿ ಕಾಣಿಸ್ಕೊಳ್ಳುವಂತಹ ಕಾಯಿಲೆಗಳಿಗೆ ಮೂಲ ಇರೋದು ಮನಸ್ಸಿನಲ್ಲಿ, ಕಾಣಿಸ್ಕೊಳ್ಳೋದು ದೇಹದಲ್ಲಿ, ಆದ್ರೆ ರೂಟ್ ಕಾಸ್ ಎಲ್ಲಿದೆ? ಮನಸ್ಸಿನಲ್ಲಿ ಇದೆ. ಮನಸ್ಸಿನಲ್ಲಿ ಆತಂಕ, ಉದ್ವೇಗ, ಜಲಸಿ, ಏನು ಈ ಕ್ರೋಧ, ಇವೆಲ್ಲ ಹೇಳ್ತೀವಲ್ವಾ, ಮಾನಸಿಕ ಒಂದು ಡಿಸ್ಟರ್ಬೆನ್ಸಸ್ ಅಂತ ಹೇಳ್ತೀವಿ. ಮನಸ್ಸಿನ ಮಟ್ಟದಲ್ಲಿ ಅನಾರೋಗ್ಯ, ಇವೆಲ್ಲವೂ ಕೂಡ. ಸೊ ಅದು ಕೂಡ ತುಂಬಾ ಮುಖ್ಯ. ಮಾನಸಿಕ ಆರೋಗ್ಯ ಚೆನ್ನಾಗಿದ್ದಾಗ ದೈಹಿಕ ಆರೋಗ್ಯ ಸಹಜವಾಗಿಯೇ ಚೆನ್ನಾಗಿರುತ್ತೆ. ಕಾಣಿಸುವಂತಹದ್ದು ಕಾಯಿಲೆಗಳು ದೇಹದಲ್ಲಿ ಆಗಿದ್ರು ರೂಟ್ ಕಾಸು ಮಾನಸಿಕ ಉದ್ವೇಗ ಅಂತ ಹೇಳ್ತೀವಿ. ಡಾಕ್ಟರ್ಸ್ ಅದನ್ನ ಹೇಳೋದು. ಅವ್ರು ಹೇಳ್ತಾರೆ ಮೆಂಟಲ್ ಟೆನ್ಷನ್ ಇಂದ ಬಂದಿರುವಂತಹದ್ದು ಡಯಾಬಿಟಿಸು, BP ಅಂತ. ನೆಕ್ಸ್ಟ್ ಎಮೋಷನಲ್ ಹೆಲ್ತ್ ಅಂತ ಹೇಳ್ತೀವಿ. ಭಾವನಾತ್ಮಕ ಮಟ್ಟದಲ್ಲಿ ಕೂಡ ಆರೋಗ್ಯವಂತನಾಗಿರುವಂತಹದ್ದು. ನಮಗೆ ತುಂಬಾ ಜನರಿಗೆ ನಮ್ಮ ಅನಿಸಿಕೆಗಳನ್ನ ಇನ್ನೊಬ್ಬರ ಜೊತೆ ವ್ಯಕ್ತಪಡಿಸಕ್ಕೆ ಆಗೋದಿಲ್ಲ. ಎಮೋಷನಲಿ ವಿ ಆರ್ ರಿಸ್ಟ್ರಿಕ್ಟಿಂಗ್ ಅವರ್ ಸೆಲ್ಸ್. ನಮ್ಮಲ್ಲಿ ಆತ್ಮೀಯತೆ ಇಲ್ಲ, ಇನ್ನೊಬ್ಬರ ಜೊತೆ ಆತ್ಮೀಯವಾಗಿ ಹಂಚ್ಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ಲ. ಇವಾಗ ತುಂಬಾ ಜನರಿಗೆ ಆಗ್ತಾ ಇಲ್ಲ. ಇದು ಭಾವನಾತ್ಮಕ ಮಟ್ಟದಲ್ಲಿ ಕೂಡ ಆರೋಗ್ಯ ತುಂಬಾ ಮುಖ್ಯ. ಇದು ಪ್ರತಿಯೊಂದು ಕೂಡ ಮುಖ್ಯ. ಆರೋಗ್ಯ ಅಂದ್ರೆ ಬರೀ ದೇಹ ಒಂದೇ ಅಲ್ಲ. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಎಮೋಷನಲ್ ಹೆಲ್ತ್. ನೆಕ್ಸ್ಟ್ ಸೋಷಿಯಲ್ ಹೆಲ್ತ್, ಸಾಮಾಜಿಕ ಒಂದು ಆರೋಗ್ಯ, ಸಾಮಾಜಿಕ ಆರೋಗ್ಯ ಅಂತ ಹೇಳ್ತೀವಿ. ಎಲ್ರ ಜೊತೆ ನಾವು ಹೇಗಿದ್ದೀವಿ, ಸಮಾಜ ಜೊತೆಗೆ ಹೇಗಿದ್ದೀವಿ. ನಾವು ಹೇಳ್ತೀವಿ ಮನುಷ್ಯ, ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್. ಮ್ಯಾನ್ ಅಂದ್ರೆ ಬೋತ್ ಮ್ಯಾನ್ ಅಂಡ್ ವುಮನ್. ಇಟ್ ಡಸಂಟ್ ಮೀನ್ ಓನ್ಲಿ ಗಂಡಸು ಅಂತಲ್ಲ, ಮನುಷ್ಯ ಒಂದು ಸಾಮಾಜಿಕ ಪ್ರಾಣಿ ಅಂತ ಹೇಳ್ತೀವಿ. ನಾವು ಎಲ್ರ ಜೊತೆ ಹೇಗಿರ್ತೇವಿ ತುಂಬಾ ಮುಖ್ಯ. ಅದು ನಾವೊಬ್ಬರೇ ಗುಹೆಯಲ್ಲಿ ಕೂತ್ಕೊಂಡು, ಕಾಡಲ್ಲಿ ಕೂತ್ಕೊಂಡು, ಹಿಮಾಲಯಲ್ಲಿ ಕೂತ್ಕೊಂಡು ನಾವೊಬ್ಬರೇ ಜೀವನ ಮಾಡಕ್ಕೆ ಆಗೋದಿಲ್ಲ. ಅಂತಹವ್ರು ತುಂಬಾ ಕಡಿಮೆ ಜನ. ಸನ್ಯಾಸ ತಗೊಂಡು ಹಿಮಾಲಯಕ್ಕೆ ಹೋಗುವಂತಹವ್ರು ತುಂಬಾ ಕಡಿಮೆ ಜನ. ನಾವೆಲ್ಲರೂ ಆ ತರಹ ಮಾಡುವಂತಹವ್ರು ಅಲ್ಲ. ನಾವೆಲ್ಲರೂ ಗೃಹಸ್ಥರು
ಅಂದ್ರೆ ಹೌಸ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಗೃಹಸ್ಥ ಜೀವನ ಈ ಪ್ರಪಂಚದಲ್ಲಿ ತುಂಬಾ ಮುಖ್ಯವಾಗಿರುವಂತಹದ್ದು. ಗೃಹಸ್ಥಾಶ್ರಮ ಅಂತ ಹೇಳ್ತೀವಿ ನಾವು ಸಾಂಪ್ರದಾಯಿಕವಾಗಿ. ಗೃಹಸ್ಥಾಶ್ರಮ ಶ್ರೇಷ್ಠವಾಗಿರುವಂತಹ ಆಶ್ರಮ. ಮಿಕ್ಕರು 3 ಜನರಿಗೆ ಊಟ ಕೊಡುವಂತಹ ಗೃಹಸ್ಥ. ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀವಿ. ವಿದ್ಯಾಭ್ಯಾಸ ಪಡೆಯುವಂತವ್ರಿಗೆ ನಾವು ಹಿಂದಿನ ಕಾಲದಲ್ಲಿ ಬ್ರಹ್ಮಚಾರಿಗಳು ಅಂತ ಹೇಳ್ತಾ ಇದ್ದೀವಿ. ಅವನು ಅರ್ನ್ ಮಾಡೋದಿಲ್ಲ. ರಿಟೈರ್ಡ್ ಆಗಿರುವಂತಹ ವೃದ್ಧರು ಅಂತ ಹೇಳ್ತೇವಿ, ಅವರು ಕೂಡ ಕೆಲಸ ಮಾಡುವಂತಹ ಸಾಮರ್ಥ್ಯ ಶಕ್ತಿ ಕಡಿಮೆ ಆಗಿದೆ ಅವರಲ್ಲಿ. ಇನ್ನೊಂದು ಸನ್ಯಾಸ ತಗೊಂಡಿರುವಂತವ್ರು, ಅವರು ಏನು ಅರ್ನ್ ಮಾಡೋದಿಲ್ಲ. ಈ 3 ಜನರು ಕೂಡ ಗೃಹಸ್ಥನ ಮೇಲೆ ಆಧಾರ ಪಟ್ಟಿದ್ದಾರೆ. ಸೊ ನಾವೆಲ್ಲರೂ ಕೂಡ ಗೃಹಸ್ಥರು, ಗೃಹಸ್ಥಾಶ್ರಮ ಪಾಲನೆ ಮಾಡ್ತಾ ಇರುವಂತಹರು. ನಾವು ಎಲ್ಲರ ಜೊತೆ ಒಟ್ಟಿಗೆ ಇಂಟ್ರಾಕ್ಷನ್ ಮಾಡ್ತಾ ಇರುವಂತಹದ್ದು. ಸೊ ನಮ್ಮ ಇನ್ನೊಬ್ಬರ ಜೊತೆ ಇಂಟ್ರಾಕ್ಷನ್ಸ್ ಇದೆಯಲ್ಲ, ಈ ಮಟ್ಟದಲ್ಲಿ ಕೂಡ ಆರೋಗ್ಯ ತುಂಬಾ ಮುಖ್ಯವಾಗಿರುವಂತಹದ್ದು, ತುಂಬಾ ಮುಖ್ಯವಾಗಿರುವಂತಹದ್ದು. ಈ 4ಕ್ಕಿಂತ ಮಿಗಿಲಾಗಿರುವಂತಹದ್ದು ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳ್ತೀವಿ, ಅಥವಾ ಆಧ್ಯಾತ್ಮಿಕ ಆರೋಗ್ಯ ಅಂತ ಹೇಳ್ತೀವಿ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿರುವಂತಹದ್ದು. ಈ ಮೊದಲು 4ಕ್ಕೆ ಫೌಂಡೇಶನ್, ಬೇಸ್ ಆಗಿರುವಂತಹದ್ದು 5ನೇದು. ಅದಕ್ಕೆ 5ನೇದು ಮುಖ್ಯವಾಗಿ ನಾವೆಲ್ಲರೂ ಪಡ್ಕೋಬೇಕಾಗಿರುವಂತಹದ್ದು ಸ್ಪಿರಿಚುವಲ್ ಹೆಲ್ತ್. ಇದನ್ನ ಪಡ್ಕೊಂಡಾಗ ಮಿಕ್ಕಿರೋ 4 ಸಹಜವಾಗಿಯೇ ಸರಿ ಹೋಗುತ್ತೆ, ಸಹಜವಾಗಿಯೇ ಚೆನ್ನಾಗಿರುತ್ತೆ. ಇದು ಮೂಲ ಇವತ್ತಿನ ಕಾರ್ಯಕ್ರಮ. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಎಮೋಷನಲ್ ಹೆಲ್ತ್, ಸೋಷಿಯಲ್ ಹೆಲ್ತ್ ಅಂಡ್ ಸ್ಪಿರಿಚುವಲ್ ಹೆಲ್ತ್. ಇದನ್ನ ಪಡ್ಕೊಂಡಾಗ, ನಾವು ಸ್ಪಿರಿಚುವಲ್ ಹೆಲ್ತ್ ಅನ್ನ ಪಡ್ಕೊಂಡಾಗ ಇವೆಲ್ಲವೂ ಅದಷ್ಟಗದೆ ಚೆನ್ನಾಗತ್ತೆ, ಜೀವನ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸೀಕ್ರೆಟ್ ಏನಪ್ಪಾ ಅಂದ್ರೆ, ಸ್ಪಿರಿಚುವಲ್ ಹೆಲ್ತ್ ಪಡ್ಕೋಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಏನು ಮಾಡ್ಬೇಕಾಗಿಲ್ಲ. ಇದು ಕಂಪ್ಲೀಟ್ಲಿ ಎಫರ್ಟ್ಲೆಸ್, ಏನು ಪ್ರಯಾಸ ಇಲ್ಲ ಸ್ಪಿರಿಚುವಲ್ ಹೆಲ್ತ್ ಪಡ್ಕೊಬೇಕಾದ್ರೆ. ಆದರೆ ಪ್ರಪಂಚದಲ್ಲಿ ನಮ್ಗೆಲ್ಲರೂ ಕೂಡ ಏನು ಹೇಳ್ತಾರೆ ಅಂದ್ರೆ, ಸ್ಪಿರಿಚುವಲ್ ಹೆಲ್ತ್ ಪಡಿಬೇಕಾದ್ರೆ ತುಂಬಾ ಕಷ್ಟ ಪಡ್ಬೇಕು, ತುಂಬಾ ಸಾಧನೆ ಮಾಡ್ಬೇಕು, ಏನೇನೋ ಸರ್ಕಸ್ ಮಾಡ್ಬೇಕು, ನೀವು ವರ್ಷಾನಗಟ್ಲೆ ತಪಸ್ ಮಾಡ್ಬೇಕು ಅಂತ ಏನೇನೋ ಹೇಳ್ತಾರೆ. ಇದು ನಾವು ಇವತ್ತು ಸ್ವಲ್ಪ ತಿಳ್ಕೊಂತೀವಿ. ಆಧ್ಯಾತ್ಮಿಕ ಸಾಧನೆ, ಆಧ್ಯಾತ್ಮಿಕ ಆರೋಗ್ಯ ಪಡಿಬೇಕಾದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಎಫರ್ಟ್ಲೆಸ್. ಈ ಆರೋಗ್ಯವನ್ನ ಪಡೆದ ಮೇಲೆ ಮಿಕ್ಕಿರೋದೆಲ್ಲ ನಮಗೆ ಅದಷ್ಟಕ್ಕದೇ ಸಿಗ್ತಾ ಬರುತ್ತೆ, ನಾವೇನು ಕಷ್ಟ ಪಡ್ಬೇಕಾಗಿಲ್ಲ. ಜೀವನ ತುಂಬಾ ಸರಳ, ಜೀವನ ತುಂಬಾ ಸುಲಭ. ನಾವೇ ಅದನ್ನ ಕಷ್ಟ ಮಾಡ್ಕೊಂಡಿದೀವಿ. ವಿ ಹ್ಯಾವ್ ಮೇಡ್ ಇಟ್ ವೆರಿ ಡಿಫಿಕಲ್ಟ್ ಬಿಕಾಸ್ ಆಫ್ ಅವರ್ ಓನ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಲೈಫ್. ಅದನ್ನ ನಾವು ಇವತ್ತು ಕ್ಲಾಸ್ ಅಲ್ಲಿ, ಪಾಠದಲ್ಲಿ ನೋಡ್ತೇವೆ. ಈಗ ಒಳ್ಳೆಯ ಆರೋಗ್ಯವನ್ನು ನಾವು ಹೇಗೆ ಪಡೆಯೋದು ಅಂತ ಬ್ರೀಫ್ ಆಗಿ ಇನ್ನೊಂದು ರೀತಿಯಲ್ಲಿ ನೋಡ್ತೇವೆ. ಒಂದು ಬೇಕಾಗಿರುವಂತಹದ್ದು ಚೇಂಜ್ ಇನ್ ಲೈಫ್ ಸ್ಟೈಲ್. ನಾವು ಮಾಡುವಂತಹ ಜೀವನ ಶೈಲಿ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಲೈಫ್ ಸ್ಟೈಲ್ ಅಂತ. ದ ವೇ ಯು ಲೀವ್, ಇದರಲ್ಲಿ ಒಂದು ಬದಲಾವಣೆ, ಮಾರ್ಪಾಟು ಬರಬೇಕಾಗಿದೆ. ಆಹಾರದಲ್ಲಿ ಒಂದು ಬದಲಾವಣೆ, ಆಮೇಲೆ ದೇಹ ಒಳಗಡೆ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ, ಮನಸ್ಸು ಹೃದಯವನ್ನ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ, ಎಲ್ಲವೂ ಮುಖ್ಯ. ನಾವು ಆವಾಗ್ಲೇ ಹೇಳಿದ್ರಲ್ಲ, ಎಲ್ರು ಕೂಡ ನನಗೆ ಈ ತರಹ ಜೀವನ ಬೇಕು, ಆ ತರಹ ಜೀವನ ಬೇಕು, ನಾವು ಅದನ್ನ ಬಯಸ್ತಾ ಇದ್ದೀವಿ. ಅದು ನಿಮಗೆ ಸಿಗೋದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ? ಏನೇನೋ ತಿಂದ್ಬಿಟ್ಟು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸಾಧ್ಯ ಇಲ್ಲ. ಇಟ್ ಇಸ್ ಅಗೇನ್ಸ್ಟ್ ದ ಲಾ ಆಫ್ ನೇಚರ್. ಪ್ರಕೃತಿ ನಿಯಮಕ್ಕೆ ವಿರುದ್ಧ ಅದು. ಅದೇ ರೀತಿ ದೇಹ, ಮನಸ್ಸು, ಹೃದಯ ಕಲ್ಮಶವಾಗಿಟ್ಕೊಂಡು ಜೀವನ ಚೆನ್ನಾಗಿರ್ಬೇಕಂದ್ರೆ ಸಾಧ್ಯ ಇಲ್ಲ. ಇಟ್ ಈಸ್ ಅಗೇನ್ಸ್ಟ್ ದ ಲಾಸ್ ಆಫ್ ನೇಚರ್. ನಾವು ಇದರಲ್ಲಿ ಬದಲಾವಣೆ ಬಂದಾಗ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಆನಂದವಾಗಿರತ್ತೆ, ಆರೋಗ್ಯವಾಗಿರುತ್ತೆ. ಇವೆಲ್ಲವನ್ನು ಕೂಡ ನಾವು ಆಧ್ಯಾತ್ಮಿಕ ಸಾಧನೆಯಿಂದ ಅಥವಾ ಯೋಗ ಸಾಧನೆಯಿಂದ ನಾವು ಪಡೆಯೋದಕ್ಕೆ ಸಾಧ್ಯ. ಈಗ ಮತ್ತೊಮ್ಮೆ ಎಲ್ರಿಗೂ ಕೂಡ ಪ್ರಶ್ನೆ, ವೈ ಯು ಮಸ್ಟ್ ಬಿ ಹೆಲ್ದಿ ಅಂತ. ಇದು ವಿಚಿತ್ರವಾಗಿರುವಂತಹ ಒಂದು ಪ್ರಶ್ನೆ. ನಿಮ್ಗೆ ಇದುವರೆಗೂ ಯಾರು ಈ ಪ್ರಶ್ನೆಯನ್ನ ಕೇಳದೆ ಇರಬಹುದು. ಈಗ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೇನೆ, ನೀವು ಯಾಕೆ ಆರೋಗ್ಯವಂತನಾಗಿ ಇರಬೇಕು? ಯಾರಾದ್ರೂ ಹೇಳ್ತೀರಾ? ವೈ ಯು ಮಸ್ಟ್ ಬಿ ಹೆಲ್ದಿ ಅಂತ. ಈಗ ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ಈ ದೇಹ ಅನ್ನೋದು ಬೇಕಲ್ಲ ಗುರುಜಿ, ರಥ. ಹಾಗಾಗಿ ಆರೋಗ್ಯ ಇದ್ರೆ
ನೀವು ಯಾಕೆ ಆರೋಗ್ಯವಂತನಾಗಿರ್ಬೇಕು? ನೀವು ಹೇಳ್ತಾ ಇದ್ದೀರಾ ನಾನು ಸಾಧನೆ ಮಾಡ್ಬೇಕಾದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ, ಹೌದಾ? ಓಕೆ, ವೆರಿ ಗುಡ್, ವಂಡರ್ಫುಲ್. ಸಾಧನೆ ಮಾಡ್ಲಿಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕು, ಚೆನ್ನಾಗಿ ಹೇಳಿದ್ರಿ. ಇನ್ನೇನಾದ್ರೂ ಉತ್ತರ ಇದೆಯಾ? ಈ ಫಿಸಿಕಲ್ ಬಾಡಿ ಮೀಡಿಯಾ ಸರ್, ಟು ಡೂ ಎನಿ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಇಟ್ಸ್ ದ ಮೀಡಿಯಾ. ಇನ್ನೊಂದು ಚೆನ್ನಾಗಿ ಉತ್ತರ ಹೇಳಿದ್ರಿ. ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ನಮ್ಗೆ ಆರೋಗ್ಯ ತುಂಬಾ ಮುಖ್ಯ. ಓಕೆ, ವೆರಿ ಗುಡ್, ವಂಡರ್ಫುಲ್. ಇನ್ನೊಬ್ರು ಯಾರಾದ್ರೂ ಹೇಳ್ತೀರಾ? ನೀವು ನಮಸ್ತೆ ಗುರುಗಳೇ. ಗುರುಗಳೇ, ನೀವಂದ್ರಿ ಮೂಲಭೂತ ಸೌಕರ್ಯಗಳನ್ನ ಅನುಭವಿಸೋಕೆ ದೇಹ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು. ಅದೇ ಇಲ್ಲ ಅಂದ್ಮೇಲೆ ನಾವ್ ಅದನ್ನ ಅನುಭವಿಸಕ್ಕೆ ಆಗಲ್ವಲ್ಲ. ಅದಕ್ಕೆ ಮನುಷ್ಯ ದೇವಾಗಿ ನಾವ್ ಏನೇ ಸಂಪಾದಿಸೋ ದುಡ್ಡುಗ ಅನುಭವಿಸಕ್ಕಾಗ್ಲಿ, ನಾವ್ ಮಾಡಿರೋ ಪ್ರಾಪರ್ಟಿ, ನಾವ್ ಕಾರ್ ತಗೊಂಡಿರ್ಲಿ, ಅಥವಾ ನಮ್ಮ ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೇಕು, ಏನೇ ಮಾಡ್ಬೇಕು ಅಂದ್ರೂ ಆರೋಗ್ಯ ಬೇಕೇ ಬೇಕು. ಅದ್ರಿಂದ ನಾನ್ ಬರೀ ಬೆಡ್ ರಿಡನ್ ಆಗೀನಿ ಅಂದ್ರೆ ದುಡ್ಡು ಕೋಟಿಗಟ್ಲೆ ಇದೆ, ನನ್ ಆಸೆ ಕೆಳಗೆ ಅಷ್ಟೊಂದು ಹಾಸಿಗೆ ತರ ಮಾಡ್ಕೊಂಡು ದುಡ್ಡು ಹಾಕೊಂಡ್ ಮಲಗೀನಿ, ನನಗೆ ಆರೋಗ್ಯನೇ ಇಲ್ಲ, ಆಮೇಲೆ ಆ ದುಡ್ಡು ಯಾಕೆ ಸರ್? ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮಸ್ತೆ ಗುರುಜಿ. ಇನ್ನೊಬ್ರು ಯಾರಾದ್ರೂ ಹೇಳಿ. ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಆತ್ಮ ಅನ್ನೋ ಹಾಗೆ ನಾವು ಸ್ಪಿರಿಚುವಾಲಿಟಿಯಲ್ಲಿ ಬೆಳಿಬೇಕಾದ್ರೆ ಈ ದೈಹಿಕವಾಗಿ ನಾವು ಚೆನ್ನಾಗಿದ್ರೆ ಸ್ಪಿರಿಚುವಲಿ ಬೆಳೆಯೋದಕ್ಕೆ ಅದು ಸಹಕಾರಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಗುರುಜಿ. ಇನ್ನೊಂದು ಉತ್ತರ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ, ವೆರಿ ನೈಸ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ವಿಚಾರ ಸ್ವಲ್ಪ ಆಳವಾಗಿ ನೋಡೋಣ. ನೀವು ಯಾಕೆ ಆರೋಗ್ಯವಂತನಾಗಿ ಇರಬೇಕು ಅಂತ. ದ ಬೆಸ್ಟ್ ಗಿಫ್ಟ್ ಟು ಯುವರ್ ಸೆಲ್ಫ್ ಈಸ್ ಯು ಬೀಯಿಂಗ್ ಹೆಲ್ದಿ. ನಿಮಗ ನೀವೇ ಕೊಡುವಂತಹ ಅತಿ ಉತ್ತಮ ಕೊಡುಗೆ ಏನು ಅಂದ್ರೆ ನೀವು ಆರೋಗ್ಯವಂತನಾಗಿ ಇರೋದು. ನಿಮಗೆ ನೀವು ಏನೇನೋ ಗಿಫ್ಟ್ ಅನ್ನ ಕೊಡ್ತೀರಾ. ಒಳ್ಳೆ ಬಟ್ಟೆ ತಗೊಳ್ಳೋದು, ಒಳ್ಳೆ ಜ್ಯುವೆಲ್ಸ್ ತಗೊಳ್ಳೋದು, ನೀವು ಈ ತರಹ ಬೇರೆ ಬೇರೆ ನಿಮಗೆ ನೀವೇ ಏನೇನೋ ತಗೊಂತೀರಾ. ನಿಮಗೆ ನೀವೇ ಕೊಡುವಂತಹ ಆ ಎಲ್ಲ ಕೊಡುಗೆಗಳಿಗಿಂತ ಅತಿ ಶ್ರೇಷ್ಠವಾಗಿರುವಂತಹ ಕೊಡುಗೆ ಏನಪ್ಪಾ ಅಂದ್ರೆ ನೀವು ಆರೋಗ್ಯವಂತನಾಗಿರೋದು. ನೀವು ನಿಮಗೆ ಕೊಡುವಂತಹ ಅತಿ ದೊಡ್ಡ ಕೊಡುಗೆ ಇದು. ಒಂದು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ದ ಬೆಸ್ಟ್ ಗಿಫ್ಟ್ ದಟ್ ಯು ಕ್ಯಾನ್ ಎವರ್ ಗಿವ್ ಟು ಯುವರ್ ಸೆಲ್ಫ್ ಈಸ್ ಯು ಬೀಯಿಂಗ್ ಹೆಲ್ದಿ. ನೀವು ಒಳ್ಳೆ ಬಟ್ಟೆ ತಗೊಳ್ಳೋದೇ ಇದ್ರೂ ಪರವಾಗಿಲ್ಲ, ನಿಮಗೆ ನೀವೇ ಆರೋಗ್ಯವಂತನಾಗಿ ನಿಮ್ಮನ್ನ ಕಾಪಾಡಿಕೊಂಡ್ರೆ ಅದೇ ನಿಮ್ಗೆ ಕೊಡುವಂತಹ ದೊಡ್ಡ ಗಿಫ್ಟ್. ಇವೆಲ್ಲ ಆಮೇಲೆ, ಇವೆಲ್ಲ ಸೆಕೆಂಡ್ರಿ. ಫಸ್ಟ್ ನಿಮಗೆ ಬೇಕಾಗಿರುವಂತಹದ್ದು, ನಿಮ್ಮಿಂದ ಆಗ್ಬೇಕಾಗಿರುವಂತಹದ್ದು ನಿಮಗೆ ನೀವು ಆರೋಗ್ಯವಂತನಾಗಿ ಇರೋದು. ಇಷ್ಟೇ ಅಲ್ಲ, ಎರಡನೇದು, ದ ಬೆಸ್ಟ್ ಗಿಫ್ಟ್ ಟು ಯುವರ್ ಫ್ಯಾಮಿಲಿ ಈಸ್ ಯು ಬೀಯಿಂಗ್ ಹೆಲ್ದಿ. ನೀವು ನಿಮ್ಮ ಕುಟುಂಬಕ್ಕೆ ಕೊಡುವಂತಹ ಅತಿ ಉತ್ತಮ ಕೊಡುಗೆ ಏನಪ್ಪಾ ಅಂದ್ರೆ ನೀವು ಆರೋಗ್ಯವಂತನಾಗಿರೋದು. ನೀವೇ ನಿಮ್ಮ ಕುಟುಂಬಕ್ಕೆ ರೋಗಿಯಾಗಿ ಭಾರವಾಗದೇ ಇದ್ರೆ ಅದೇ ನಿಮ್ಮಿಂದ ಅತಿ ದೊಡ್ಡ ಒಂದು ಕೊಡುಗೆ, ನಿಮ್ಮ ಕುಟುಂಬಕ್ಕೆ ನೀವು ಕೊಡುವಂತಹದ್ದು. ಇಷ್ಟೇ ಅಲ್ಲ, ಬೆಸ್ಟ್ ಗಿಫ್ಟ್ ಟು ಯುವರ್ ಕಂಟ್ರಿ ಈಸ್ ಯು ಬೀಯಿಂಗ್ ಹೆಲ್ದಿ. ನೀವು ನಿಮ್ಮ ದೇಶಕ್ಕೆ ಕೊಡುವಂತಹ ಅತಿ ದೊಡ್ಡ ಕೊಡುಗೆ ಏನಪ್ಪಾ ಅಂದ್ರೆ ನೀವು ಆರೋಗ್ಯವಂತನಾಗಿ ಇರೋದು. ಆರೋಗ್ಯವನ್ನ ಕಳ್ಕೊಂಡ್ರೆ ವ್ಯಕ್ತಿ ದೇಶಕ್ಕೆ ಬರ್ಡನ್ ಆಗ್ತಾನೆ. ನಮ್ಮ ಸರ್ಕಾರ ತುಂಬಾ ದುಡ್ಡು ಆರೋಗ್ಯಕ್ಕೆ ಖರ್ಚು ಮಾಡ್ತಾ ಇದೆ, ಯಾಕೆಂದ್ರೆ ಅಷ್ಟು ಜನ ರೋಗಿಗಳಾಗಿ ನರಳ್ತಾ ಇದ್ದಾರೆ. ನೀವು ಆರೋಗ್ಯವಂತನಾಗಿದ್ರೆ ನಿಮ್ಮ ಮೇಲೆ ಖರ್ಚು ಮಾಡುವಂತಹ ಸರ್ಕಾರದ ಬಜೆಟ್ ಮನಿ ಇದೆಯಲ್ಲ ಅಷ್ಟು ಕಡಿಮೆ ಆಗತ್ತೆ. ಒಂದು ಊರಿನಲ್ಲಿ 1000 ಜನ ಆರೋಗ್ಯವಂತರಾದ್ರೆ ಅಷ್ಟು ಜನರ ಮೇಲೆ ಖರ್ಚು ಮಾಡಬೇಕಾಗಿರುವಂತಹದ್ದು ಕಡಿಮೆ ಆಗತ್ತೆ. ಸೊ ದೇಶದಲ್ಲಿ ಹೆಲ್ತ್ ಬಜೆಟ್ ತುಂಬಾ ಜಾಸ್ತಿ ಇದೆ. ಯಾಕೆ ಅಂದ್ರೆ ರೋಗ ತುಂಬಾ ಜಾಸ್ತಿ ಇದೆ, ಜನರಿಗೆ ಕಾಯಿಲೆಗಳು ತುಂಬಾ ಜಾಸ್ತಿ ಇದೆ. ಸೊ ನೀವು ಟ್ಯಾಕ್ಸ್ ಕಟ್ಟುವಂತಹದ್ದು ಒಂದು ಕಾಂಟ್ರಿಬ್ಯೂಷನ್ ದೇಶಕ್ಕೆ. ಅದಕ್ಕಿಂತ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ನೀವು ಆರೋಗ್ಯವಂತನಾಗಿರೋದು. ನಿಮ್ಮಿಂದ ಇನ್ನೊಂದು ಸೇವೆ ಆಗಿರ್ಲಿ, ನೀವೇ ದೇಶಕ್ಕೆ ಫೈನಾನ್ಷಿಯಲಿ ಬರ್ಡನ್ ಆಗದ ಇದ್ರೆ ಅಷ್ಟು ದುಡ್ಡು ನಮಗೆ ಸೇವ್ ಆಗತ್ತೆ, ಉಳಿತಾಯವಾಗತ್ತೆ ಸರ್ಕಾರಕ್ಕೆ, ದೇಶಕ್ಕೆ. ಆ ಹಣವನ್ನ ನಾವು ದೇಶ ಉದ್ಧಾರ ಆಗ್ಲಿಕ್ಕೆ ಇನ್ನೊಂದು ರೀತಿಯಲ್ಲಿ ಉಪಯೋಗ ಮಾಡಬಹುದು. ಇದು ನಿಮ್ಮಿಂದ ಇನ್ನೊಂದು ಗಿಫ್ಟ್. ಇಷ್ಟೇ ಅಲ್ಲ, ಬೆಸ್ಟ್ ಗಿಫ್ಟ್ ದ ಹೋಲ್ ವರ್ಲ್ಡ್ ಈಸ್ ಯು ಬೀಯಿಂಗ್ ಹೆಲ್ದಿ. ಪ್ರಪಂಚಕ್ಕೆ ನೀವು ಕೊಡುವಂತಹ ಉತ್ತಮ ಕೊಡುಗೆ ಏನಪ್ಪಾ ಅಂದ್ರೆ ನೀವು ಆರೋಗ್ಯವಂತನಾಗಿ ಇರೋದು.
ಸೊ ಅನಾರೋಗ್ಯ ವ್ಯಕ್ತಿ ಎಲ್ಲಾದ್ರ ಮೇಲೂ ಕೂಡ ಭಾರವಾಗಿ ಇರ್ತಾನೆ. ಸೊ ನಿಮಗೆ ರೋಗಿಯಾಗಿ ಇರೋದಕ್ಕೆ ಅರ್ಹತೆ ಇಲ್ಲ. ಯು ಕೆನಾಟ್ ಬಿ ಎ ಸಿಕ್ ಪರ್ಸನ್. ಯು ಹ್ಯಾವ್ ನೋ ರೈಟ್ ಟು ಬಿ ಎ ಸಿಕ್ ಪರ್ಸನ್. ಈ ಸ್ವಾತಂತ್ರ್ಯ ನಿಮ್ಗೆ ಯಾರಿಗೂ ಇಲ್ಲ. ನೀವು ಆರೋಗ್ಯವಂತನಾಗಿ ಇರಲೇಬೇಕಾಗಿದೆ. ಯು ಮಸ್ಟ್ ಬಿ ಹೆಲ್ದಿ. ನೀವು ಹೇಳ್ಬಹುದು ನನ್ನಿಷ್ಟ ಇದು ಅಂತ, ನಿಮ್ಗೆ ಆ ಅರ್ಹತೆ ಇಲ್ಲ. ನಿಮಗೆ ನೀವು ಆರೋಗ್ಯವಂತನಾಗಿ ಇರಲೇಬೇಕಾಗಿದೆ. ಯು ಮಸ್ಟ್ ಬಿ ಹೆಲ್ದಿ. ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯ ಆರೋಗ್ಯವಂತನಾಗಿ ಇರುವಂತಹ ಜವಾಬ್ದಾರಿ ಇದೆ. ರೋಗಿಯಾಗಿ ಇರುವಂತಹ ಹಕ್ಕು ನಮಗೆ ಇಲ್ಲ. ತುಂಬಾ ಮುಖ್ಯ ಇದು, ತುಂಬಾ ಮುಖ್ಯ ಇದು. ನಾವ್ ಈ ಪ್ರೋಗ್ರಾಮ್ ಅಲ್ಲಿ ಏನು ಕಲ್ತ್ಕೊಂತೀವಿ ಅಂತ ಬ್ರೀಫ್ ಆಗಿ ನೋಡೋಣ. ಒಂದು ಆಹಾರದ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಂತೀವಿ. ಆಹಾರ ಫಿಸಿಕಲ್ ಹೆಲ್ತ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹದ್ದು. ಮೊದಲೇ ನೋಡಿದ್ವಲ್ವಾ, ಡಿಫರೆಂಟ್ ಲೆವೆಲ್ಸ್ ಆಫ್ ಹೆಲ್ತ್. ಒಂದು ದೈಹಿಕ ಆರೋಗ್ಯ, ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಆಹಾರ. ಎರಡನೇದು ಪ್ರಾಣಾಯಾಮ. ನಮ್ಮ ಜೀವನ ಚೆನ್ನಾಗಿರ್ಬೇಕಾದ್ರೆ ಆಹಾರ ಎಷ್ಟು ಮುಖ್ಯನೋ ಪ್ರಾಣಾಯಾಮಗಳು ಕೂಡ ಅಷ್ಟೇ ಮುಖ್ಯ. ಇದಕ್ಕೆ ವೈಟಲ್ ಫೋರ್ಸ್ ಅಂತ ಹೇಳ್ತೀವಿ. ಪ್ರಾಣ ಅಂದ್ರೆ ವೈಟಲ್ ಫೋರ್ಸ್, ಜೀವಶಕ್ತಿ ಅಥವಾ ಪ್ರಾಣಶಕ್ತಿ ಅಂತ ಹೇಳ್ತೀವಿ. ಇದನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ? ಜೀವನ ಚೆನ್ನಾಗಿರ್ಬೇಕಾದ್ರೆ, ಜೀವನ ಆರೋಗ್ಯವಂತನಾಗಿರ್ಬೇಕಾದ್ರೆ ನಾವು ಇವನ್ನ ಪಾಲನೆ ಮಾಡಿದಾಗ ನಮ್ಮ ಜೀವನ ತುಂಬಾ ಆರೋಗ್ಯವಾಗಿ ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ. ಮೂರನೇದು ಧ್ಯಾನ ಅಂತ ಹೇಳ್ತೀವಿ. ಇದು ಮಾನಸಿಕ ಆರೋಗ್ಯವನ್ನ ನಮಗೆ ಕೊಡುವಂತಹದ್ದು. ನಾಲ್ಕನೇದು ನಾಲೆಡ್ಜ್ ಆಫ್ ದ ಸೆಲ್ಫ್. ಇದಕ್ಕೆ ನಾನು ಯಾರು ಅಂತ ಅರ್ಥಕೊಳ್ಳುವಂತಹ, ಇದಕ್ಕೆ ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳ್ತೀವಿ. ಇದು ಎಲ್ಲದಕ್ಕೂ ಮೂಲವಾಗಿರುವಂತಹದ್ದು. ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿದ್ದಾಗ ವ್ಯಕ್ತಿ ಮಿಕ್ಕಿರೋ ಎಲ್ಲಾ ಮಟ್ಟದಲ್ಲಿ ಕೂಡ ಅದಷ್ಟಕ್ಕದೇ ನಿಮಗೆ ಆರೋಗ್ಯ ಆನಂದ ಸಿಗ್ತಾ ಹೋಗುತ್ತೆ. ಇದು ಸಹಜವಾಗಿ ಆಗುವಂತಹದ್ದು, ನಾವೇನು ಕಷ್ಟ ಪಡ್ಬೇಕಾಗಿಲ್ಲ. ಈಗ ನಾವು ಈ 4 ಒಂದೊಂದೇ ಸ್ವಲ್ಪ ವಿವರವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಆಹಾರದ ಬಗ್ಗೆ ನೋಡೋಣ. ನೀವೇ ನೋಡಿ, ಇಲ್ಲಿ 2 ಚಿತ್ರಗಳಿದೆ. ನೀವು ಈ ಬಣ್ಣ ಕಾಣಿಸುವಂತಹ ಆಹಾರಗಳು, ತರಕಾರಿ, ಹಣ್ಣುಗಳು, ಇದನ್ನ ಹೆಚ್ಚಿಗೆ ಸೇವನೆ ಮಾಡ್ತಾ ಇದ್ದೀರೋ, ಅಥವಾ ಇನ್ನೊಂದು ಪಿಕ್ಚರ್ ಇರುವಂತಹ ಔಷಧಿಗಳು ಅದನ್ನ ಹೆಚ್ಚಿಗೆ ಸೇವನೆ ಮಾಡ್ತಾ ಇದ್ದೀರೋ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಇಫ್ ಯು ಈಟ್ ಹೆಲ್ದಿ ಫುಡ್, ನೋ ಮೆಡಿಸಿನ್ಸ್ ಆರ್ ರಿಕ್ವೈರ್ಡ್. ಆರೋಗ್ಯಕರ ಆಹಾರವನ್ನ ಸ್ವೀಕಾರ ಮಾಡಿದಾಗ ನಮಗೆ ಔಷಧಿಗಳ ಒಂದು ಅವಶ್ಯಕತೆ ತುಂಬಾನೇ ಕಡಿಮೆ ಆಗ್ಬಿಡುತ್ತೆ. ಇದು ಒಂದು ದಾರಿ ನಾವು ಆನಂದವಾಗಿರ್ಲಿಕ್ಕೆ, ನಾವು ಆರೋಗ್ಯವಾಗಿರ್ಲಿಕ್ಕೆ. ಪ್ರಾಣಭರಿತ ಆಹಾರ ತಗೊಂಡಾಗ ನಾವು ಔಷಧಿಗಳ ಒಂದು ಅವಶ್ಯಕತೆ ನಮಗೆ ಇಲ್ಲ. ಇದಕ್ಕೆ ಪ್ರಕೃತಿ ಸಹಜ ಆಹಾರಗಳು ಅಂತ ಹೇಳ್ತೀವಿ. ಇವುಗಳಲ್ಲಿ ಪೂರ್ಣ ಪ್ರಾಣಶಕ್ತಿ ಇರೋದ್ರಿಂದ ಅವನ್ನ ನಾವು ತಗೊಂಡಾಗ ನಮ್ಮ ಇಡೀ ದೇಹ ಪುನಶ್ಚೇತನಗೊಳ್ಳುತ್ತೆ, ಅಥವಾ ರಿಜುವನೇಷನ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ದೇಹ ಪುನಶ್ಚೇತನಗೊಳ್ಳುತ್ತೆ. ದೇಹಕ್ಕೆ ಬೇಕಾಗಿರುವಂತಹದ್ದು ಪ್ರಾಣ. ಪ್ರಾಣ ದೇಹಕ್ಕೆ ತುಂಬಾ, ಇದು ನಾವು ಪ್ರಾಣ ಅಂತ ಹೇಳ್ತೇವಲ್ವಾ, ಅದು ಎಷ್ಟು ಸಮೃದ್ಧಿಯಾಗಿದೆಯೋ ನಮ್ಮ ಜೀವನ ಕೂಡ ಅಷ್ಟು ಚೆನ್ನಾಗಿ ಅನುಭವ ಆಗತ್ತೆ. ಸೊ ಪ್ರಾಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಕ್ಕೆ ಬೇಕಾಗಿರುವಂತಹ ಒಂದು ರೀತಿಯ ಸರಳ ಸಾಧನೆ ಉತ್ತಮವಾಗಿರುವಂತಹ ಆಹಾರಗಳನ್ನ ತಗೊಳ್ಳೋದು. ಅಷ್ಟೇ ಅಲ್ಲ, ಈ ರೀತಿ ಆಹಾರ ತಗೊಂಡಾಗ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ, ಅದು ಕೂಡ ನಮ್ಮಲ್ಲಿ ಹೆಚ್ಚಾಗುತ್ತೆ, ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಈಗ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹ ವಿಷಯ ಇದು. ಏನು? ಇಮ್ಯುನಿಟಿ ಪವರ್ ಅನ್ನ ರೈಸ್ ಮಾಡುವಂತಹದ್ದು. ಅದು ಒಂದು ವಿಚಾರ. ಆಹಾರದ ಬಗ್ಗೆ ನಾವು ನೋಡಿದ್ವಿ. ಇನ್ನೊಂದು ನೋಡೋಣ, ಪ್ರಾಣಾಯಾಮ ಅಂತ. ಪ್ರಾಣ ಅಂದ್ರೆ ಲೈಫ್ ಫೋರ್ಸ್ ಅಥವಾ ಲೈಫ್ ಎನರ್ಜಿ ಅಂತ ಹೇಳ್ತೀವಿ. ಇದು ಪ್ರಾಣ ಪ್ಲಸ್ ಯಮ ಅಲ್ಲ, ಕಂಟ್ರೋಲಿಂಗ್ ಆಫ್ ಪ್ರಾಣ ಅಲ್ಲ. ಇದು ಪ್ರಾಣ ಪ್ಲಸ್ ಆಯಾಮ. ಆಯಾಮ ಅಂದ್ರೆ ಎನ್ಹ್ಯಾನ್ಸಿಂಗ್, ವೃದ್ಧಿಗೊಳಿಸೋದು, ಹೆಚ್ಚಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ನಮ್ಮ ಒಂದು ಶ್ವಾಸಕೋಶಗಳ ಸಾಮರ್ಥ್ಯದಲ್ಲಿ ನಾವು ಬರೀ 15% ಮಾತ್ರ ಉಪಯೋಗ ಮಾಡ್ತಾ ಇದ್ದೀವಿ.
ಇನ್ನ 85 ಭಾಗ ವೇಸ್ಟ್ ಆಗಿ ಹೋಗ್ತಾ ಇದೆ. ಅದೇ ಪ್ರಾಣಾಯಾಮ ಅಭ್ಯಾಸ ಮಾಡಿದಾಗ ನಾವು 100ಕ್ಕೆ 100 ಭಾಗ ಉಪಯೋಗ ಮಾಡೋದ್ರಿಂದ ಶ್ವಾಸಕೋಶಗಳ ಸಾಮರ್ಥ್ಯವನ್ನ ನಮಗೆ ಪ್ರಾಣಶಕ್ತಿ ಹೆಚ್ಚಿಗೆ ಸಿಗತ್ತೆ. ಅದರಿಂದ ನಮ್ಮ ಆರೋಗ್ಯ, ನಮ್ಮ ಜೀವನ ಉತ್ತಮ ಆಗುತ್ತೆ. ಪ್ರಾಣಾಯಾಮಗಳು ಒಂದು weight ಲಿಫ್ಟಿಂಗ್ ತರಹ ಫಿಸಿಕಲ್ ಎಕ್ಸರ್ಸೈಸ್, ದೈಹಿಕ ವ್ಯಾಯಾಮಗಳು ಅಲ್ಲ, ಉಸಿರಾಟದಲ್ಲಿ ಒಂದು ರೀತಿಯ ಮಾರ್ಪಾಟು ತರಿಸುವಂತಹದ್ದು. ಸೊ ಪ್ರಾಣಾಯಾಮ ಅಭ್ಯಾಸ ಮಾಡಿದಾಗ ನಮಗೆ ಏನು ಬೆನಿಫಿಟ್ ಸಿಗತ್ತೆ ಅಂತ ನೋಡೋಣ. ಒಂದು, ದೇಹ ಶುದ್ಧಿಯಾಗತ್ತೆ ಒಳಗಡೆ. ನಾವಿದಕ್ಕೆ ಇಂಟರ್ನಲ್ ಕ್ಲೆನ್ಸಿಂಗ್ ಅಂತ ಹೇಳ್ತೇವೆ. ನಮ್ಗೆಲ್ರಿಗೂ ಗೊತ್ತಿರುವಂತಹದ್ದು, ನಮಗೆ ಚಿಕ್ಕಂದಿನಿಂದ ಅಮ್ಮ ಹೇಳ್ಕೊಟ್ರು, ದೇಹ ಹೊರಗಡೆ ಹೇಗೆ ಶುದ್ಧಿ ಮಾಡ್ಕೊಳ್ಳೋದು, ನಾವು ಸ್ನಾನ ಮಾಡಿ. ಪ್ರಾಣಾಯಾಮ ಒಳಗಡೆ ಶುದ್ಧಿ ಮಾಡುತ್ತೆ. ನಮ್ಗೆ ಇದುವರೆಗೂ ಯಾರು ಹೇಳ್ಕೊಡ್ಲಿಲ್ಲ ದೇಹ ಒಳಗಡೆ ಹೇಗೆ ಶುದ್ಧಿ ಮಾಡೋದು ಅಂತ. ಇದರ ಜೊತೆಗೆ ದೇಹವನ್ನ ಪುನಶ್ಚೇತನಗೊಳಿಸುತ್ತೆ ಪ್ರಾಣಾಯಾಮ ಅಭ್ಯಾಸ ಮಾಡಿದಾಗ. ಇನ್ನೊಂದು, ನಮ್ಮ ಆಯುಷ್ ಕೂಡ ಹೆಚ್ಚಾಗುತ್ತೆ. ಪ್ರಾಣಾಯಾಮ ಅಭ್ಯಾಸ ಮಾಡಿದಾಗ ಆರೋಗ್ಯದ ಜೊತೆಗೆ ಆಯುಷ್ ಕೂಡ ಜಾಸ್ತಿ ಆಗುತ್ತೆ. ಅನಾರೋಗ್ಯವಾಗಿ ಆಯುಷ್ ಎಷ್ಟು ಜಾಸ್ತಿ ಇದ್ರೂ ಕೂಡ ಉಪಯೋಗ ಇಲ್ಲ. ನರಳತಾ ಜೀವನ ಮಾಡಬೇಕು. ಆರೋಗ್ಯವಂತನಾಗಿ ಎಷ್ಟು ವರ್ಷ ಅಂದ್ರೆ ಹೆಚ್ಚಿನ ವರ್ಷ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ ಪ್ರಾಣಾಯಾಮಗಳು ಅಭ್ಯಾಸ ಮಾಡೋದ್ರಿಂದ. ಜನರಿಗೆ ಯಾಕೆ ಜೀವನ ಸಾಕು ಅನ್ಸುತ್ತೆ, ಬೇಜಾರು ಅನ್ಸುತ್ತೆ? ಜೀವನ ಚೆನ್ನಾಗಿಲ್ದೇ ಇದ್ದಾಗ ಜೀವನ ಸಾಕಪ್ಪ ಅಂತ ಅನ್ಸುತ್ತೆ. ಜೀವನ ಆನಂದವಾಗಿದ್ದಾಗ ಎಷ್ಟು ವರ್ಷ ಬೇಕಾದ್ರೂ ಜೀವನ ಮಾಡಬಹುದು ಅಂತ ಅನ್ಸುತ್ತೆ. ಸೊ ನೋಡ್ಕೊಳ್ಳಿ, ನಿಮಗೆ ಎಷ್ಟೇ ವಯಸ್ಸಾಗಿರ್ಬೋದು, ಇನ್ನ 100 ವರ್ಷ ಜೀವನ ಮಾಡುವಂತಹ ನಿಮಗೆ ಒಂದು ಸ್ಫೂರ್ತಿ ಇದೆಯಾ, ಅಥವಾ ಸಾಕಪ್ಪ ಜೀವನ ಅಂತ ಅನ್ನಿಸ್ತಾ ಇದೆಯಾ ಅಂತ? ನಿಮ್ಗೆ ಜೀವನ ಸಾಕು ಅಂತ ಅನ್ನಿಸ್ತಾ ಇದ್ರೆ, ಜೀವನ ಚೆನ್ನಾಗಿಲ್ಲ ಅಂತ ಯಾವಾಗ ಅನ್ಸುತ್ತೋ ಅವಾಗ ಜೀವನ ಸಾಕು ಅಂತ ಅನ್ಸುತ್ತೆ. ಜೀವನ ಯಾವಾಗ ಚೆನ್ನಾಗಿಲ್ಲ, ನಾನು ಚೆನ್ನಾಗಿಲ್ಲ, ಇನ್ನೊಬ್ರು ಚೆನ್ನಾಗಿಲ್ಲ, ಪ್ರಪಂಚ ಚೆನ್ನಾಗಿಲ್ಲ, ಎಲ್ಲ ಹಾಳಾಗಿದೆ, ಅವಾಗೇನು ಜೀವನನ ಬೇಸರ ಆಗತ್ತೆ. ಇದು ತುಂಬಾ ಜನರಿಗೆ ಆಗಿರುವಂತಹ ಒಂದು ದೊಡ್ಡ ಒಂದು ಕಾಯಿಲೆ. ಇದು ಮನಸ್ಸಿನ ಮಟ್ಟದಲ್ಲಿ ನಮಗೆ ಈ ತರಹ ಕಾಯಿಲೆ ಆಗ್ಬಿಟ್ಟಿದೆ. ಯಾವುದೂ ಸರಿಯಿಲ್ಲ, ಪ್ರಪಂಚ ಸರಿಯಿಲ್ಲ, ನಾನು ಸರಿಯಿಲ್ಲ, ಇನ್ನೊಬ್ರು ಸರಿಯಿಲ್ಲ, ಮನೆಯಲ್ಲಿ ಯಾರು ಇದು ಈ ತರಹ ಅನುಭವ ಆಗ್ತಾ ಇದ್ದಾಗ ಸಾಕಪ್ಪ ಜೀವನ ಹೋದ್ರೆ ಸಾಕು ಅಂತ ಅನ್ಸ್ಬಿಡುತ್ತೆ. ಇದೇ ಪ್ರಪಂಚ, ಇದೇ ಜೀವನ ತುಂಬಾ ಸುಂದರವಾಗಿದೆ, ತುಂಬಾ ಆರೋಗ್ಯವಾಗಿದೆ, ತುಂಬಾ ಆನಂದವಾಗಿದೆ ಅಂತ ಅನಿಸ್ತಾ ಇದ್ದಾಗ ಎಷ್ಟು ವರ್ಷ ಬೇಕಾದ್ರೂ ಜೀವನ ಮಾಡಬಹುದು ಅಂತ ಅನ್ಸುತ್ತೆ. ಸೊ ನೀವೇ ನೋಡ್ಕೊಳ್ಳಿ, ನಿಮಗೆ ಈ ಪ್ರಪಂಚ ಸ್ವರ್ಗ ತರಹ ಅನುಭವ ಆಗ್ತಾ ಇದೆಯಾ ಅಥವಾ ನರಕ ತರಹ ಅನುಭವ ಆಗ್ತಾ ಇದೆಯಾ ಅಂತ. ಅದು ಡಿಸೈಡ್ ಮಾಡಿರುತ್ತೆ ನಿಮ್ಮ ಜೀವನ ಹೇಗಿದೆ ಅಂತ. ಇದೇ ಪ್ರಪಂಚ, ಜ್ಞಾಪಕ ಇಟ್ಕೊಳ್ಳಿ, ಇದೇ ಪ್ರಪಂಚ ಒಂದೇನೆ. ನಮಗೆ ಅನುಭವ ಆಗುವಂತಹ ರೀತಿ ಮಾತ್ರ ಬೇರೆ ಬೇರೆ ಆಗಿದೆ. ನಾನು ಯಾವ ತರಹ ಜೀವನ ಮಾಡ್ತಾ ಇದ್ದೀನೋ, ನನ್ನ ಸ್ಥಿತಿ ಎಲ್ಲ ಮಟ್ಟಗಳಲ್ಲಿ ಹೇಗಿದೆಯೋ ನಿಮಗೆ ಪ್ರಪಂಚ ಹಾಗೆ ಗೋಚರ ಆಗತ್ತೆ. ಸೊ ಬದಲಾವಣೆ ನನ್ನಲ್ಲಿ ಆಗ್ಬೇಕು ಮೊದಲು. ನನಗೆ ಎಲ್ಲವೂ ಕೂಡ ಆ ರೀತಿ ಗೋಚರ ಆಗ್ಲಿಕ್ಕೆ ಶುರುವಾಗತ್ತೆ. ಇದೇ ಪ್ರಪಂಚ ಒಬ್ಬರಿಗೆ ವೈಕುಂಠ ತರಹ ಅನುಭವ ಆಗತ್ತೆ. ತುಕಾರಾಮ್ ಅಂತ ಅವರಿಗೆ ಇದೇ ವೈಕುಂಠ, ಇದೇ ಸ್ವರ್ಗ. ಇನ್ನೊಬ್ಬರಿಗೆ ಇದೇ ಚೆನ್ನಾಗಿಲ್ಲ ಅಂತ. ಸೊ ನಾವು 2 ತರಹ ಈ ಪ್ರಾಬ್ಲಮ್ ಅನ್ನ ನಾವು ಅಪ್ರೋಚ್ ಮಾಡಬಹುದು. ಒಂದು, ಪ್ರಪಂಚವನ್ನ ಸರಿ ಮಾಡಿ ಈಗ ನನ್ನ ಜೀವನ ಚೆನ್ನಾಗಿದೆ ಅಂತ ನಾವು ಆ ದಾರಿಯಲ್ಲಿ ಹೋಗಬಹುದು. ಇದು ಅಸಾಧ್ಯವಾಗಿರುವಂತಹ ದಾರಿ, ಸಾಧ್ಯವಾಗದೇ ಇರುವಂತಹ ದಾರಿ ಇದು. ಪ್ರಪಂಚ ಎಲ್ಲ ಸರಿ ಮಾಡ್ಬಿಟ್ಟು ಆಮೇಲೆ ನನ್ನ ಜೀವನ ಚೆನ್ನಾಗಾಯ್ತು ಅನ್ನೋದಕ್ಕೆ ಇದು ಸಾಧ್ಯವಾಗದೇ ಇರುವಂತಹ ದಾರಿ. ಇದುವರೆಗೂ ಈ ಪ್ರಪಂಚದಲ್ಲಿ ಯಾರಿಗೂ ಈ ದಾರಿಯಲ್ಲಿ ಆ ಒಂದು ಫಲ ಸಿಗಲಿಲ್ಲ, ನಮಗೂ ಸಿಗಕ್ಕೆ ಸಾಧ್ಯವಿಲ್ಲ. ಇನ್ನೊಂದು, ನನ್ನಲ್ಲಿ ಬದಲಾವಣೆ ತರಿಸ್ಕೊಂಡು ನನ್ಗೆ ಅನುಭವ ಆಗುವಂತಹ ರೀತಿ ಇದೆಯಲ್ಲ ಪ್ರಪಂಚ, ಅದು ಬದಲಾವಣೆ ತರಿಸುವಂತಹದ್ದು. ಇದು ಸರಳವಾಗಿರುವಂತಹ ಸಾಧನೆ, ಸುಲಭವಾಗಿರುವಂತಹ ದಾರಿ. ಇದು ಆಧ್ಯಾತ್ಮ ಸಾಧನೆ ಅಂತ ಹೇಳ್ತೇವೆ. ಆಧ್ಯಾತ್ಮ ಸಾಧನೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಸರಳವಾಗಿರುವಂತಹ ಸಾಧನೆ. ಆ ರಹಸ್ಯ ನಮ್ಗೆ ಗೊತ್ತಿಲ್ಲ ಅಷ್ಟೇನೆ ಬಂದಿರೋದು. ಕಂಪ್ಲೀಟ್ಲಿ ಎಫರ್ಟ್ಲೆಸ್, ಏನೂ ಕಷ್ಟ ಪಡಬೇಕಾಗಿಲ್ಲ, ಏನೂ ಸರ್ಕಸ್ ಮಾಡಬೇಕಾಗಿಲ್ಲ.
ಅಷ್ಟು ಸರಳ ಇದು. ನೀವು ಈ ಜ್ಞಾನ ಪಡ್ಕೊಂಡ ಮೇಲೆ ನಿಮಗೆ ನೀವೇ ಹೇಳ್ತಾರ, ಹೌದಲ್ಲ ಎಷ್ಟು ಸರಳ ಇದು ಅಂತ. ಇದು ಎರಡು ದಾರಿ. ಜೀವನ ನಮಗೆ ಚೆನ್ನಾಗಾಗೋದಕ್ಕೆ, ಪ್ರಪಂಚ ಚೆನ್ನಾಗಾಗೋದಕ್ಕೆ, ಎಲ್ಲವೂ ಆನಂದವಾಗಿ ಅನುಭವ ಆಗ್ಲಿಕ್ಕೆ ಎರಡು ದಾರಿ ಇದೆ. ಒಂದು ಈ ದಾರಿ, ಇನ್ನೊಂದು ಈ ದಾರಿ. ಒಂದು ಹೊರಗಿನದ್ದು ಸರಿ ಹೋಗ್ಬೇಕು, ಆಮೇಲೆ ನನ್ನ ಜೀವನ ಚೆನ್ನಾಗಾಗತ್ತೆ ಅನ್ನುವಂತಹದ್ದು. ಇನ್ನೊಂದು ನನ್ನಲ್ಲಿ ಬದಲಾವಣೆ ತರಿಸ್ಕೊಂಡು ಎಲ್ಲವೂ ಕೂಡ ಸುಂದರವಾಗಿದೆಯಪ್ಪ ಅಂತ. ಈ ಪ್ರಪಂಚ ಸೃಷ್ಟಿ ನಮ್ಗೆ ಕೊಟ್ಟಿರುವಂತಹದ್ದು. ನೀವು ಯಾವುದೋ ಒಂದನ್ನ ನಂಬ್ತೀರ. ರಿಲಿಜಿಯಸ್ ಪರ್ಸನ್ ಆದ್ರೂ, ಸೈಂಟಿಫಿಕ್ ಪರ್ಸನ್ ಆದ್ರೂ, ನೀವು ಏನೋ ಒಂದನ್ನ ನಂಬ್ತೀರ. ರಿಲಿಜಿಯಸ್ ಪರ್ಸನ್ ಆಗಿದ್ರೆ ನೀವು ಭಗವಂತನಲ್ಲಿ, ಸೃಷ್ಟಿಕರ್ತನಲ್ಲಿ, ದೇವರಲ್ಲಿ ನಂಬಿಕೆ ಇರುತ್ತೆ ನಿಮಗೆ. ಸೈಂಟಿಫಿಕ್ ಪರ್ಸನ್ ಆಗಿದ್ರೆ ನಿಮಗೆ ಕ್ರಿಯೇಷನ್ ಅಲ್ಲಿ ನಿಮಗೊಂದು ನಂಬಿಕೆ, ಇದೆಲ್ಲವೂ ಸೃಷ್ಟಿ ಆಯಿತು ಅಂತ. ಇದು ಯಾವುದೋ ಶಕ್ತಿಯಿಂದ ಸೃಷ್ಟಿ ಆಗಿದೆ ಅಂತ ನಮಗೆ ಆ ಒಂದು ಮೂಲವಾಗಿರುವಂತಹ ನಂಬಿಕೆ ಇದೆ. ಈ ಸೃಷ್ಟಿ ಆಗಿರುವಂತಹದ್ದು ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೀವು ದೇವರನ್ನ ನಂಬೋ ಹಾಗಿದ್ರೆ, ಭಗವಂತ ನಂಬೋ ಹಾಗಿದ್ರೆ, ನೀವು ಅವನು ಸೃಷ್ಟಿ ಮಾಡಿರುವಂತಹದ್ದು ಪರ್ಫೆಕ್ಟ್ ಆಗೇ ಇರಬೇಕು. ಕರೆಕ್ಟ್? ನೀವು ನಂಬಿರುವಂತಹ ದೇವರು ಇಂಪರ್ಫೆಕ್ಟ್ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಿ ಮಸ್ಟ್ ಬಿ ಎ ಪರ್ಫೆಕ್ಟ್ ಪರ್ಸನ್. ಯಾಕೆ? ನಿಮ್ಮಲ್ಲಿ ಅಷ್ಟು ನಂಬಿಕೆ ಇದೆ ಪರಮಾತ್ಮನಲ್ಲಿ, ಭಗವಂತನಲ್ಲಿ, ದೇವರಲ್ಲಿ. ನೀವು ಈ ದಾರಿ ಹಿಡ್ಕೊಂಡಿದ್ರೆ ಅವನು ಪರ್ಫೆಕ್ಟ್ ಪರ್ಸನ್. ಅವನು ಆ ಆದರ್ಶವಾಗಿರುವಂತಹ ಪರ್ಫೆಕ್ಟ್ ಪರ್ಸನ್, ಆ ಪರಮಾತ್ಮ, ಭಗವಂತ, ದೇವರು. ಅವನ ಸೃಷ್ಟಿ ಹೇಗಿರ್ಲಿಕ್ಕೆ ಸಾಧ್ಯ? ಪರ್ಫೆಕ್ಟ್ ಆಗಿರ್ಲಿಕ್ಕೇನೆ ಸಾಧ್ಯ. ಎ ಪರ್ಫೆಕ್ಟ್ ಪರ್ಸನ್ ಕೆನಾಟ್ ಕ್ರಿಯೇಟ್ ಇಂಪರ್ಫೆಕ್ಟ್ ಥಿಂಗ್ಸ್. ಅದು ಪರ್ಫೆಕ್ಟ್ ಆಗಿರ್ಲಿಕ್ಕೇನೆ ಸಾಧ್ಯ. ನಿಮ್ಮಲ್ಲಿ ಈ ಬದಲಾವಣೆ ಬಂದಾಗ ನೀವು ನೋಡುವಂತಹ ರೀತಿ ಪೂರ್ತಿ ಬದಲಾವಣೆ ಆಗುತ್ತೆ. ನಿಮ್ಗೆ ಇದೇ ಪ್ರಪಂಚ ವೈಕುಂಠ ತರಹ ಅನುಭವ ಆಗತ್ತೆ. ನಿಮ್ಗೆ ಇದೇ ಪ್ರಪಂಚ ಸ್ವರ್ಗ ತರಹ ಅನುಭವ ಆಗತ್ತೆ. ಸೊ ಬದಲಾವಣೆ ಬರಬೇಕಾಗಿರುವಂತಹದ್ದು ಮೊದಲು ನಮ್ಮಲ್ಲಿ ಯಾವ ರೀತಿಯ ಬದಲಾವಣೆ ಬಂದಿದೆ ನಮ್ಗೆಲ್ಲವೂ ಆ ತರಹ ಗೋಚರ ಆಗತ್ತೆ. ಸೊ ನಾವು ಈ ದಾರಿ ಹಿಡ್ಕೊಂಡ್ರೆ ಇದು ಅಸಾಧ್ಯವಾಗಿರುವಂತಹದ್ದು. ಬಟ್ ತುಂಬಾ ಜನರಿಗೆ ಅರಿವು ಇಲ್ದಿರ, ಗೊತ್ತಿಲ್ಲದ್ರೆ ನಾವು ಈ ತರಹ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲವನ್ನೂ ರಿಪೇರಿ ಮಾಡಿ, ಎಲ್ಲರನ್ನೂ ರಿಪೇರಿ ಮಾಡಿ ಆಮೇಲೆ ನನ್ನ ಜೀವನ ಚೆನ್ನಾಗಾಗುತ್ತೆ ಅಂತ. ಇದು ಅಸಾಧ್ಯವಾಗಿರುವಂತಹ ದಾರಿ. ಅದಕ್ಕೆ ತುಂಬಾ ಜನರಿಗೆ ಜೀವನ ಕೊನೆಗಳಿಗೆ ಬಂದರೂ ಕೂಡ ಇದೇ ತರಹ ನಮಗೆ ಅನುಭವ ಆಗ್ತಾ ಇದೆ, ಪ್ರಪಂಚ ಸರಿಯಿಲ್ಲ ಅಂತ. ಯಾಕೆ? ನಮ್ಗೆ ಈ ದಾರಿ ಯಾರು ತೋರಿಸ್ಕೊಡ್ಲಿಲ್ಲ. ನಮ್ಗೆ ಗೊತ್ತಿರುವಂತಹದ್ದು ಇದೇ ದಾರಿ. ನಮ್ ತಿಳುವಳಿಕೆ ಬಂದಿರುವಂತಹದ್ದು ಬರೀ ಇಷ್ಟು. ಅದಕ್ಕೆ ತುಂಬಾ ಜನ, ನೀವೇ ನೋಡಿ, ಪ್ರಪಂಚ ಬಿಟ್ಟು ಹೊರಡಬೇಕಾದ್ರೆ ನನ್ನ ಜೀವನ ಇವಾಗ ಸಾರ್ಥಕ ಆಯ್ತಪ್ಪ ಅಂತ ಯಾರು ಹೋಗ್ತಾ ಇಲ್ಲ. ಅಯ್ಯೋ ಜೀವನ ಮುಗಿದೋಯ್ತಾ ಅಂತ ದುಃಖದಲ್ಲಿ ಹೋಗ್ತಾ ಇದ್ದಾರೆ. ಯಾಕೆ? ಈ ದಾರಿನಲ್ಲಿ ಆ ಗುರಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಇನ್ ಸ್ವಲ್ಪ ಮುಂದೆ ನೋಡೋಣ. ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ದೇಹ ಮನಸ್ಸಿನ ಒಂದು ಹೊಂದಾಣಿಕೆ ಕೂಡ ಜಾಸ್ತಿ ಆಗತ್ತೆ. ಮೂರನೇದು ಒಂದು ಆಹಾರ, ಎರಡನೇದು ಪ್ರಾಣಾಯಾಮ, ಮೂರನೇದು ಧ್ಯಾನ. ಧ್ಯಾನ ಅಭ್ಯಾಸ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ ಸಿಗತ್ತೆ ಅಂತ, ಒಂದು ಮನಸ್ಸನ್ನ ಶುದ್ಧಿ ಮಾಡಿ ಶಾಂತಗೊಳಿಸುತ್ತೆ ಧ್ಯಾನ ಅಭ್ಯಾಸ ಮಾಡುವಾಗ. ದೇಹ ಹೊರಗಡೆ ಶುದ್ಧಿ ಮಾಡೋದು, ಒಳಗಡೆ ಶುದ್ಧಿ ಮಾಡೋದು, ಒಳ್ಳೆಯ ಆಹಾರ ತಗೊಳ್ಳೋದು, ಆಸನಗಳ ಅಭ್ಯಾಸ ಮಾಡೋದು ಒಂದು ಮಟ್ಟದಲ್ಲಿ ನಮಗೆ ಬೆನಿಫಿಟ್ ಕೊಡುವಂತಹದ್ದು. ಇದು ಮೇನ್ಲಿ ಫಿಸಿಕಲ್ ಮಟ್ಟದಲ್ಲಿ ನಮಗೆ ಸಿಗುವಂತಹ ಬೆನಿಫಿಟ್ಸ್. ಇನ್ನೊಂದು ಮಾನಸಿಕ ಮಟ್ಟದಲ್ಲಿ ದೇಹಕ್ಕಿಂತ ಮುಖ್ಯ ಮನಸ್ಸು. ಎಲ್ರಿಗೂ ಗೊತ್ತಿರುವಂತಹದ್ದು ಮೈಂಡ್ ಕಂಟ್ರೋಲ್ಸ್ ದ ಬಾಡಿ ಅಂತ. ಇಲ್ಲಿ ಸ್ವಚ್ಛವಾದಾಗ ಇಲ್ಲಿ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ ನಮಗೆ. ಇದು ಮಾಸ್ಟರ್. ಇದಕ್ಕೆ ಕಂಪೇರ್ ಮಾಡಿದಾಗ ದಿಸ್ ಹ್ಯಾಸ್ ಗಾಟ್ ಹೈಯರ್ ಅಥಾರಿಟಿ, ಹೆರಾರ್ಕಿ ಅಂತ ನಾವು ನಾರ್ಮಲ್ ಆಗಿ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಅಲ್ಲಿ ಹೇಳ್ತೇವೆ. ಹೆರಾರ್ಕಿಕಲ್ ಅಪ್ರೋಚ್ ಅಂತ. ನಿಮ್ಮ ಅಥಾರಿಟಿ ಲೋವರ್ ಪೀಪಲ್ಗೆ ಇರುತ್ತೆ, ಹೈಯರ್ ಪೀಪಲ್ಗೆ ಇರೋದಿಲ್ಲ. ಸೊ ಮನಸ್ಸು ದೇಹಕ್ಕಿಂತ ಮೇಲ್ಮಟ್ಟದ ಅಧಿಕಾರಿ, ಸುಪೀರಿಯರ್ ಅಥಾರಿಟಿ. ಅದಕ್ಕೆ ಮನಸ್ಸಲ್ಲಿ ಬದಲಾವಣೆ ಆದಾಗ ದೇಹದಲ್ಲಿ ಅದಷ್ಟಕ್ಕದೆ ಬದಲಾವಣೆಗಳು ಆಗ್ತಾ ಬರುತ್ತೆ. ಸೊ ಧ್ಯಾನ
ಮನಸ್ಸನ್ನ ಶುದ್ಧಿ ಮಾಡ್ಲಿಕ್ಕೆ, ಮನಸ್ಸನ್ನ ಶಾಂತಗೊಳಿಸ್ಲಿಕ್ಕೆ ಇರುವಂತಹ ಒಂದು ಸರಳ ಸಾಧನೆ. ಧ್ಯಾನ ಕೂಡ ನಾವಿಲ್ಲಿ ಹೇಳ್ಕೊಡುವಂತಹದ್ದು ಸರಳವಾಗಿರುವಂತಹ ಧ್ಯಾನ, ಎಫರ್ಟ್ಲೆಸ್ ಧ್ಯಾನ. ಏನು ಕಷ್ಟ ಪಡಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಇದು ಕಂಪ್ಲೀಟ್ಲಿ ಎಫರ್ಟ್ಲೆಸ್, ಅಂದ್ರೆ ಪ್ರಯಾಸ ರಹಿತವಾಗಿರುವಂತಹ ಒಂದು ಧ್ಯಾನ ಇದೆ. ಇದರಿಂದ ನಮಗೆ ಸ್ಟ್ರೆಸ್ ಫ್ರೀ ಲೈಫ್ ಅನುಭವ ಆಗುತ್ತೆ. ಸ್ಟ್ರೆಸ್ ಫ್ರೀ ಲೈಫ್ ಅಂದ್ರೆ ಒತ್ತಡ ರಹಿತ ಜೀವನ. ಈಗ ತುಂಬಾ ಜನರಿಗೆ ಪ್ರಾಬ್ಲಮ್ ಆಗಿರೋದು, ಸಮಸ್ಯೆ ಆಗಿರೋದು ಒತ್ತಡವಾಗಿರುವಂತಹ ಜೀವನ. ಒತ್ತಡ ಎಲ್ಲಿ? ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ಯಾವಾಗ ಉದ್ವೇಗ ಜಾಸ್ತಿ ಆಯ್ತು ಆವಾಗ ನಮಗೆ ದೇಹದಲ್ಲಿ ಕಾಯಿಲೆಗಳು ಕಾಣಿಸ್ಕೊಳ್ಳಕ್ಕೆ ಶುರುವಾಗುತ್ತೆ. ಇದಕ್ಕೆ ನಾವು ಸೈಕೋಸೊಮ್ಯಾಟಿಕ್ ಐಲ್ಮೆಂಟ್ಸ್ ಅಂತ ಹೇಳ್ತೀವಿ, ಕ್ರಾನಿಕ್ ಐಲ್ಮೆಂಟ್ಸ್ ಅಂತ ಹೇಳ್ತೀವಿ, ಡಿಸೀಸಸ್ ಅಂತ ಹೇಳ್ತೀವಿ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಟೆನ್ಷನ್ ಮಾಡ್ಕೊಂಬೇಡಿ, ಈ ಔಷಧಿಯನ್ನು ತಗೊಳ್ಳಿ ಅಂತ. ಉತ್ತಮ ಔಷಧಿ ಯಾವುದು? ಉದ್ವೇಗ ರಹಿತ ಜೀವನ. ಅದೆಲ್ಲಿ ಸಿಗತ್ತೆ? ಟ್ಯಾಬ್ಲೆಟ್ಸ್ ಇಂದ ಸಿಗೋದಿಲ್ಲ, ಧ್ಯಾನದಿಂದ ನಮಗದು ಸಿಗತ್ತೆ. ಸೊ ಈ ಅಭ್ಯಾಸ ಮಾಡೋದ್ರಿಂದ, ಧ್ಯಾನ ಅಭ್ಯಾಸ ಮಾಡಿದಾಗ ನಮಗೆ ದೀರ್ಘವ್ಯಾಧಿಗಳೇನಾದ್ರೂ ಇದ್ರೆ ನಮ್ಗೆ ಅದರಿಂದ ಶಮನ ಆಗತ್ತೆ, ಅಂದ್ರೆ ನಮಗೆ ರಿಲೀಫ್ ಸಿಗತ್ತೆ. ಇನ್ನೊಂದು, ನಮಗೆ ಏಕಾಗ್ರತೆ ಮತ್ತೆ ಮೆಮೊರಿ ಪವರ್ ಕೂಡ, ಜ್ಞಾಪಕ ಶಕ್ತಿ ಕೂಡ ಹೆಚ್ಚುತ್ತೆ ನಾವು ಈ ಒಂದು ಸರಳ ಸಾಧನೆ ಅಭ್ಯಾಸ ಮಾಡಿದಾಗ, ಧ್ಯಾನ ಅಭ್ಯಾಸ ಮಾಡೋದ್ರಿಂದ. ಸೊ ಎಲ್ರಿಗೂ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಮೆಮೊರಿ ಮತ್ತೆ ಕಾನ್ಸಂಟ್ರೇಷನ್. ಎಸ್ಪೆಷಲಿ ಓದುವಂತಹ ಮಕ್ಕಳಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹದ್ದು. ಸೊ ಯಾವಾಗ ಮನಸ್ಸು ಶಾಂತವಾಯಿತು ಅವಾಗ ನಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಸಹಜವಾಗಿಯೇ ಹೆಚ್ಚುತ್ತೆ. ಎಲ್ರಿಗೂ ಗೊತ್ತಿರುವಂತಹದ್ದು. ಮನಸ್ಸು ಆಂಗ್ಸೈಟಿಯಲ್ಲಿ ಇದ್ರೆ, ಆತಂಕದಲ್ಲಿ ಇದ್ರೆ ನಾವು ಫೋಕಸ್ ಮಾಡಕ್ಕೆ ಆಗೋದಿಲ್ಲ, ಕಾನ್ಸಂಟ್ರೇಟ್ ಮಾಡಕ್ಕೆ ಆಗೋದಿಲ್ಲ, ಎಫಿಷಿಯನ್ಸಿ ಕಡಿಮೆ ಆಗತ್ತೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ. ಸೊ ಇವೆಲ್ಲವೂ ಹೆಚ್ಚೋದಕ್ಕೆ ನಮಗೆ ಧ್ಯಾನ ಸಹಕಾರಿಯಾಗಿರುವಂತಹದ್ದು. ನೆಕ್ಸ್ಟ್, ಬೆಟರ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ. ಮನಸ್ಸು ಆತಂಕದಲ್ಲಿ ಇದ್ರೆ ನೀವು ಒಳ್ಳೆಯ ನಿರ್ಣಯವನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಟೆನ್ಷನ್ ಮಾಡ್ಕೊಂಡಾಗ ಹೇಳ್ತಾರೆ ಈಗೇನು ನಿರ್ಧಾರ ತಗೊಂಬೇಡ ಅಂತ. ಯಾಕಂದ್ರೆ ಆವಾಗ ನೀವು ತಗೊಳ್ಳುವಂತಹ ನಿರ್ಧಾರ ಅಷ್ಟು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಮೂರನೇದಾಯ್ತು. ಈಗ ನಾಲ್ಕನೇದು ನೋಡೋಣ, ನಾಲೆಡ್ಜ್ ಆಫ್ ದ ಸೆಲ್ಫ್. ಇದು ಎಲ್ಲದಕ್ಕೂ ಮೂಲವಾಗಿರುವಂತಹದ್ದು, ಎಲ್ಲಾ ರೀತಿಯ ಆರೋಗ್ಯಗಳಿಗೆ ಮೂಲವಾಗಿರುವಂತಹದ್ದು ಇದು. ನಮ್ಮ ಋಷಿಗಳೇ ಹೇಳ್ತಾರೆ ಅಥವಾ ಹಿರಿಯರು ಹೇಳ್ತಾರೆ, ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅಂತ. ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಏನಪ್ಪಾ ಅಂದ್ರೆ ತನ್ನನ್ನ ತಾನು ತಪ್ಪಾಗಿ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಮಾಡ್ಕೊಂಡಿರುವಂತಹದ್ದು. ಅಂದ್ರೆ ನಾನು ಏನು ಅಂತ ಸರಿಯಾದ ಅರಿವು ಇಲ್ಲದೆ ಇರೋದ್ರಿಂದ ಮನುಷ್ಯನಿಗೆ ಎಲ್ಲಾ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಇದು ಅಲ್ಟಿಮೇಟ್ ಟ್ರೂತ್, ಪರಮ ಸತ್ಯ. ಇದು ಎಲ್ಲಾ ರೀತಿಯ ಮನುಷ್ಯನ ಸಮಸ್ಯೆಗಳಿಗೆ ಮೂಲ ಕಾರಣ ಈ ಜ್ಞಾನ, ಈ ಅರಿವು ಇಲ್ಲದೆ ಇರುವಂತಹದ್ದು. ಇನ್ನೊಂದ್ ತರ ಹೇಳ್ತೇವೆ ರಾಂಗ್ ಐಡೆಂಟಿಫಿಕೇಶನ್ಸ್ ಅಂತ. ಅಂದ್ರೆ ತನ್ನನ್ನು ತಾನು ತಪ್ಪಾಗಿ ತಿಳ್ಕೊಂಡಿರುವಂತಹದ್ದು ಅಥವಾ ಗುರುತಿಸ್ಕೊಂಡಿರುವಂತಹದ್ದು. ಇದಕ್ಕೆ ಹಿರಿಯರು ಹೇಳ್ತಾರೆ ಈ ಎಲ್ಲಾ ಸಮಸ್ಯೆಗಳಿಗೆ, ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಒಂದು ಸಲ್ಯೂಷನ್, ಒಂದೇ ಒಂದು ನಿವಾರಣೆ ಇದೆ. ಏನಪ್ಪಾ ಅಂದ್ರೆ ನೋ ದೈ ಸೆಲ್ಫ್ ಅಂತ. ನಿನ್ನನ್ನು ನೀನು ಅರ್ಥಕೋ, ನಿನಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಬಿಡುಗಡೆ ಆಗತ್ತೆ, ನಿಮಗೆ ಉತ್ತರ ಸಿಗುತ್ತೆ. ಇವಾಗ ಅಂದ್ರೆ ಈ ಸ್ಥಿತಿಯಲ್ಲಿ ನಮಗೆ ಯು ಎಕ್ಸ್ಪೀರಿಯನ್ಸ್ ಲೈಫ್ ಆಸ್ ಎ ಪ್ಲೇ. ಅವಾಗ ನಮಗೆ ಜೀವನ ಒಂದು ಆಟ ತರಹ ಅನುಭವ ಆಗುತ್ತೆ. ಜೀವನ ಆಟ ತರಹ ಅನುಭವ ಆಗ್ತಾ ಇದ್ದಾಗ ನಮ್ಗೆ ಯಾವುದು ಕೂಡ ಬರ್ಡನ್ ಅನ್ಸೋದಿಲ್ಲ, ನಮ್ಗೆ ಯಾವುದು ಕೂಡ ಕಷ್ಟ ಅನ್ಸೋದಿಲ್ಲ, ನಮ್ಗೆ ಯಾವುದು ಕೂಡ ಸಮಸ್ಯೆ ಅಂತ ಅನ್ಸೋದಿಲ್ಲ. ಇದು ಜೀವನಕ್ಕೆ ಮೂಲವಾಗಿ ಬೇಕಾಗಿರುವಂತಹದ್ದು. ಆಗ ಜೀವನ ಒಂದು ಆನಂದವಾಗಿ, ಲೀಲೆಯಾಗಿ ಅನುಭವ ಆಗುತ್ತೆ. ಯು ಎಕ್ಸ್ಪೀರಿಯನ್ಸ್ ಲೈಫ್ ಆಸ್ ಅ ಪ್ಲೇ. ಒಂದು ಲೀಲೆಯ ತರಹ ಅನುಭವ ಆಗುತ್ತೆ ಇಡೀ ಜೀವನ. ಲೀಲೆಯಾಗಿ ಇದ್ದಾಗ, ಆಟ ತರಹ ಇದ್ದಾಗ ನಮಗೆ
ಜೀವನ ಬರ್ಡನ್ಸಮ್ ಅನ್ಸೋದಿಲ್ಲ, ಭಾರ ಅನ್ಸೋದಿಲ್ಲ, ಆನಂದವಾಗಿ ಜೀವನ ಇರುತ್ತೆ. ನಾವು ಇದಕ್ಕೆ ಎಫರ್ಟ್ಲೆಸ್ ಪ್ಲೇಫುಲ್ ಲೈಫ್ ಅಂತ ಹೇಳ್ತೀವಿ. ಯಾವಾಗ ಆಟ ತರಹ ಜೀವನ ಇದೆಯೋ ಅವಾಗ ಆನಂದವಾಗಿ ತುಂಬಾ ಖುಷಿಯಾಗಿರುತ್ತೆ, ಜೀವನ ಭಾರ ಅನ್ಸೋದಿಲ್ಲ ನಮ್ಗೆ. ಸೊ ಯಾವಾಗ ವ್ಯಕ್ತಿ ಈ ಒಂದು ಅರಿವನ್ನ ಅನುಭವದಲ್ಲಿ ಪಡೀತಾನೋ ಆಗ ಜೀವನ ಆನಂದವಾಗತ್ತೆ. ಜೀವನ ಆರೋಗ್ಯ ಅನ್ನುವಂತಹದ್ದು ಸಹಜವಾಗೇ ಬರುತ್ತೆ ನಮ್ಗೆ. ನಾವು ಆರೋಗ್ಯದ ಬಗ್ಗೆ ಏನು ಯೋಚನೆ ಕೂಡ ಮಾಡ್ಬೇಕಾಗಿಲ್ಲ, ಏಕೆಂದ್ರೆ ಎಲ್ಲದಕ್ಕೂ ಇದೇ ಮೂಲ. ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಮೂಲವಾಗಿರುವಂತಹದ್ದು ಇದೇ ಕಾರಣ. ನಿಮಗೆ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ, ಎಲ್ಲದಕ್ಕೂ ಮೂಲ ಕಾರಣ ಇದೆ. ಈ ಅರಿವು ಇಲ್ಲದೆ ಇರುವಂತಹದ್ದು, ಈ ಜ್ಞಾನ ಇಲ್ಲದೆ ಇರುವಂತಹದ್ದು. ಡಾಕ್ಟರ್ಸ್ ಎಲ್ಲರೂ ಕೂಡ ಮನಸ್ಸಿನ ಮಟ್ಟದಲ್ಲಿ ತನಕ ಹೋಗಿದ್ದಾರೆ. ಫಿಸಿಕಲ್ ಎನರ್ಜಿ ಲೆವೆಲ್, ಮೈಂಡ್ ಲೆವೆಲ್, ಅದಕ್ಕಿಂತ ಮಿಗಿಲಾಗಿ ಹೋಗಿಲ್ಲ ಡಾಕ್ಟರ್ಸು ಅಥವಾ ಮೆಡಿಕಲ್ ಸೈನ್ಸ್. ಮೈಂಡ್ ಲೆವೆಲ್ ಇಂದ ಇವೆಲ್ಲವೂ ಆಗ್ತಾ ಇದೆ ಅಂತ ಹೇಳ್ತಾರೆ ಡಾಕ್ಟರ್ಸ್. ಆದ್ರೆ ಮನಸ್ಸಿನಲ್ಲಿ ಯಾಕೆ ಉದ್ವೇಗ ಮನುಷ್ಯನಿಗೆ ಉಂಟಾಗ್ತಾ ಇದೆ, ಇದಕ್ಕೆ ಕಾರಣ ಮೆಡಿಕಲ್ ಫೀಲ್ಡ್ ಅಲ್ಲಿ ನಮ್ಗೆ ಕೊಡೋದಿಲ್ಲ ಸೊಲ್ಯೂಷನ್. ಅದಕ್ಕೆ ಮೂಲ ಕಾರಣ ಇದು ಇಲ್ಲಿ ಇದೆ. ತನ್ನನ್ನು ತಾನು ತಪ್ಪಾಗಿ ಗುರುತಿಸಿಕೊಂಡಾಗ ಉದ್ವೇಗಗಳು ಸಹಜವಾಗೇ ಆಗತ್ತೆ. ಅದರಿಂದ ಉಂಟಾಗುವಂತಹದ್ದು ಎಲ್ಲಾ ರೀತಿಯ ದೀರ್ಘ ವ್ಯಾಧಿಗಳು. ಇದು 4ನೇ ವಿಚಾರ. ಈಗ ನಾವು ಇವೆಲ್ಲವನ್ನು ಕೂಡ ಪಡ್ಕೊಂಡಾಗ ನಮಗೆ ಜೀವನದಲ್ಲಿ ಏನೇನು ಸಿಗತ್ತೆ, ಬೆನಿಫಿಟ್ ಸಿಗತ್ತೆ ಅಂತ. ಒಂದು, ನಿಮಗೆ ಜೀವನದಲ್ಲಿ ಯಾವ ರೀತಿಯ ಜೀವನ ಬೇಕು ಅಂತ ಒಂದು ವಿಜುವಲೈಸ್ ಮಾಡುವಂತಹ ನಿಮಗೆ ಸಾಮರ್ಥ್ಯ ಬರುತ್ತೆ. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಂದು ದಾರಿ ಶಕ್ತಿ ಸಿಗತ್ತೆ. ನಮಗೆ ಯಾವ ತರಹ ಜೀವನ ಬೇಕು? ಮೈಕ್ ಅನ್ನ ದಯವಿಟ್ಟು ಮ್ಯೂಟ್ ಮಾಡ್ಕೊಡಿ. ಗುರುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಬಿಡಿ. ಜಯ ಗುರುಜಿ. ಜಯ ಗುರು. ಎಸ್ ಗುರುಜಿ. ಗುರುಜಿ ಮ್ಯೂಟ್ ಆಗಿದೆ ಗುರುಜಿ. ಗುರುಜಿ ನಿಮ್ದು ಮ್ಯೂಟ್ ಆಗಿದೆ. ಗುಡ್. ಶರಣ್ ಕೇಳಿಸುತ್ತಲ್ಲ? ಹಾ ಗುರುಜಿ. ಎಸ್ ಗುರುಜಿ. ಎಸ್ ಗುರುಜಿ. ಸೊ ನಮಗೆ ಜೀವನ ಹೇಗಿರ್ಬೇಕು ಅಂತ ವಿಜುವಲೈಸ್ ಮಾಡುವಂತಹ ಒಂದು ಸಾಮರ್ಥ್ಯ ಕೂಡ ತುಂಬಾ ಮುಖ್ಯವಾಗಿರುವಂತಹದ್ದು. ತುಂಬಾ ಜನರಿಗೆ ಯಾವಾಗ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ದುಡ್ಡು ಬಂದ್ಬಿಟ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಒಂದು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ಇದು ತಪ್ಪು ಕಲ್ಪನೆ. ಇದು ಜೀವನಕ್ಕೆ ದುಡ್ಡು ಬೇಕು, ಆದ್ರೆ ಅಷ್ಟೇ ಸಾಲದು. ನಿಮಗೆ ಯಾವ ರೀತಿಯ ಜೀವನ ಬೇಕು ಅಂತ ನೀವು ವಿಜುವಲೈಸ್ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ನಿಮ್ಗಿರ್ಬೇಕು. ನಿಮಗೆ ಯಾವ ತರಹ ಜೀವನ ಬೇಕಾಗಿದೆ, ನೀವು ಯಾವ ತರಹ ಜೀವನವನ್ನ ಕಟ್ಕೊಬೇಕಾಗಿದೆ, ಇದಕ್ಕೆ ವಿಷನ್ ಅಂತ ಹೇಳ್ತೀವಿ. ಹೇಗೆ ನೀವು ಮನೆ ಕಟ್ಬೇಕಾದ್ರೆ ವಿಜುವಲೈಸ್ ಮಾಡ್ಕೊಂತೀರಾ ಫಸ್ಟ್, ನಂಗೆ ಯಾವ ತರ ಮನೆ ಬೇಕು ಅಂತ. ನೀವು ಅದೇ ರೀತಿಯಾಗಿ ಯೋಚನೆ ಮಾಡಿದ್ದೀರಾ ನಂಗೆ ಯಾವ ತರಹ ಜೀವನ ಬೇಕು ಅಂತ. ಎಲ್ರು ಕೂಡ ಬರೀ ದುಡ್ಡು ಒತ್ತಾಡ್ತಾ ಇದ್ದಾರೆ. ದುಡ್ಡು ಬಂದ್ಬಿಟ್ರೆ ಚೆನ್ನಾಗಾಗತ್ತೆ ಅಂತ ಇಲ್ಲ. ನಿಮಗೆ ಯಾವ ತರಹ ಜೀವನ ಬೇಕು ಅಂತ ನೀವು ವಿಜುವಲೈಸ್ ಮಾಡ್ಕೊಂಡಾಗ ಅದಕ್ಕೆ ಬೇಕಾಗಿರುವಂತಹ ದುಡ್ಡು ಕೂಡ ನಿಮಗೆ ಬರುತ್ತೆ. ದುಡ್ಡು ಓಡ್ಕೊಂಡ್ ಬರುತ್ತೆ, ನೀವು ಅದ್ರ ಹಿಂದೆ ಹೋಗ್ಬೇಕಾಗಿಲ್ಲ. ನಿಮಗೆ ಯಾವ ತರಹ ಜೀವನ ಬೇಕು ಆ ವಿಜುವಲೈಸ್ ಮಾಡುವಂತಹ ಸಾಮರ್ಥ್ಯ ನಾವು ಅದನ್ನು ಕೂಡ ಪಡ್ಕೊಂತೀವಿ ಈ ಒಂದು ಕಾರ್ಯಕ್ರಮದಲ್ಲಿ. ವಿಷನ್ ಅಥವಾ ಸಂಕಲ್ಪ ಅಂತ ಹೇಳ್ತೀವಿ. ನನಗೆ ಯಾವ ತರಹ ಜೀವನ ಬೇಕು ಅಂತ. ಪ್ರಕೃತಿ ನಿಯಮ ಇದು. ನಿಮ್ಮ ಸಂಕಲ್ಪ, ನಿಮ್ಮ ವಿಷನ್ ಎಷ್ಟು ಸ್ಪಷ್ಟವಾಗಿರುತ್ತೋ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಲಕರಣೆಗಳು ನಿಮಗೆ ಬಂದೇ ಬರುತ್ತೆ. ಪ್ರಕೃತಿ ನಿಯಮ ಇದು. ಪ್ರಕೃತಿ ಆ ರೀತಿ ನಿಮಗೆ ಸಹಕಾರ ಕೊಡುತ್ತೆ. ಬರೀ ಜನರಷ್ಟೇ ಅಲ್ಲ, ಇಡೀ ಪ್ರಕೃತಿ ನಿಮಗೆ ಸಹಕಾರ ಕೊಡುತ್ತೆ ನಿಮ್ಮ ವಿಷನ್ ಮ್ಯಾನಿಫೆಸ್ಟ್ ಆಗೋದಕ್ಕೆ. ನಾವು ಅದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಡ್ಕೊಂತೀವಿ. ಇನ್ನೊಂದು, ಲಿವಿಂಗ್ ದ ಪಾಸ್ಟ್ ವಿಚ್ ಈಸ್ ಡೆಡ್.
ಕಳೆದು ಹೋಗಿರುವಂತಹ ಆ ಭಾರವನ್ನ ಬಿಟ್ಟು ಹೇಗೆ ಜೀವನ ಮುಂದೆ ನಡ್ಕೊಂಡು ಹೋಗೋದು ಅಂತ. ಇನ್ನೊಂದು, ರಿಯಲೈಸಿಂಗ್ ಯುವರ್ ಟ್ರೂ ಇನ್ನರ್ ಪೊಟೆನ್ಶಿಯಲ್. ಪ್ರತಿಯೊಬ್ಬರಲ್ಲೂ ಕೂಡ ಅಪಾರವಾಗಿರುವಂತಹ ಶಕ್ತಿ ಇದೆ. ನಮ್ಮ ಹಿರಿಯರು ಹೇಳ್ತಾರೆ, ಋಷಿಗಳೇ ಹೇಳ್ತಾರೆ, ಯು ಆರ್ ಆಮ್ನಿ ಪೊಟೆಂಟ್ ಅಂತ, ನೀನು ಸರ್ವಶಕ್ತ ಅಂತ ಹೇಳ್ತಾರೆ. ನಿನ್ನಲ್ಲಿ ಎಲ್ಲಾ ರೀತಿಯ ಶಕ್ತಿ ಇದೆ ಅಂತ ಹೇಳ್ತಾರೆ. ಆ ಶಕ್ತಿಯನ್ನ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮ ನಮಗೆ ಸಹಕಾರಿಯಾಗಿದೆ. ಕ್ರಿಯೇಟ್ ದ ಕೈಂಡ್ ಆಫ್ ಲೈಫ್ ಯು ವಾಂಟ್ ಟು ಲೀವ್. ನಿಮಗೆ ಯಾವ ರೀತಿ ಜೀವನ ಮಾಡಬೇಕು ಅಂತಿದೆಯೋ ಆ ರೀತಿಯ ಜೀವನವನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ನಿಮಗೊಂದು ಸಹಕಾರವಾಗುವಂತಹ ಒಂದು ಕಾರ್ಯಕ್ರಮ ಇದು. ಲಿವಿಂಗ್ ಇನ್ ಫ್ರೀಡಮ್ ಅಗೇನೆಸ್ಟ್ ಬಾಂಡೇಜ್. ತುಂಬಾ ಜನ ಸಿಕ್ಕಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆ ಸ್ಥಿತಿಯಿಂದ ಬಿಡುಗಡೆಯಿಂದ ಜೀವನ ಮಾಡುವಂತಹ ಸ್ಥಿತಿಗೆ ಬರೋದಕ್ಕೆ ಒಂದು ಸಹಕಾರವಾಗುವಂತಹ ಒಂದು ಸರಳ ಕಾರ್ಯಕ್ರಮ ಇದು. ಸೊ ಇವೆಲ್ಲವೂ ಆದಾಗ ನಮ್ಗೆ ಜೀವನ ಒಂದು ಆಟ ತರಹ ಅನುಭವ ಆಗುತ್ತೆ. ನೀವೇ ನೋಡಿ, ಎಲ್ಲಾ ಚಟುವಟಿಕೆಗಳೇನೆ, ಎವ್ರಿಥಿಂಗ್ ಈಸ್ ಆಕ್ಟಿವಿಟಿ ಓನ್ಲಿ. ಆದ್ರೆ ನಮಗೆ ಆ ಆಕ್ಟಿವಿಟೀಸ್ ಚಟುವಟಿಕೆಗಳೆಲ್ಲವೂ ಕೂಡ ಎರಡು ತರಹ ಅನುಭವ ಆಗುತ್ತೆ. ಒಂದು ಕೆಲಸ, ಇನ್ನೊಂದು ಆಟ. ಎರಡು ಕೂಡ ಆಕ್ಟಿವಿಟೀಸ್ನ ಚಟುವಟಿಕೆಗಳೇನೆ. ಕೆಲಸ ತರಹ ಅನುಭವ ಆಗ್ತಾ ಇದೆಯಾ, ಆಟ ತರಹ ಅನುಭವ ಆಗ್ತಾ ಇದೆಯಾ, ಅದು ನಿಮ್ಮ ಮೇಲೆ ಆಧಾರ ಪಟ್ಟಿದೆ. ಆಫೀಸ್ಗೆ ಹೋಗುವಂತಹದ್ದು, ಏನೇ ಕೆಲಸ ಕಾರ್ಯಗಳಾಗಬಹುದು, ನೀವೇ ನೋಡ್ಕೊಳ್ಳಿ, ನಿಮಗಿದು ಕೆಲಸ ಅಂತ ಹೇಳ್ತೀರಾ ಅಥವಾ ಆಟ ಅಂತ ಹೇಳ್ತೀರಾ? ನೀವೆಲ್ಲರೂ ಆಫೀಸಲ್ಲಿ ಮಾಡುವಂತಹ ಕಾರ್ಯಗಳು ಅದು ಕೆಲಸನಾ ಅಥವಾ ಆಟನಾ? ಕೆಲಸ ಗುರುಜಿ, ಕೆಲಸ. ನಾನು ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ ಅಂತ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ. ನಾ ಯಾರು ಕೂಡ ಇವತ್ತು ಆಫೀಸ್ಗೆ ಆಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಯಾರು ಹೇಳೋದೇ ಇಲ್ಲ ಮನೆಯಲ್ಲಿ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೆಲಸ ಅಂದ್ರೆ ಏನು, ಸ್ವಲ್ಪ ಯಾರಾದ್ರೂ ಹೇಳ್ತೀರಾ? ಕೆಲಸಕ್ಕೂ ಆಟಕ್ಕೂ ವ್ಯತ್ಯಾಸ ಏನು ಅಂತ? ಗುರುಜಿ, ಆಟ ಆಡೋದಂದ್ರೆ ಎಂಜಾಯ್ ಮಾಡ್ಕೊಳ್ತಾ ಖುಷಿಯಾಗಿ, ಲೈಕ್ ನಮಗೆ ಬಂದ ರೀತಿಯಲ್ಲಿ ನಾವು ಆಟ ಆಡೋದು. ಸೊ ಅದು ನಾವು ಆಟ ಆಡೋದು ಅಂತ ಹೇಳ್ತೀವಿ, ಲೈಕ್ ಏನೇ ಕ್ರಿಕೆಟ್, ಎನಿ ಗೇಮ್ಸ್, ರೈಟ್? ಅದಾದ್ಮೇಲೆ ಈ ವರ್ಕ್ ಅಂತ ಕೆಲಸ ಅಂತ ಬಂದ್ರೆ ಅದೊಂದು ಪದ್ಧತಿ ಇರುತ್ತೆ ಗುರು. ಅಂದ್ರೆ ಅದೊಂದು ಪರ್ಟಿಕ್ಯುಲರ್ ಪ್ರೋಸೆಸ್ ಇರುತ್ತೆ. ಅದೇ ಪ್ರೋಸೆಸ್ ಅಲ್ಲಿ ಹೋಗೋದಕ್ಕೆ ಕೆಲಸ ಕಾರ್ಯ ಅಂತ ಕರಿತೀವಿ. ಎಕ್ಸಾಂಪಲ್, ಮನೇಲಿ ಅಡಿಗೆ ಮಾಡೋದಿದ್ರೆ ಅದಕ್ಕೊಂದು ಪದ್ಧತಿ ಪ್ರಕಾರ ಇರುತ್ತೆ, ಅದು ಕೆಲಸ ಆಗುತ್ತೆ. ಅಂದ್ರೆ ಅದೇ ಪದ್ಧತಿಯಲ್ಲಿ ಮಾಡ್ಬೇಕಾ, ಅದು ಡಿಫ್ರೆಂಟ್ ಆಗಿ ಮಾಡಿದ್ರೆ ಅಡಿಗೆ ಚೆನ್ನಾಗಿರಲ್ಲ. ಸೊ ಆತರ ಇರುತ್ತೆ ಗುರುಜಿ. ಒಂದು ಆಟದಲ್ಲೂ ಕೂಡ ನಿಯಮಗಳಿರುತ್ತೆ, ಬಟ್ ಎಂಜಾಯ್ ಮಾಡ್ಕೊಳ್ತಾ ಆಡ್ತೀವಿ. ಓಕೆ, ನೀವು ಚೆನ್ನಾಗಿ ಹೇಳಿದ್ರಿ. ಸ್ವಲ್ಪ ಬಿಡಿಸಿ ಹೇಳ್ತೀನಿ. ಯಾವುದೇ ಚಟುವಟಿಕೆ, ಆಟಗಳಾಗ್ಬೋದು, ಆಫೀಸ್ ಆಗ್ಬೋದು, ಪ್ರತಿಯೊಂದು ಕೂಡ ಒಂದು ಪದ್ಧತಿ ಇದೆ, ಹೌದಾ? ನೀವು ಕ್ರಿಕೆಟ್ ಆಡಿದ್ರು ಕೂಡ ಅದಕ್ಕೂ ಒಂದು ಪದ್ಧತಿ, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಇದಾವೆ. ಸುಮ್ನೆ ಇವಾಗ ಅದು ಬಾಲನ ನೀವು ಫುಟ್ಬಾಲ್ ಅಲ್ಲಿ ನೀವು ಕೈಯಿಂದ ಮುಟ್ಟೋ ಹಾಗಿಲ್ಲ. ನಿಮ್ಗೆ ಆಟ ಖುಷಿಯಾಗಿದೆಯಾ ಇಲ್ವಾ? ಫುಟ್ಬಾಲ್ ಗೇಮ್ ಖುಷಿಯಾಗಿದೆಯಾ ಇಲ್ವಾ? ಖುಷಿಯಾಗಿದೆ, ಕರೆಕ್ಟ್. ಈಗ ಎಲ್ಲವೂ ಕೂಡ ಚಟುವಟಿಕೆಗಳು, ಎಲ್ಲದಕ್ಕೊಂದು ಪದ್ಧತಿ ಕೂಡ ಇದೆ, ಈ ತರಹ ಚಟುವಟಿಕೆ ನಡೆಸಬೇಕು ಅಂತ. ನೀವು ಆವಾಗ್ಲೇ ಹೇಳಿದ್ರಿ, ಕೆಲಸ ಮತ್ತೆ ಆಟ ಏನು ವ್ಯತ್ಯಾಸ ಅಂತ. ಯಾವುದು ಕೆಲಸ, ಯಾವುದು ಆಟ ಅಂತ. ಯಾವುದು ಕೆಲಸ ನಿಮಗೆ ಇಷ್ಟ ಇರ್ಲಿ, ಇಷ್ಟ ಇಲ್ದ ಇರ್ಲಿ, ನೀವು ಮಾಡ್ಲೇಬೇಕಾಗಿದೆ ಅನ್ನುವಂತಹದಕ್ಕೆ ನಾವು ಕೆಲಸ ಅಂತ ಹೇಳ್ತೀವಿ, ಹೌದಾ? ಹೌದು ಗುರುಜಿ, ವೆರಿ ನೈಸ್. ಈಗ ಆಟ, ನಿಮಗೆ ಆಟ ಆಡ್ಲಿಕ್ಕೆ ಯಾರ್ದಾದ್ರೂ ಬಲವಂತ ಇದೆಯಾ, ಒತ್ತಡ ಇದೆಯಾ? ಇಲ್ಲ ಗುರುಜಿ, ಇಲ್ಲ. ಆಟ ಹೇಗೆ ಆಡ್ತೀರಾ ನೀವು? ನಮ್ಮ ಇಷ್ಟ, ಸ್ವಇಚ್ಛೆಯಿಂದ ಆಡ್ತೇವಿ, ಕರೆಕ್ಟ್. ಇಷ್ಟೇ ವ್ಯತ್ಯಾಸ. ಚಟುವಟಿಕೆ ಇದೆ. ನೀವು ಫುಟ್ಬಾಲ್ ಆಡ್ಬೇಕಾದ್ರೆ ನೀವು 1 hour 2 hours ಫುಟ್ಬಾಲ್ ಆಡಿದಾಗ ನೀವು ಎಷ್ಟು ಕೆಲಸ ಮಾಡ್ತೀರಾ ದೈಹಿಕವಾಗಿ ಅಂದ್ರೆ, ನೀವು ಒಂದು ವಾರದಲ್ಲಿ ಆಫೀಸಲ್ಲಿ ನೀವು ಅಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡೋದಿಲ್ಲ, ಅಷ್ಟು ಆಡ್ತೀರಾ ನೀವು ಫಿಸಿಕಲಿ. ಆದ್ರೂ ನಿಮ್ಗೆ ಏನಾದ್ರೂ ಬೇಸರ ಆಯ್ತಾ? ಇಲ್ಲ, ಕರೆಕ್ಟ್. ನೀವು ಮೆಂಟಲಿ ಕೂಡ ತುಂಬಾ ಯೋಚನೆ ಮಾಡ್ತೀರಾ ಆಟ ಆಡ್ಬೇಕಾದ್ರೆ. ಮೆಂಟಲಿ ಆಲ್ಸೋ ಯು ಆರ್ ಹೈಲಿ ಆಕ್ಟಿವ್, ಇನ್ಫ್ಯಾಕ್ಟ್ ಯು ಆರ್ ಹೈಪರ್ ಆಕ್ಟಿವ್ ಮೆಂಟಲಿ ಆಲ್ಸೋ. ಆದ್ರೂ ಕೂಡ ನಿಮ್ಗೆ ಎಲ್ಲಾದ್ರೂ BP ಶುರುವಾಯ್ತು ಆಟ ಆಡಿ? ಯಾರಿಗಾದ್ರೂ ಇದೆಯಾ ಆ ತರಹ? ನೋಡಿ, ಆಟಗಳನ್ನ ಆಡ್ಕೊಂಡು ಬಂದು ನನಗೆ BP ಬಂತಪ್ಪ ಅಂತ ಎಲ್ಲಾದ್ರೂ ಇದೆಯಾ? ನನಗೆ ಡಯಾಬಿಟಿಸ್ ಬಂತು ಆಟ ಆಡಿ ಎಲ್ಲಾದ್ರೂ ಇದೆಯಾ? ಇಲ್ಲ ಗುರುಜಿ.
ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ನಾ ಹೇಳ್ತೇನೆ, ನೀವು ಆಟಗಳನ್ನ ಆಡಿ ನಿಮ್ಗೇನಾದ್ರೂ BP ಇದ್ರೆ ಅದು ಕಡಿಮೆ ಆಗತ್ತೆ, ಸಕ್ಕರೆ ಇದ್ರೆ ಅದು ಕೂಡ ಕಡಿಮೆ ಆಗತ್ತೆ. ಆಟಗಳನ್ನ ಆಡಿ ಅಲ್ಲಿ ಒಂದು ಬದಲಾವಣೆ ಆಗುತ್ತೆ ನಿಮ್ಮಲ್ಲಿ. ತುಂಬಾ ಮುಖ್ಯವಾದ ಒಂದು ಮಾನಸಿಕ ದೈಹಿಕ ಬದಲಾವಣೆ ಆಗತ್ತೆ. ನಿಮ್ಗೇನಾದ್ರೂ ಈ ತರಹ ಕ್ರಾನಿಕ್ ಏಲ್ಮೆಂಟ್ಸ್ ಇದ್ರೆ ನಿಮ್ಗೆ ಅದರಿಂದ ಕೂಡ ಬಿಡುಗಡೆ ಸಿಗತ್ತೆ. ಸೊ ಒಂದು ಆಟ, ಇನ್ನೊಂದು ಕೆಲಸ. ಈಗ ನಿಮ್ಗೆ ಗೊತ್ತಾಗಿರತ್ತೆ, 8 ಗಂಟೆ ಆಫೀಸಲ್ಲಿ ಕೆಲಸ ಮಾಡೋದ್ರಿಂದ ಬಂದಿರುವಂತಹದ್ದು ಅಲ್ಲ BP. ನಾವು 8 ಗಂಟೆ ನಾವು ಕ್ರಿಕೆಟ್ ಆಡಕ್ ಹೋಗ್ತೀವಿ, ದಿನಾಪೂರ್ತಿ ಫೀಲ್ಡ್ ಅಲ್ಲಿ ಆಟ ಆಡ್ತೀವಿ, ಕರೆಕ್ಟ್? ವಾಪಸ್ ಬಂದಾಗ ನಮ್ಗೆ ಇನ್ನಷ್ಟು ಖುಷಿಯಾಗಿರುತ್ತೆ, ಇನ್ನಷ್ಟು ಆನಂದವಾಗಿರುತ್ತೆ, ಇನ್ನಷ್ಟು ನಮಗೆ ಆರೋಗ್ಯವಂತನಾಗಿ ಅನುಭವ ಆಗತ್ತೆ. ಮನೆಗೆ ಬಂದು ಸ್ನಾನ ಮಾಡ್ಕೊಂಡಾಗ ತುಂಬಾ ಪ್ರಶಾಂತವಾಗಿ ಅನ್ಸುತ್ತೆ. ನಿಮ್ಗೆ ದೈಹಿಕವಾಗಿ ಸುಸ್ತು ಆಗಿರಬಹುದು, ಆದ್ರೆ ತುಂಬಾ ಉಲ್ಲಾಸವಾಗಿರುತ್ತೆ. ತುಂಬಾ ಬದಲಾವಣೆ ಇದೆ ಆಟ ಆಡ್ಬೇಕಾದ್ರೆ. ಸೊ 8 ಗಂಟೆ ಕೆಲಸ ಮಾಡಿ BP ಬಂದಿಲ್ಲ, ಡಯಾಬಿಟಿಸ್ ಬಂದಿಲ್ಲ, ತಿಳ್ಕೊಳ್ಳಿ. ಇದು ತುಂಬಾ ಮುಖ್ಯವಾಗಿರುವಂತಹ ಅಂಡರ್ಸ್ಟ್ಯಾಂಡಿಂಗ್. ಆಫೀಸಲ್ಲಿ 8 ಗಂಟೆ ಕೆಲಸ ಮಾಡಿ BP ಬಂದಿಲ್ಲ, ನೀವು 8 ಗಂಟೆ ಇಷ್ಟ ಇಲ್ಲದೆ ಕೆಲಸ ಮಾಡೋದ್ರಿಂದ ಬಂದಿರುವಂತಹದ್ದು BP, ಡಯಾಬಿಟಿಸ್. ಇಷ್ಟವಿಲ್ಲದೆ ಕೆಲಸ ಮಾಡೋದ್ರಿಂದ ಬರುವಂತಹದ್ದು ದೀರ್ಘ ವ್ಯಾಧಿಗಳು, ಕೆಲಸದಿಂದ ಅಲ್ಲ. ಯಾವುದೋ ಒಂದು ನಮ್ಮನ್ನ ನೂಕ್ತಾ ಇದೆ, ನೀನು ಕೆಲಸ ಮಾಡ್ಲೇಬೇಕು ಅಂತ. ಆ ನೂಕುವಂತಹ, ಬಲವಂತ ಮಾಡುವಂತಹದ್ದು ಏನೇ ಆಗಿರ್ಬೋದು, ಯಾವುದೋ ಒಂದು ನಿಮ್ಮನ್ನ ಬಲವಂತವಾಗಿ ನೂಕ್ತಾ ಇದೆ, ನೀವು ಈ ಕೆಲಸ ಮಾಡ್ಲೇಬೇಕು ಅಂತ. ಈ ಬಲವಂತ ಮಾಡುವಂತಹ ನಿಮ್ಮ ಬಾಸ್ ಆಗಿರಬಹುದು, ನೀವೇ ಆಗಿರಬಹುದು, ನಿಮ್ಮ ಕುಟುಂಬ ಆಗಿರಬಹುದು, ನಿಮ್ಮ ಸಮಾಜ ಆಗಿರಬಹುದು, ಯಾವುದೋ ನಿಮ್ಮನ್ನ ನೂಕ್ತಾ ಇದೆ, ನೀವು ಈ ತರಹ ಕೆಲಸ ಮಾಡಬೇಕು ಅಂತ. ಆ ರೀತಿ ಒತ್ತಡದಲ್ಲಿ ಕೆಲಸ ಮಾಡಿ ಬಂದಿರುವಂತಹದ್ದು ದೀರ್ಘ ವ್ಯಾಧಿಗಳು. ಈ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಇದರಿಂದ ಬಂದಿರುವಂತಹದ್ದು ಕಾಯಿಲೆಗಳು. ಈ ಶಿಫ್ಟ್ ಇದೆಯಲ್ಲ, ಅದು ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಮನುಷ್ಯನಿಗೆ ಜೀವನದಲ್ಲಿ. ಒತ್ತಡದಿಂದ ಅಂದ್ರೆ ಆಸಕ್ತಿ ಇಲ್ಲದೆ ಇರುವಂತಹ ಸ್ಥಿತಿಯಿಂದ, ಬಲವಂತದಿಂದ ಕೆಲಸ ಮಾಡುವಂತಹ ಆ ರೀತಿಯಿಂದ ಏನೇ ಕೆಲಸ ಮಾಡ್ತಾ ಇದ್ರು ಆಟ ತರಹ ಅನುಭವ ಆಗುವಂತಹ ಕಾರ್ಯಗಳು. ಜೀವನ ಈ ತರಹ ಶಿಫ್ಟ್ ಆದಾಗ, ಈ ಶಿಫ್ಟ್ ಆಗುವಂತಹದ್ದು ತನ್ನಲ್ಲಿ ಶಿಫ್ಟ್ ಆಗೋದು ಹೊರಗಡೆ ಅಲ್ಲ. ಅದೇ ಅಡಿಗೆ ಮನೆ ಆಗಿರಬಹುದು, ಅದೇ ತೋಟ ಆಗಿರಬಹುದು, ಅದೇ ಗದ್ದೆ ಆಗಿರಬಹುದು, ಅದೇ ಆಫೀಸ್ ಆಗಿರ್ಬಹುದು, ಅದೇ ಅಂಗಡಿ ಆಗಿರಬಹುದು, ಅದೇ ಫ್ಯಾಕ್ಟ್ರಿ ಆಗಿರಬಹುದು, ಎಲ್ಲವೂ ಅದೇ ಆಗಿರಬಹುದು. ಇಡೀ ಪ್ರಪಂಚ ಅದೇನೆ ಆಗಿರುತ್ತೆ. ಆದರೆ ನಿಮಗೆ ಆಗುವಂತಹ ಅನುಭವ ಇದೆಯಲ್ಲ, ಅದರಲ್ಲಿ ಬದಲಾವಣೆ ಸಾಧ್ಯ. ಈ ಬದಲಾವಣೆ ಆದಾಗ ನಿಮ್ಮ ಜೀವನ ಆಟ ತರಹ ಅನುಭವ ಆಗುತ್ತೆ. ಎಲ್ಲವೂ ಕೂಡ ಲೀಲೆ ಆಗತ್ತೆ. ಲೀಲೆಯಾಗಿ ಇದ್ದಾಗ, ಆಟ ತರಹ ಇದ್ದಾಗ ಎಲ್ಲವೂ ಕೂಡ ಎಫರ್ಟ್ಲೆಸ್ ಅಂತ ಹೇಳ್ತೀವಿ. ಜೀವನ ತುಂಬಾ ಆನಂದವಾಗಿರುತ್ತೆ. ಈ ಎಫರ್ಟ್ಫುಲ್ನೆಸ್ ಇಂದ ಎಫರ್ಟ್ಲೆಸ್ನೆಸ್ಗೆ ಶಿಫ್ಟ್ ಆಗ್ಲಿಕ್ಕೆ, ದಟ್ ಈಸ್ ದ ಬಿಗ್ಗೆಸ್ಟ್ ಸೀಕ್ರೆಟ್ ಇನ್ ಅವರ್ ಕಲ್ಚರ್, ಇನ್ ಅವರ್ ಸಂಸ್ಕೃತಿ, ಇನ್ ಅವರ್ ಕಂಟ್ರಿ. ವ್ಯಕ್ತಿಗೆ ಈ ಒಂದು ಬಿಡುಗಡೆಯನ್ನ ತರಿಸುವಂತಹದ್ದು ಅತಿ ದೊಡ್ಡ ರಹಸ್ಯ ನಮ್ಮ ಈ ಒಂದು ದೇಶದಲ್ಲಿ ನಮ್ಗೆ ಕೊಡ್ತಾ ಇರುವಂತಹ ಒಂದು ಜ್ಞಾನ. ಇದು ತುಂಬಾ ಮುಖ್ಯವಾಗಿರುವಂತಹ ಒಂದು ರಹಸ್ಯ. ಇದು ಆ ರಹಸ್ಯವನ್ನು ಕೊಡುವಂತಹ ಒಂದು ಸರಳ ಕಾರ್ಯಕ್ರಮ ಇದು. ಹೇಗೆ ಜೀವನ, ಅದೇ ಜೀವನ, ಎಲ್ಲವೂ ಅದೇ ಆಗಿರುತ್ತೆ. ನಿಮಗೆ ಅನುಭವ ಆಗುವಂತಹ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಇದು ಆಧ್ಯಾತ್ಮ ಬದಲಾವಣೆಗಳಿಂದ ಸಾಧ್ಯ. ನಾವು ನೋಡಿದ್ವಲ್ವಾ, ಏನು ಫುಡ್ಡು, ಪ್ರಾಣಾಯಾಮ, ಮೆಡಿಟೇಷನ್, ಆಮೇಲೆ ಸ್ಪಿರಿಚುವಲ್ ನಾಲೆಡ್ಜ್, ಇದರಿಂದ ಇವು ಕೂಡ ಬದಲಾವಣೆ ಆಗುತ್ತೆ. ಈ ಮಟ್ಟದಲ್ಲಿ ಬದಲಾವಣೆ ಆದಾಗ ಇಟ್ ಕಂಟ್ರೋಲ್ಸ್ ಎವ್ರಿಥಿಂಗ್ ಡೌನ್ ದ ಲೈನ್. ದಿಸ್ ಇಸ್ ಲೈಕ್ ಅ ಸುಪ್ರೀಂ ಅಥಾರಿಟಿ. ನಿಮ್ಮ ಆಫೀಸ್ ಅಲ್ಲಿ ದ ಹೈಯೆಸ್ಟ್ ಅಥಾರಿಟಿ ಹೇಗೋ, ನಮ್ಮ ಜೀವನದಲ್ಲಿ ಸುಪ್ರೀಂ ಅಥಾರಿಟಿ ಇದು. ಏನು? ನಾನು ಅನ್ನುವಂತಹದ್ದು. ನಿಮಗೆ ಯಾವಾಗ ನಾನು ಅನ್ನುವಂತಹ ಒಂದು ನಿಜವಾದ ಅರಿವು ಆಯಿತು, ನಿಜವಾದ ಈ ಶಕ್ತಿಯ ಅರಿವು ಆಯಿತು, ಅವಾಗ ನಿಮಗೆ ಎಲ್ಲವೂ ಕೂಡ ನಿಮಗೆ ಕಂಟ್ರೋಲ್ಗೆ ಸಿಗುತ್ತೆ. ಯು ಬಿಕಮ್ ದ ಮಾಸ್ಟರ್. ಇದುವರೆಗೂ ಏನಾಗಿತ್ತು? ನಿಮಗೆ ಬೇರೆ ನಿಮ್ಮನ್ನ ಆಳ್ತಾ ಇದೆ. ಸಮಥಿಂಗ್ ಎಲ್ಸ್ ಈಸ್ ರೂಲಿಂಗ್ ಯುವರ್ ಲೈಫ್.
ಈ ಒಂದು ಜ್ಞಾನ ಪಡ್ಕೊಂಡಾಗ ನಿಮಗೆ ಯು ಬಿಕಮ್ ಆಕ್ಚುಲಿ ಯು ಆರ್ ದ ಮಾಸ್ಟರ್. ಆದ್ರೆ ನೀವು ಎಲ್ಲದಕ್ಕೂ ಗುಲಾಮರಾಗಿ ಸಿಕ್ಕಾಕೊಂಡಿದ್ದೀರಾ. ಯಾಕೆ ಕೆಲಸ ಮಾಡ್ತಾ ಇದ್ದೇನೆ, ಮಾಡ್ಲೇಬೇಕಾಗಿದೆಯಲ್ಲ ಅಂತ ನಾವು ಸಿಕ್ಕಾಕೊಂಡು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಬಿಡುಗಡೆ ಆಗ್ಲಿಕ್ಕೆ ಮೂಲವಾಗಿ ವ್ಯಕ್ತಿಗೆ ಬೇಕಾಗಿರುವಂತಹದ್ದು ಈ ಜ್ಞಾನ. ಇದಕ್ಕೆ ನಾಲೆಡ್ಜ್ ಆಫ್ ದ ಸೆಲ್ಫ್ ಅಂತ ಹೇಳ್ತೀವಿ. ಯಾವಾಗ ವ್ಯಕ್ತಿ ಈ ಅರಿವನ್ನ ಪಡ್ಕೊಂತಾನೋ ಅನುಭವದಲ್ಲಿ, ಅವಾಗ ಎಲ್ಲವೂ ಕೂಡ ಆಟ ತರಹ ಅನುಭವ ಆಗುತ್ತೆ. ನಿಮ್ ಪ್ರಪಂಚ ಬದಲಾವಣೆ ಆಗಲ್ಲ, ಅದೇ ಎಲ್ಲವೂ ಅದೇ ಆಗಿರುತ್ತೆ. ನಿಮ್ಮ ಅಡಿಗೆ ಮನೆ ಅದೇ ಇರಬಹುದು, ನೀವು ಗೃಹಿಣಿ ಆಗಿರ್ಬೋದು, ಅದೇ ಅಡಿಗೆ ಮನೆ ಆಗಿರಬಹುದು. ನಿಮ್ಮ ಅನುಭವ ಇದೆಯಲ್ಲ ಅಡಿಗೆ ಮನೆ ಕೆಲಸ ಕಾರ್ಯಗಳು, ಅದರಲ್ಲಿ ಬದಲಾವಣೆ ಆಗಿರುತ್ತೆ. ಎಲ್ಲವೂ ಕೂಡ ಆನಂದವಾಗಿರುತ್ತೆ. ಏಕೆ? ಆನಂದ ಅನ್ನುವಂತಹದ್ದು ಹೊರಗಡೆಯಿಂದ ಪಡೆಯುವಂತಹದ್ದು ಅಲ್ಲ. ಇದೇ ನಾವು ತಪ್ಪಾಗಿ ತಿಳ್ಕೊಂಡಿರುವಂತಹದ್ದು. ಹೊರಗಡೆ ಇರುವಂತಹದ್ದಲ್ಲ, ಒಳಗಡೆ ಇರುವಂತಹದ್ದು. ಇದನ್ನು ಪಡ್ಕೊಂಡಾಗ ನಿಮ್ಗೆ ಗೊತ್ತಾಗತ್ತೆ ಎಲ್ಲವೂ ನನ್ನಲ್ಲೇ ಇದೆ ಅಂತ. ನೀವು ಹುಡುಕ್ತಾ ಇರುವಂತಹ ಎಲ್ಲವೂ ನಿಮ್ಮಲ್ಲೇ ಇದೆ. ಅದನ್ನು ಪಡ್ಕೊಂಡಾಗ ನಿಮ್ಗೆ ಎಲ್ಲವೂ ಆಟ ತರಹ ಆಗತ್ತೆ. ಎಫರ್ಟ್ಫುಲ್ನೆಸ್ ಇಂದ ಎಫರ್ಟ್ಲೆಸ್ನೆಸ್ಗೆ ಜೀವನ ಮಾರ್ಪಾಟ ಆಗತ್ತೆ, ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ, ಶಿಫ್ಟ್ ಆಗತ್ತೆ. ಇದು ಮೆಟಮಾರ್ಫೋಸಿಸ್ ಅಂತ ಹೇಳ್ತೇವೆ. ತುಂಬಾ ಮಹತ್ತರವಾಗಿರುವಂತಹ ಒಂದು ಬದಲಾವಣೆ ಮೆಟಮಾರ್ಫೋಸಿಸ್ ಅಂತ ಹೇಳ್ತೇವೆ. ಒಂದು ರೇಷ್ಮೆ ಹುಳ ಹೇಳ್ತೇವೆ, ವೈಟ್ ಆಗಿ ಇಷ್ಟುದ್ದ ಇರುತ್ತೆ, ಸ್ವಲ್ಪ ದಿವಸಕ್ಕೆ ಚಿಟ್ಟೆ ಆಗ್ಬಿಡತ್ತೆ. ಇದು ಟೋಟಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ಆ ಪರಿಪೂರ್ಣವಾಗಿರುವಂತಹ ಶಿಫ್ಟ್ ಅನ್ನ ತರಿಸುವಂತಹ ಒಂದು ಸರಳ ಒಂದು ಆತ್ಮಜ್ಞಾನದ ಒಂದು ಕಾರ್ಯಕ್ರಮ ಇದು. ತುಂಬಾ ಸರಳ ಇದು ಆತ್ಮಜ್ಞಾನ, ಎಲ್ಲದಕ್ಕಿಂತ ಸರಳವಾಗಿರುವಂತಹ. ಇದು ತಿಳ್ಕೊಳ್ಳಿ ನೀವು, ಆತ್ಮಜ್ಞಾನ ಪಡೆಯೋದು ಎಲ್ಲದಕ್ಕಿಂತ ಸರಳವಾಗಿರುವಂತಹದ್ದು. ನಿಮ್ ಬಗ್ಗೆ ನೀವು ಅರ್ಥಕೊಳ್ಳೋದು ಏನು ಕಷ್ಟ ಇಲ್ಲ, ತುಂಬಾ ತುಂಬಾ ಸರಳ, ತುಂಬಾ ಸರಳ. ನಮ್ಗೆಲ್ರೂ ಪ್ರಪಂಚದಲ್ಲಿ ಕಷ್ಟ ಅಂತ ಹೇಳಿ ನಾವು ಕಷ್ಟ ಮಾಡ್ಕೊಂಡ್ಬಿಟ್ಟಿದೀವಿ ಅಷ್ಟೇ ಹೊರತು ಇದು ಕಷ್ಟ ಅಲ್ವೇ ಅಲ್ಲ. ಅಷ್ಟು ಸರಳ ಇದು. ನೀವು ಏನು ಅಂತ ಅರ್ಥಕೊಳ್ಳಿಕ್ಕೆ ನೀವ್ಯಾಕ್ರೆ ಕಷ್ಟ ಪಡ್ಬೇಕು? ಕಷ್ಟ ಪಡ್ಲೇಬೇಕಾಗಿಲ್ಲ. ಸೊ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಾರೆ, ಮೊದಲು ನಾವು ಯಾವ ಜ್ಞಾನ ಪಡೀಬೇಕು ಅಂದ್ರೆ ನಾನು ಯಾರು ಅಂತ ಅರ್ಥಕೊಬೇಕು ಫಸ್ಟ್. ಮಿಕ್ಕಿರೋದೆಲ್ಲ ಆಮೇಲೆ ಬರುವಂತಹ ಜ್ಞಾನ. ಅದು ಬಾಹ್ಯ ಪ್ರಪಂಚದ ಜ್ಞಾನ, ಇದು ಆತ್ಮಜ್ಞಾನ ಅಂತ ಹೇಳ್ತೀವಿ. ಸೊ ಯಾರಿಗ ಜೀವನ ಎಫರ್ಟ್ಲೆಸ್ ಆಗಿದೆ, ಯಾರಿಗ ಜೀವನ ಆನಂದವಾಗಿದೆ, ಯಾರಿಗ ಜೀವನ ಆಟ ತರಹ ಅನುಭವ ಆಗ್ತಾ ಇದೆ, ಯಾರಿಗೆ ಇದರ ಅನುಭವ ಆಗಿದೆಯೋ ಅವನಿಗೆ ಮಾತ್ರ ಸಾಧ್ಯ ಜೀವನ ಕಂಪ್ಲೀಟ್ ಆಗಿ ಆಟ ತರಹ ಎಫರ್ಟ್ಲೆಸ್ ಆಗಿ ಆಗೋದಕ್ಕೆ. ಸೊ ಆ ಒಂದು ಬಿಡುಗಡೆಯನ್ನ ತರಿಸುವಂತಹ ಒಂದು ಸರಳವಾಗಿರುವಂತಹ ಜ್ಞಾನ ಇದು, ಒಂದು ಪಾಠ ಇದು. ಸೊ ಈ ಒಂದು ಜ್ಞಾನವನ್ನ ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ. ತುಂಬಾ ಸರಳ ಇದು, ತುಂಬಾ ಸರಳ. ನಿಮ್ಮ ಕ್ಲಾಸ್ಗೆ ಬಂದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಸರಳ ಇದು ಅಂತ. ಜೀವನ ತುಂಬಾ ಸರಳ, ನಾವೇ ಕಷ್ಟ ಮಾಡ್ಕೊಂಡ್ಬಿಟ್ಟಿದೀವಿ. ಈ ಒಂದು ಅರಿವಿ ಇಲ್ದಿರ ನಾವೇ ಜೀವನವನ್ನ ಕಷ್ಟ ಮಾಡ್ಕೊಂಡಿದೀವಿ ಅಷ್ಟೇ, ಬೇರೆ ಏನು ಕಾರಣ ಇಲ್ಲ. ನನ್ನ ಜೀವನಕ್ಕೆ ಇನ್ಯಾರು ಕಾರಣ ಅಲ್ಲ, ನಾನೇ ಈ ರೀತಿ ತಪ್ಪಾಗಿ ತಿಳ್ಕೊಂಡು ಮಾಡ್ಕೊಂಡಿದ್ದೀನಿ. ಇದು ಇವತ್ತಿನ ಒಂದು ಚಿಕ್ಕ ಪರಿಚಯ ಈ ಒಂದು ವಿಚಾರದಲ್ಲಿ. ಜೀವನವನ್ನ ಆರೋಗ್ಯವಾಗಿ, ಆನಂದವಾಗಿ, ಆಟ ತರಹ ಕಳೆಯೋದಕ್ಕೆ ಈ ರೀತಿ ಇದ್ದಾಗ ಜೀವನ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ವರ್ಷ ಬೇಕಾದ್ರೂ ಜೀವನ ಮಾಡ್ಬೋದು. ಯಾಕೆ? ಆನಂದವಾಗಿದೆ, ಚೆನ್ನಾಗಿದೆ, ನಾನು ಎಷ್ಟು ವರ್ಷ ಬೇಕಾದ್ರೂ ಬದುಕಬಹುದು. ಜೀವನ ಪರಿಪೂರ್ಣತ್ವವನ್ನು ಹೊಂದುವಂತಹ ಒಂದು ಸರಳ ವಿಚಾರ ಇದು. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ವಂದನೆಗಳು. ಇಷ್ಟು ಹೊತ್ತು ನನ್ನ ಜೊತೆಗೆ ಇದ್ಕೊಂಡು ಈ ಒಂದು ಜ್ಞಾನವನ್ನ, ಈ ಒಂದು ವಿಷಯವನ್ನ ಸ್ವೀಕಾರ ಮಾಡಿದ್ದಕ್ಕೆ ಶರಣ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನನಗೆ ಇನ್ವೈಟ್ ಮಾಡಿ ನಿಮ್ಮೆಲ್ಲರ ಜೊತೆಗೆ ಈ ಒಂದು ವಿಚಾರವನ್ನ ಹಂಚಿಕೊಳ್ಳೋದಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ
ಥ್ಯಾಂಕ್ ಯು ಶರಣ್. ಥ್ಯಾಂಕ್ ಯು ಆಲ್. ಜೈ ಗುರುದೇವ್. ಥ್ಯಾಂಕ್ ಯು ಗುರುಜಿ. ಜೈ ಗುರುದೇವ್ ಗುರುಜಿ. 100% ಸಿನ್ಸಿಯರ್ಲಿ ಥ್ಯಾಂಕ್ ಯು ವೆರಿ ಮಚ್. ಯಾಕೆ ನಂಗೆ ಗೊತ್ತಿದೆ ಕಂಪ್ಲೀಟ್ ಟೈಟ್ ಶೆಡ್ಯೂಲ್ ಅಲ್ಲಿ ಇಮಿಡಿಯೇಟ್ ಆಗಿ ನೀವು ಸ್ಲಾಟ್ ಕೊಟ್ಟು ನಮ್ಗೆ ಹೆಲ್ಪ್ ಮಾಡಿದ್ರಿ. ಐ ಸ್ಟ್ರಾಂಗ್ಲಿ ಬಿಲೀವ್ ಎಲ್ಲ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಇಲ್ಲಿ ಯಾರಿದಿರಲ್ಲ 100% ಇದು ವ್ಯಾಲ್ಯೂ ಎಡಿಷನ್ ಆಗಿದೆ ಅಂತ ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತೀನಿ. ಗುರುಜಿಗೆ ಏನಾದ್ರು ಮೇ ಬಿ 1 or 2 ಕ್ವಶನ್ಸ್ ಕೇಳಿದ್ರೆ ಕೇಳ್ಬಹುದು. ಆರ್ ಮೇ ಬಿ ನಿಜವಾಗ್ಲೂ ಈ ಸಾಧನೆಯಲ್ಲಿ ಅಂದ್ರೆ ಈ ಜ್ಞಾನ ನೀವು ತಗೊಳಕ್ ಇಷ್ಟಪಟ್ಟಿದ್ರೆ 100% ನೀವು ಪರ್ಸನಲಿ ನಂಗೆ ರೀಚ್ ಆಗ್ರಿ. ಐ ಆಮ್ ಇಂಟ್ರೆಸ್ಟೆಡ್ ಅಂತ ನಿಮ್ಗೆ ನಾನು 100% ಗುರುಜಿ ಅವರು ರೆಗ್ಯುಲರ್ ಆಗಿ ಆನ್ಲೈನ್ ಪ್ರೋಗ್ರಾಮ್ ಮಾಡ್ತಾರೆ, ನಾನು ನಿಮ್ಗೆ ಕನೆಕ್ಟ್ ಮಾಡ್ತೀನಿ. ಏನಾದ್ರು ಪರ್ಟಿಕ್ಯುಲರ್ ಅಂದ್ರೆ ಇವತ್ತು ಗುರುಜಿ ಮಾತಾಡಿ ಟಾಪಿಕ್ ಅಲ್ಲಿ ನೀವು 1 or 2 ಕ್ವಶನ್ಸ್ ತಗೊಳ್ಳಿ, ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿದೆ. ಆದ್ರೆ ಇನ್ ದ ಇಂಟ್ರೆಸ್ಟ್ ಆಫ್ ಬಿಸ್ನೆಸ್ ಪಾರ್ಟ್ನರ್ಸ್ 1 or 2 ಕ್ವಶನ್ಸ್ ತಗೊಳ್ಳೋಣ. ಆರ್ ಮೇ ಬಿ ನಿಮ್ಮ ಅನಿಸಿಕೆ ಹೇಳ್ಬೋದು. ಆಕ್ಚುಲಿ ಅಟ್ಲೀಸ್ಟ್ ಇದು ನಾಲೆಜ್ ವ್ಯಾಲ್ಯೂ ಎಡಿಷನ್ ಆಗಿದೆ ಇಲ್ಲ. ಸರ್ ನಮಸ್ತೆ ಗುರುಜಿ. ನಾವು ದ್ಯಾಮಪ್ಪ ದೇಸಾಯಿ ಅಂತೇಳಿ ಉತ್ತಮವಾದ ಒಂದು ಜ್ಞಾನವನ್ನು ಕೊಟ್ಟರು ಗುರುಜಿ, ತುಂಬ ಹೃದಯ ಧನ್ಯವಾದಗಳು. ನೆಕ್ಸ್ಟ್ ನಾನು ಅಂಬೋದು ಅರಿವು ಬೇಕಾದ್ರೆ ಮುಂದಿನ ಸೆಕ್ಷನ್ಗೆ ಯಾವಾಗ ಕೊಡ್ತೀರಂತ ನಾವು ಕ್ಯೂರಿಯಾಸಿಟಿ ಕಾಯ್ತಿದ್ದೆ ಗುರುಜಿ. ಆನ್ಲೈನ್ ಕ್ಲಾಸಸ್ ಇವಾಗ ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ನಡೀತಾ ಇದೆ. ಬರುವ ಶುಕ್ರವಾರ ಬೆಳಗ್ಗೆ ಪರಿಚಯ ಕಾರ್ಯಕ್ರಮ ಇದೆ. ಇದೇ ರೀತಿಯ ಒಂದು ಪರಿಚಯ ಕಾರ್ಯಕ್ರಮ ಇರುತ್ತೆ. ನೀವು ಶುಕ್ರವಾರದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಶುಕ್ರವಾರ ಪರಿಚಯ ಕಾರ್ಯಕ್ರಮ ಇರುತ್ತೆ. ಸೋಮವಾರದಿಂದ 2 ವಾರ ಕಾರ್ಯಕ್ರಮ ನಡೆಯುತ್ತೆ. ಬೆಳಗ್ಗೆ 6 to 8:30 ಇರುತ್ತೆ. ನಿಮಗೆ ಬೆಳಗ್ಗೆ ಸೂಟಬಲ್ ಆಗಿದ್ರೆ ಬೆಳಗ್ಗೆ ಜಾಯಿನ್ ಆಗ್ಬೋದು. ಸಾಯಂಕಾಲ ಕೂಡ ಇರುತ್ತೆ, ನಿಮ್ಮ ಒಂದು ಇಷ್ಟ ಅದು. ಎಸ್ ಲೀಡರ್ಸ್, ಇನ್ನು ಯಾರಾದ್ರೂ ನಿಮ್ಮ ಅನಿಸಿಕೆ ಅಂದ್ರೆ ಎಕ್ಸಾಕ್ಟ್ಲಿ ಇವತ್ತು ಈ ಪ್ರೋಗ್ರಾಮ್ ಇಂದ ನೀವೇನ್ ವಿಷಯ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ? ಆಕ್ಚುಲಿ ಯಾರೋ 1 or 2% ಶೇರ್ ಮಾಡ್ಬೋದಾ? ಗುರುಜಿ ಸರ್ ನಮಸ್ತೆ ಸರ್. ಎಸ್ ಸರ್. ಫಸ್ಟ್ ಆಫ್ ಆಲ್ ಅಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಸಾಕಷ್ಟು ಕ್ವಶನ್ಸ್ ಇತ್ತು. ಗುರುಜಿ ಅವರ ಮುಂಚೆ ಹೇಳ್ಬಿಟ್ರು, ಅಂದ್ರೆ ಈ ಆದ ನಂತರ ಪರಿಚಯ ಕಾರ್ಯಕ್ರಮ ಆದ ನಂತರ ಕ್ವಶನ್ಸ್ ಇದ್ರೆ ಕೇಳ್ರಿ ಅಂತ. ನಿಜಾಂಶ ಹೇಳಿದ್ರೆ ಕ್ವಶನ್ಸ್ ಏನು ಇಲ್ಲ, ಅಂದ್ರೆ ಸೊಲ್ಯೂಷನ್ ಸಿಕ್ಕಿದೆ, ಲೈಫಿಗೆ ಸೊಲ್ಯೂಷನ್ ಸಿಕ್ತು. ಸೊ ಏನ್ ಜೀವನ ಅಂತಂತೇಳಿ ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ಹೇಳಿದ್ರು ಸರ್. ನಿಜವಾಗ್ಲೂ ಗುರುಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಎಷ್ಟು ಸ್ಪಷ್ಟವಾಗಿ ನಮಗೆ ಮನ ಮುಟ್ಟಂಗೆ ಹೇಳಿದ್ರೆ ಅಂದ್ರೆ ಲೈವ್ ಆಗಿ ನಮ್ ಲೈಫೇ ಕಾಣ್ತೈತಿ. ಅಂದ್ರೆ ಇವಾಗ ಲೈಫ್ ತೋರಿಸ್ತಿದ್ದೀವಿ ಇಷ್ಟಪಡ್ತೀನಿ. ಇನ್ನು ಪ್ರೋಗ್ರಾಮ್ ಅಟೆಂಡ್ ಆದ್ರೆ ನಮ್ಮಲ್ಲಿ ಒಂದು ಶಕ್ತಿ, ಲೈಕ್ ನಾವು ನಿಜವಾದ ನಮ್ಮ ಫ್ಯಾಮಿಲಿಗೆ ನಾವೆಲ್ಲ ಏನ್ ಕೊಡ್ಬೋದು, ಈ ಪ್ರಪಂಚಕ್ಕೆ ಏನ್ ಕೊಡ್ಬೋದು, ನಿಜವಾಗ್ಲೂ 100% ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಪರ್ಸನಲಿ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಯಾರಿಗೆ ಇಂಟ್ರೆಸ್ಟ್ ಇದೆ ಇನ್ನ ಟೀಮ್ ಕನೆಕ್ಟ್ ಮಾಡ್ತೀನಿ ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು. ಜೈ ಗುರುದೇವ್ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಎಸ್ ನೆಕ್ಸ್ಟ್ ಥ್ಯಾಂಕ್ ಯು ಶಶಿಧರ್ ಸರ್. ನಮ್ ಗುರುಜಿ ನಾನು ಕಲಿಸಿರುವಂತ ನಮ್ಮ ಗುರುಗಳನ್ನು ಇಲ್ಲಿ ನಾನು ಇವತ್ತು ಜಾಯಿನ್ ಮಾಡಿ ಆಗಿದ್ದಾರೆ. ಮಶಾಕ್ ಸರ್ ಅಂತ ಹೇಳಿ ಕೇಳಿಸಿ ಅವರು ನಾನು ಅವ್ರಿಗೆ ಹೇಳಿದೆ ಇವತ್ತು ತುಂಬಾ ಒಳ್ಳೆ ಪ್ರೋಗ್ರಾಮ್ ಇದೆ ಬನ್ನಿ ಸರ್ ಅಂತ ಹೇಳಿ. ಅವರು ಜಾಯಿನ್ ಆಗಿದ್ದಾರೆ, ತುಂಬಾ ಸಂತೋಷ ಆಯ್ತು ಸರ್. ನಾನು ಅವರು ಕೇಳಿದ್ರಲ್ಲ, ನಮ್ಮಿಂದ ಮತ್ತೊಬ್ರು ಕೇಳಿದ್ರು ಅಂತ ನನಗೂ ತುಂಬಾ ಸಂತೋಷ ಆಯ್ತು ಸರ್. ಆಮೇಲೆ ಒಂದು ಪರ್ಫೆಕ್ಟ್ ಲೈಫ್ ಯಾವ ತರ ಇರ್ಬೇಕು, ನಮ್ ಜೀವನವನ್ನು ನಾವು ಯಾವ ತರ ಆರೋಗ್ಯ ಮತ್ತೆ ಎಲ್ಲ ಯಾವ ತರ ಕಾಪಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ತುಂಬಾ ನಮ್ಮ ಮೈಂಡ್ಲಿಂದ ನಾವು ಮತ್ತೆ ಯೋಗ ಇದ್ರಲಿಂದ ತುಂಬಾ ಚೆನ್ನಾಗಿರ್ಬೇಕು ಅಂತ ತಿಳ್ಕೊಂಡೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಎಸ್ ನೆಕ್ಸ್ಟ್. ಸರ್ ನಮಸ್ತೆ, ಐ ಆಮ್ ಶಾಂತಿ. ಸರ್ ಜಯದೇವ್ ಗುರುಜಿ ಸರ್, ಇವತ್ತಿನ ಸರ್ ಅವ್ರದ್ದು ಸ್ಪೀಚ್ ಅಲ್ಲಿ ಲೈಕ್ ನನ್ಗೆ ಪರ್ಸನಲ್ ಆಗಿ ಕನೆಕ್ಟ್ ಆಗಿದ್ದೇನಪ್ಪಾ ಅಂದ್ರೆ, ನಾವು ಅನಾರೋಗ್ಯಗಳಾಗಿ ಪ್ರಪಂಚದಲ್ಲಿ ಇರೋದಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳಿದ್ರು ಸರ್. ರಿಯಲಿ ಐ ಓಪನರ್ ಸರ್. ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಯ್ತು ಸರ್. ಅಂದ್ರೆ ಕೆಲವೊಂದ್ ಸರ್ತಿ ನಮ್ ಕಡೆಯಿಂದ ಕೂಡ ಏನೋ ಮಿಸ್ಟೇಕ್ಸ್ ಆಗಿರುತ್ತೆ. ಸೊ ಆ ಮೊಮೆಂಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಟ್ರೆಸ್ ಆದವಾಗ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಯಾವ್ದೋ ಒಂದ್ ಇದ್ರ ಮೇಲೆ ಆತರ ಎಲ್ಲ ನಾವು ಮಾಡ್ತಾ ಇರ್ತೀವಿ. ಬಟ್ ಅಂದ್ರೆ ನಾವ್ ಅವಾಗೆ ನಾವು ಕಾಯಿಲೆ ಬೀಳೋದು ಅಲ್ವಾ. ಸೊ ಗುರುಜಿ ಅವ್ರು ಹೇಳ್ದಂಗೆ, ಸೊ ಫಸ್ಟ್ ನಮ್ಮ ಹೆಲ್ತ್ ನ ನಾವು ಚೆನ್ನಾಗಿ ಇಟ್ಕೋಬೇಕಂತ ಹೇಳ್ಬಿಟ್ಟು ನಿಜವಾಗ್ಲೂ ನನ್ಗೆ ಇವತ್ತು ಆ ಪಾಯಿಂಟ್ ನನ್ಗೆ ತುಂಬಾ ಕನೆಕ್ಟ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್ ಅಂದ್ರೆ ಲೈಕ್ ಸರ್ ಅವ್ರದ್ದು ಆನ್ಲೈನ್ ಕ್ಲಾಸಸ್ ಸೊ ನನ್ಗೂ ಕೂಡ ನೀವು ಎಲ್ಲರೂ ಏನ್ ಮಾಡೋಣ ಅಂದ್ರೆ, ನೀವು ಯಾರು ಇಂಟ್ರೆಸ್ಟೆಡ್ ಇದೆ ಮೆಸೇಜ್ ಹಾಕಿ, ನಾನು 100% ಆನ್ಲೈನ್ ಕ್ಲಾಸ್ ಕನೆಕ್ಟ್ ಮಾಡ್ತೀನಿ ಎಲ್ಲರಿಗೂ. ಆರ್ ಮೇ ಬಿ ನಾವೆಲ್ಲರೂ ಒಟ್ಟಿಗೆ ನಮ್ಗೆ ಸಪರೇಟ್ ಆಗಿ ನಾನು ಗುರುಜಿ ರಿಕ್ವೆಸ್ಟ್ ಕೊಡುವಲ್ಲೇ ಎಂಟೈರ್ ಫ್ಯಾಮಿಲಿಗೆ ನಾವು ಸಪರೇಟ್ ಕ್ಲಾಸ್ ಅನ್ನು ತಗೋಬಹುದು, ಹಂಗಾದ್ರೂ ಮಾಡ್ಬೋದು. ಸೊ ನೋಡೋಣ, ಈ ಪ್ರೋಗ್ರಾಮ್ ಆಗಿದ್ಮೇಲೆ ನೀವು ನನಗೆಲ್ಲರಿಗೂ ಮೆಸೇಜ್ ಹಾಕ್ರಿ ಯಾರು ರಿಯಲಿ ಇಂಟ್ರೆಸ್ಟೆಡ್ ಇದಲ್ಲ. ಇದು ಎಲ್ಲರಿಗೂ ಸೇರ್ಬೇಕು, ನಾಟ್ ಓನ್ಲಿ ಫಾರ್ ಬಿಸ್ನೆಸ್ ಪಾರ್ಟ್ನರ್ಸ್, ಪ್ರತಿಯೊಬ್ಬರಿಗೂ ಸೇರ್ಬೇಕಾದ ನಾಲೆಜ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಟ್ರಸ್ಟ್ ಮೀ, 15 ದಿನ ಅಂದ್ರೆ ಕ್ಲಾಸ್ ಇರುತ್ತೆ, 15 days ಅದು. ಮೇ ಬಿ ಲೈಕ್ ನಿಮ್ಗೆ
ಎವ್ರಿ ಡೇ ಒಂದು ಫಿಕ್ಸ್ಡ್ ಟೈಮ್ ಅಲ್ಲಿ ಇರುತ್ತೆ, ಅದು ಆನ್ಲೈನ್ ಅಲ್ಲಿ ಅದು ಅದೃಷ್ಟ ಅಂತಾನೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಟೆಕ್ನಾಲಜಿ, ಥ್ಯಾಂಕ್ಸ್ ಟು ಗುರು. ಯಾಕಂದ್ರೆ ಅದರ್ವೈಸ್ ನಿಮ್ಗೆ ಇದೇ ಪ್ರೋಗ್ರಾಮು ನಾವು ಆಫ್ಲೈನ್ ಹೋಗಿ ಮಾಡ್ಬೇಕಂದ್ರೆ ಅದಕ್ಕೆ ಟೈಮು ಎನರ್ಜಿ ಬಹಳಷ್ಟು ಬೇಕಾಗುತ್ತೆ. ನಿಜವಾಗ್ಲೂ ನಿಮ್ಗೆ ಮನೆಯಲ್ಲೇ ಕುಂತ್ಕೊಂಡು ಈ ನಾಲೆಜ್ ಸಿಗುತ್ತೆ. ಆಕ್ಚುಲಿ ಇಟ್ ವಿಲ್ ಮೇಕ್ ಡಿಫ್ರೆನ್ಸ್. ಗುರುಜಿ ಆಲ್ರೆಡಿ ಎಲ್ಲ ಮೆನ್ಷನ್ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ ಅದ್ಭುತವಾಗಿ ಡಿಫ್ರೆನ್ಸ್ ಇರುತ್ತೆ. ಎಸ್, ನೆಕ್ಸ್ಟ್ ಲೀಡರ್ಸ್ ಇನ್ನಾರು ಶೇರ್ ಮಾಡಿ, 1 or 2% ಶೇರ್ ಮಾಡಿ. ಗುರುಜಿ ನಮಸ್ತೆ. ಈ ಪ್ರೋಗ್ರಾಮ್ ಕೇಳಿದ್ಮೇಲೆ ಈಗಾಗ್ಲೇ ಸುಭಾಷ್ ಜಿ ಆಮೇಲೆ ಶರಣ್ ನಾಗೇಶ್ ಗೌಡ್ರು ಏನ್ ನಮ್ಮ ಟ್ರ್ಯಾಕ್ ನ ತಗೊಂಡಿದ್ದಾರೆ ಗುರುಜಿ, ಬಿಸ್ನೆಸ್ ಅಂತಾನೆ ಎಂಟ್ರ್ ಆದ್ವಿ. ಆದ್ರೆ ಈ ಟ್ರ್ಯಾಕ್ ಇವತ್ತು ನೀವ್ ಹೇಳಿದ ಟ್ರ್ಯಾಕ್ ನಾಗ ಅವ್ರು ತಗೊಂಡ್ ಹೋಗ್ತಿದ್ರ ಅಂತ ಅನ್ಸುತ್ತೆ ಗುರುಜಿ. ಬಿಸ್ನೆಸ್ ಲಾಸ್ಟ್ ಪಾರ್ಟ್ ಆಯ್ತು ಗುರುಜಿ. ನಿಜವಾಗ್ಲು ಅದು ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈ ಅನುಭವ ನಾನು ಯಾಕೆ ಹೇಳ್ತಂದ್ರೆ, ಈಗಾಗಲೇ ನಾವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬ್ರಹ್ಮಕುಮಾರಿ ಸಮಾಜದಲ್ಲಿ ನಿರಂತರ ಹೋಗ್ತಾ ಇದ್ವಿ ಗುರುಜಿ. ನಿಜವಾಗ್ಲು ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಅಂದ್ರೆ ಬಹಳ ಸರಳವಾಗಿ ನಮ್ಮನ್ನ ತಲುಪಿಸಂತ ಒಂದು ಜ್ಞಾನ ನೀವು ಕೊಟ್ರಿ ಗುರುಜಿ. ನಾನು ಸಮಯಾಭಾವದಿಂದ ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಹೃದಯ ಧನ್ಯವಾದ ಗುರುಜಿ. ಸೊ ನಾವು ಅಲ್ಲಿ ಟ್ರ್ಯಾಕ್ ನಾಗ ಇದೀವಲ್ಲ ಅಂತ ಹೇಳಿ ಬಹಳ ಖುಷಿ ಆಯ್ತು ಗುರುಜಿ. ಅವ್ರಿಗೂ ಧನ್ಯವಾದ ತಿಳಿಸ್ತೇನೆ, ನಿಮಗೂ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಗುರುಜಿ. ತುಂಬಾ ಸಂತೋಷ, ತುಂಬಾ ಸಂತೋಷ ಅವರೇ. ಎಸ್, ಸಿನ್ಸಿಯರ್ಲಿ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಲೀಡರ್ಸ್. ಉಷ್ಮಾ ಮೇಡಮ್ ಏನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ವಿಡಿಯೋ ಆನ್ ಮಾಡಿದ್ರಿ, ಮಾತಾಡ್ಬೇಕಂತ. ಚಂಪಕ ಮೇಡಮ್ ಮಾತಾಡ್ಬೋದಾ? ಟೈಮ್ ಇದೆಯಾ? 100% ಮಾತಾಡಿ. ನಮಸ್ತೆ ಗುರುಜಿ. ಸ್ಪಿರಿಚುಯಾಲಿಟಿ ಇಸ್ ದ ಅಲ್ಟಿಮೇಟ್. ಮುಕ್ತಿಯೆಡೆಗೆ ಹೋಗ್ಬೇಕಂದಾಗ ಸ್ಪಿರಿಚುವಲ್ ಲೈನ್ ಇಂದಾನೇ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಫಿಸಿಕಲ್ ಬಾಡಿ ಕೂಡ ಹೆಂಗೆ ವೆರಿ ಮಚ್ ಇಂಪಾರ್ಟೆಂಟ್ ಸ್ಪಿರಿಚುಯಾಲಿಟಿ ಕಡೆಗೆ ಹೋಗ್ಲಿಕ್ಕೆ. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಎಮೋಷನಲ್ ಹೆಲ್ತ್ ಎಲ್ಲ ಅಂತ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿನ್ಸಿಯರ್ಲಿ. ಎಸ್ ಪುಷ್ಪ ಮೇಡಮ್. ಎಸ್ ಸರ್, ನಮಸ್ತೆ ಗುರುಜಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇಟ್ ಈಸ್ ಆಲ್ ವೆರಿ ಪ್ರಾಕ್ಟಿಕಲ್. ಮತ್ತೆ ಇದು ಆಕ್ಚುಲಿ ಇದೇ ಒಂದ್ ಸತ್ಯ ನಮ್ ಜೀವನದಲ್ಲಿ. ಈ ಸತ್ಯ ಯಾರಿಗೂ ಅಷ್ಟು ತಿಳ್ಕೊಳಕ್ಕೂ ಯಾರಿಗೂ ಇವಾಗ ಪುರ್ಸೊತ್ತಿಲ್ಲ. ಆ ರೀತಿಯಾದ ಒಂದು ಜೀವನ ನಡೆಸ್ತಾ ಇದ್ದೀವಿ. ಈ ಸತ್ಯ ತಿಳ್ಕೊಂಡು ಯಾವಾಗ ನಾವು ತಿಳ್ಕೊಂಡು ನಮ್ಮ ಆರೋಗ್ಯ ನಾವು ತಿಳ್ಕೊಂತು ಅಂದ್ರೆ ಖಂಡಿತವಾಗ್ಲೂ ನಾವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಆದ್ರೆ ನಂಗೆ ಇಲ್ಲಿ ಒಂದ್ ಕ್ವಶನ್ ಇದೆ. ಆಕ್ಚುಲಿ ನಾವು ತಿಳ್ಕೊಳ್ಳೋದು ತುಂಬಾ ಈಸಿ. ನಮ್ ದೇಹ ಆಗಿರ್ಬೋದು, ಅಥವಾ ನಮ್ ಬಗ್ಗೆ ನಮ್ಮ ಆಸೆಗಳಾಗಿರ್ಬೋದು, ನಮ್ ಎಮೋಷನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ನಾವು ಸರಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಆದ್ರೆ ಇವತ್ತಿನ ಜಗತ್ತಲ್ಲಿ ನಮ್ಗೆ ಹೊರಗಡೆ ಸ್ಟ್ರೆಸ್, ಅಂದ್ರೆ ಇವಾಗ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾಕಂದ್ರೆ ಎಲ್ರದ್ದು ಇವಾಗ ಓನ್ ಪರ್ಸೆಪ್ಷನ್ಸ್ ಅಂತ ಬಂದ್ಬಿಡಿದೆ. ಓನ್ ಡಿಸೈರ್ಸ್ ಇರೋದ್ರಿಂದ ಒಂದ್ ಫ್ಯಾಮಿಲಿನಲ್ಲಿ ಎಲ್ರಿಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನಿಜವಾಗ್ಲೂ ಕಷ್ಟ ಆಗಿದೆ. ಅದ್ರಲ್ಲಿ ನಮ್ಮ ಎಮೋಷನ್ಸ್, ನಮ್ಮ ತನನ ನಾವು ತಿಳ್ಕೊಂಡು ಅವ್ರಿಗೆ ಹೊಂದ್ಕೊಂಡು ಹೋಗೋದು ನಿಜವಾದ ಒಂದ್ ಕಷ್ಟವಾದ ಸನ್ನಿವೇಶ ಅಂತ ನಾ ಹೇಳ್ಬೋದು. ಅದ್ ಬಿಟ್ರೆ ಇದು ರೆಸ್ಟ್ ಎವ್ರಿಥಿಂಗ್ ಇಸ್ ಈಸಿ ಆಕ್ಚುಲಿ. ಹ್ಯಾವಿಂಗ್ ರೈಟ್ ಹೆಲ್ತ್ ಹ್ಯಾಬಿಟ್ಸ್ ಆಗ್ಲಿ ಇನ್ನೊಂದಾಗ್ಲಿ, ಅದ್ರ ಒಂದು ಫ್ಯಾಮಿಲಿನಲ್ಲಿ ಇದ್ದಾಗ ನಾವು ರೈಟ್ ಹೆಲ್ತ್ ಹ್ಯಾಬಿಟ್ಸ್ ನಾವು ಕಲ್ಟಿವೇಟ್ ಮಾಡ್ಕೊಳಕ್ಕೂ ಕೂಡ ಎಷ್ಟೋ ಸಲಿ ಅವಕಾಶ ಆಗ್ತಿರಲ್ಲ, ತೊಂದರೆಗಳಿರುತ್ತೆ, ಅವ್ರದೇ ಆದ ಚಾಲೆಂಜಸ್ ಇರುತ್ತೆ ಫೇಸ್ ಮಾಡ್ಲಿಕ್ಕೆ. ನಿಮ್ಮಲ್ಲಿ ಈ ಒಂದು ಚಾಲೆಂಜಸ್ಗೆ ಏನಾದ್ರು ಸೊಲ್ಯೂಷನ್ ಇದೆಯಾ? ಒಬ್ನೇ ಫೈಟ್ ಮಾಡೋದು ಈಸಿ, 4 ಜನ ಜೊತೆ ಫೈಟ್ ಮಾಡೋದು ನಿಜವಾಗ್ಲೂ ಕಷ್ಟ. ನಾವು ಜೊತೆ ಫೈಟ್ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಆಕ್ಚುಲಿ. ನಾವು ಗೆಲ್ಲೋದಕ್ಕೂ ತುಂಬಾ ಸುಲಭನೂ ಆಗತ್ತೆ. ಆದ್ರೆ 4 ಜನದ ಮಧ್ಯ ನಾವು ಫೈಟ್ ಮಾಡ್ಕೊಂಡು ನಿಲ್ಲೋದು ನಿಜವಾಗ್ಲೂ ಕಷ್ಟ ಅನ್ಸುತ್ತೆ. ಸೊ ನಿಮ್ಮಲ್ಲಿ ಅದಕ್ಕೆ ಸೊಲ್ಯೂಷನ್ ಇದೆಯಾ ಅಂತ? ಸೊ ಹೌದು, ಆಕ್ಚುಲಿ ಇದು ಎಂಟೈರ್ ಪ್ರೋಗ್ರಾಮ್ ಆಕ್ಚುಲಿ ಇದೇ ಇರೋದು. ಫೈಟಿಂಗ್ ಯಾವಾಗ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ನನ್ನಿಂದ ದೂರ ಇದ್ದಾಗ್ಲೇನೆ ಫೈಟ್ ಅಂತ ಇರೋದು. You fight only with people who are against your belief system or against your own identifications. ಈ ಐಡೆಂಟಿಫಿಕೇಶನ್ ಇದೆಯಲ್ಲ, ಇದು ಆಕ್ಚುಲಿ ಮೂಲ ಈ ಫೈಟಿಂಗ್ ಆಕ್ಚುಲಿ. ಸೊ ಮೂಲ ನಾವು ಅನ್ಕೊಂತಾ ಇದೀವಿ ಇವರೆಲ್ಲರನ್ನು ಸರಿ ಮಾಡಿದ ಮೇಲೆ, ಯಾಕೆಂದ್ರೆ ನಮ್ಮ ದೃಷ್ಟಿನಲ್ಲಿ ಇವರು ಸರಿ ಇಲ್ಲ ಅಂತ ಕಾಣಿಸ್ತಾ ಇದ್ದಾರೆ. ಇದು ಆಕ್ಚುಲಿ ಆಳವಾಗಿರುವಂತಹ ವಿಚಾರ. ಈ ತಿಳುವಳಿಕೆಗೆ ಒಂದು ಪೀರಿಯಡ್ ಬೇಕಾಗತ್ತೆ. ಇವತ್ತು ಸೆಷನ್ ಹೇಗೋ ಆ ತರಹ ಒಂದು ಫುಲ್ ಸೆಷನ್ ಬೇಕಾಗುತ್ತೆ. ಯಾಕೆ ನಮ್ಗೆ ಈ ತರಹ ಜೀವನದಲ್ಲಿ ಆಗ್ತಾ ಇದೆ ಅಂತ ನೀವು ಹೇಳಿದ್ದು ಸತ್ಯ. ಇದು ಜನರಿಗೆ ಈ ಒಂದು ಸಮಸ್ಯೆ ಅನುಭವ ಆಗ್ತಾ ಇದೆ. ಇದರಿಂದ ಹೊರಗಡೆ ಬರ್ಲಿಕ್ಕೆ ನಾವು ನಡೆಸುವಂತಹ 2 ವಾರ ಕಾರ್ಯಕ್ರಮದಲ್ಲಿ
ತುಂಬಾ ವಿಷಯಗಳು ಇದರ ಬಗ್ಗೆ ಇದಾವೆ. ಇದಕ್ಕೆ ಮೂಲ ಕಾರಣ ಏನು ಅಂತ ಅರ್ಥಕೊಳ್ಳುವಂತಹದ್ದು ಒಂದು ಮಟ್ಟ. ಇನ್ನೊಂದು ಮಟ್ಟ ನಾವ್ ಇದರಿಂದ ಹೇಗೆ ಹೊರಗಡೆ ಬರುವಂತಹದ್ದು ತಿಳ್ಕೊಂಡ್ರೆ ಅಷ್ಟೇ ಸಾಲದು. ನಾವು ಅನುಭವದಲ್ಲಿ ಆಗ್ಬೇಕು ನಮಗೆ ಈ ಸಮಸ್ಯೆಯಿಂದ ಆಚೆ ಬರೋದು ಹೇಗೆ ಅಂತ. ಈಗ ನಮ್ಮ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಈ ಒಂದು ಜ್ಞಾನವನ್ನ ಪಡ್ಕೊಂಡಿದ್ದಾರೆ, ಈ ಸ್ಥಿತಿಯನ್ನ ಪಡ್ಕೊಂಡಿದ್ದಾರೆ ಅನುಭವದಲ್ಲಿ. ನಿಮಗೂ ಕೂಡ ಸಾಧ್ಯ ಇದು. ಇಷ್ಟು ಜನಕ್ಕೆ ಸಾಧ್ಯವಾಗಿದ್ಮೇಲೆ ನಿಮಗೂ ಕೂಡ ಸಾಧ್ಯನೇ ಇದು. ಡೆಫಿನೆಟ್ಲಿ ನಿಮ್ಗೂ ಸಾಧ್ಯ. ಇದು ನಾವು 5 ನಿಮಿಷದಲ್ಲಿ ನಿಮ್ಗೆ ಇವಾಗ ಕೊಡಕ್ ಆಗದೆ ಇರಬಹುದು ನೀವು ಕೇಳುವಂತಹ ಪ್ರಶ್ನೆಗೆ ಉತ್ತರ, ಆದ್ರೆ ಇದು ಸಾಧ್ಯ ಅಂತೂ ಇದೆ. ಡೆಫಿನೆಟ್ ಆಗಿ ದಿಸ್ ಈಸ್ ಪಾಸಿಬಲ್. ಅಷ್ಟು ಮಾತ್ರ ನಾವು ಇವಾಗ ಈ 2 ನಿಮಿಷದಲ್ಲಿ ಹೇಳ್ಬೋದು. ನಿಮ್ಮ ರಿಕ್ವೈರ್ಮೆಂಟ್ಗೆ, ನಿಮ್ಮ ಪ್ರಶ್ನೆಗೆ ಸೊಲ್ಯೂಷನ್ ಇದೆ, ಉತ್ತರ ಇದೆ, ಇಷ್ಟು ಮಾತ್ರ ಹೇಳ್ಬೋದು ಇವಾಗ. ಸಮಸ್ಯೆ ಅಂದ್ರೆ ಉತ್ತರ ಇಲ್ಲದೆ ಇರುವಂತಹ ಸಮಸ್ಯೆ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಆಧ್ಯಾತ್ಮ ವಿಚಾರದಲ್ಲಿ, ನನ್ನ ವಿಚಾರದಲ್ಲಿ, ನನ್ನ ಜೀವನ ವಿಚಾರದಲ್ಲಿ ಕೂಡ ಇದು ಸಾಧ್ಯವಿರುವಂತಹ ಒಂದು ವಿಚಾರ. ನಿಮಗೆ ತುಂಬಾ ಆಸಕ್ತಿ ಇದೆ ಈ ಒಂದು ಇಕ್ಕಟ್ಟಿನಿಂದ ಆಚೆ ಬರೋದು ಹೇಗೆ ಅಂತ ಅರ್ಥಕೊಳ್ಳೋದಕ್ಕೆ, ಅನುಭವದಲ್ಲಿ ಪಡ್ಕೊಳ್ಳಿಕ್ಕೆ ನಿಮ್ಗೆ ಆಸಕ್ತಿ ಇದೆ. ಆ ಆಸಕ್ತಿ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ನಿಮಗೆ ಬೇಕಾಗಿದೆ, ಇಲ್ಲಿ ಜ್ಞಾನ ಇದೆ, ಆ ತಲುಪಿಸುವಂತಹದ್ದು ನಮ್ ಕೆಲಸ ಅಷ್ಟೇನೆ. ಗುರುಗಳು ಜ್ಞಾನ ಕೊಟ್ಟಿದ್ದಾರೆ, ಇದು ಸಿದ್ಧವಾಗಿದೆ, ರೆಡಿಯಾಗಿದೆ, ಅದನ್ನ ಪ್ರಸಾದ ತರಹ ಹಂಚುವಂತಹದ್ದು ನಮ್ ಕೆಲಸ ಅಷ್ಟೇನೆ. ವಿ ಆರ್ ಓನ್ಲಿ ಡಿಸ್ಟ್ರಿಬ್ಯೂಟಿಂಗ್ ದಿಸ್ ನಾಲೆಡ್ಜ್. ನಿಮಗೆ ಬೇಕಾಗಿದೆ, ಗುರುಗಳು ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ, ತಲುಪಿಸುವಂತಹದ್ದು ನಮ್ ಕೆಲಸ ಅಷ್ಟೇನೆ. ಜೈ ಗುರುದೇವ. You are the right candidate to take up this sadhana. Jai Gurudeva. Yes, Guruji. Thank you. ಥ್ಯಾಂಕ್ ಯು ಗುರುಜಿ. ಡೆಫಿನೆಟ್ಲಿ ಕುಷ್ಮಾಂಡ 100% ನಿಮ್ಗೆ ಗುರುಜಿ ಹೇಳ್ದಂಗೆ ನಾನು ಆಕ್ಚುಲಿ ಹೇಳ್ಬೇಕು ಅನ್ಕೊಂಡೆ, ನಿಮ್ಗೆ ಏನ್ ಕ್ವಶನ್ ಇದೆ ಅದಕ್ಕೆ 100% ಆನ್ಸರ್ ಸಿಗುತ್ತೆ. ದಟ್ ಐ ಕ್ಯಾನ್ ಗ್ಯಾರಂಟಿ. 2 weeks ನೀವು ಅಲ್ಲಿರಿ ಅಷ್ಟೇ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಲೀಡರ್ಸ್. ನಿಜವಾಗ್ಲೂ ಇವತ್ತೊಂದು ವೆರಿ ಸ್ಪೆಷಲ್ ಸೆಷನ್. ಡೆಫಿನೆಟ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಗುರುಜಿ ಆಕ್ಚುಲಿ. ಯಾಕಂದ್ರೆ ಒಂದು ನನಗೆ ಇವತ್ತು ಎಂಟೈರ್ ಸೆಷನ್ ನಾನ್ ತಗೊಂಡ ಮೆಸೇಜ್ ಅಂದ್ರೆ, ಗುರುಜಿ ಹೇಳಿದ್ರು ಅಂದ್ರೆ ಪರ್ಫೆಕ್ಟ್ ಪರ್ಸನ್ ಕ್ಯಾನ್ ಕ್ರಿಯೇಟ್ ಪರ್ಫೆಕ್ಟ್ ಥಿಂಗ್ಸ್ ಅಂತ. ನಾವು ನೀವೆಲ್ಲರೂ ಒಂದು ಆ ಪರ್ಫೆಕ್ಷನಿಸಮ್ ಅಲ್ಲಿ ಹೋಗ್ತಾ ಇದ್ದೀವಿ ಆಕ್ಚುಲಿ. ಅಂದ್ರೆ ಇಫ್ ಯು ಆರ್ ದ ಪರ್ಫೆಕ್ಟ್ ಬಿಸ್ನೆಸ್ ಲೀಡರ್ ಅಂದಾಗ ನೀವು ಒಂದು ಪರ್ಫೆಕ್ಟ್ ಬಿಸ್ನೆಸ್ ಪಾರ್ಟ್ನರ್ ರೆಡಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಆಕ್ಚುಲಿ. ಅಂಡ್ ವಿಲ್ ಬಿಕಮ್ ಪರ್ಫೆಕ್ಟ್ ಫ್ಯಾಮಿಲಿ ಮೆಂಬರ್ಸ್. ಓಕೆ, ಅಂದ್ರೆ ಎಲ್ಲದ್ರಲ್ಲಿ ಪರ್ಫೆಕ್ಷನ್ ಬರುತ್ತೆ. ಎಂಡ್ ಆಫ್ ದ ಡೇ ಏನಿಗೂ ಪರ್ಫೆಕ್ಷನ್ ಸಿಗಲ್ಲ. ಬಟ್ ಆದ್ರೂ ಈ ದಾರಿಯಲ್ಲಿ, ಈ ಜರ್ನಿಯಲ್ಲಿ ನಮ್ಗೆಲ್ರಿಗೂ ಇದು ಬೇಕಂತ ಒಂದು ಆ ಥಾಟ್ ಇಟ್ಕೊಂಡು 100% ನಿಮ್ಗೆಲ್ಲರಿಗೂ ಕನೆಕ್ಟ್ ಮಾಡ್ತೀನಿ. ಟೇಕ್ ಇಟ್ ಆಸ್ ಎ ಪಾಸಿಟಿವ್ ನೋಟ್. ಅಂಡ್ ಇವತ್ತೇನ್ ಗುರುಜಿ ಕೊಟ್ಟಿಲ್ಲ, ಇದು ಬಹಳ ಅಂದ್ರೆ ನಿಮ್ಗೆ ಯಾವ ಡೆಪ್ತ್ ಲೆವೆಲ್ ಗೊತ್ತಾಗಿದೆ ಗೊತ್ತಿಲ್ಲ. ತುಂಬಾ ಲೈಕ್ ಎಫರ್ಟ್ ಫುಲ್ ಆಗಿ ಅಂದ್ರೆ ವರ್ಕ್ ಮಾಡ್ತಾ ಇದೀರಾ, ಇಲ್ಲ ನೀವು ಆಟ ತರ ಆಡ್ತಾ ಇದೀರಿ ಅಂತ. ಇದು ಬಿಸ್ನೆಸ್ ನೀವು ಆಟ ಆಡ್ಬೇಕು ಮತ್ತೆ ಸೇವೆ ಮಾಡ್ಬೇಕಂತ ಹೇಳಿದ್ರೆ ಆಕ್ಚುಲಿ ಸ್ಟಾರ್ಟ್ ಮಾಡ್ಬೇಕು ಗುರುಜಿ. 100% ನಾವು ಸೇವೆ ಮನೋಭಾವ ಇದ್ದಾಗ ಅದು ಲಿಮಿಟ್ಲೆಸ್ ಆಗಿ ನಾವು ಬೆಳಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. 100% ಸಿನ್ಸಿಯರ್ಲಿ ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. ವಿಲ್ ಆಲ್ ಬಿ ದೇರ್ ಮೇ ಬಿ ಅಂದ್ರೆ 90%. ಎಸ್ ಗುರುಜಿ. ಎಸ್ ಗುರುಜಿ. ಒಬ್ಬರು ಬಿಗಿನಿಂಗ್ ಅಲ್ಲಿ ಪ್ರಶ್ನೆ ಕೇಳ್ತಾ ಇದ್ರು, ಅಂದ್ರೆ ಅವರ ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು. ಹಾ ಗುರುಜಿ, ಹೌದು ಹೌದು ಹೌದು. ಅಂದ್ರೆ ಹೇಗೆ ಜೀವನ ಮಾಡೋದು, ಇಷ್ಟೆಲ್ಲ ಜನರು ಮೋಸ ಮಾಡ್ತಾರೆ, ತೊಂದರೆ ಮಾಡ್ತಾರೆ ಅಂತ. ಸೊ ನನಗೆ ಯಾರು ಅಂತ ಹೆಸರು ಜ್ಞಾಪಕ ಇಲ್ಲ. ಅವರು ಶ್ರೀನಿವಾಸ್ ಶೆಟ್ಟಿ ಅಂತ ಹೇಳಿ ಗುರುಜಿ. ಈಗ ಇರ್ಬೋದು ಮೋಸ್ಟ್ಲಿ ಲೈನ್ ಅಲ್ಲಿ ಇದ್ರೆ ಬಾತ್. ಹಾ ಶ್ರೀನಿವಾಸ್ ಅವರೇ ಇದ್ದೀರಾ ಸರ್? ಇದ್ದೀರಾ ಶ್ರೀನಿವಾಸ್ ಶೆಟ್ಟಿ ಸರ್? ಇದ್ದೀರಾ ಚಂದ್ರಕಲಾ ಮೇಡಮ್? ಒಬ್ಬರಿಬ್ಬರು ಎಕ್ಸಿಟ್ ಆಗಿದ್ದಾರೆ. ಹಾ ಇದಾರೆ ಗುರುಜಿ, ಇದಾರೆ ಗುರುಜಿ. ಗುರುಜಿ ಇದಾರೆ ಗುರುಜಿ. ಅವರಿಗೆ ಈ ಒಂದು ಪಾಠ, ಅವರಿಗೆ ಅವರ ಪ್ರಶ್ನೆಗೆ ಅಟ್ಲೀಸ್ಟ್ ಉತ್ತರ ಇದೆ ಅನ್ನುವಂತಹ ಒಂದು ಸಾಧ್ಯತೆ ಅವರಿಗೆ ಗೊತ್ತಾಗಿದೆಯಾ ಅಂತ ಐ ಜಸ್ಟ್ ವಾಂಟೆಡ್ ಟು. ಓಕೆ ಓಕೆ ಮೇಡಮ್ ಇದಾರೆ, ಚಂದ್ರಕಲಾ ಮೇಡಮ್ ಇದಾರೆ ಸರ್? ಸರ್ ಇಲ್ಲ ಸರ್. ಸರ್ ಇಲ್ಲ, ಓಕೆ ಪರವಾಗಿಲ್ಲ. ಮೇ ಬಿ ಇವರು ವೈಫ್ ಸರ್ 100% ಮೆಸೇಜ್ ಕೊಡ್ತಾರೆ ಸರ್. ಥ್ಯಾಂಕ್ ಯು ಗುರುಜಿ. ಜೈ ಗುರುದೇವ್ ಗುರುಜಿ. 100% ಥ್ಯಾಂಕ್ ಯು ಲೀಡರ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಪೇಷನ್ಸ್. ನಂಗೆ ಗೊತ್ತಿದೆ ಮೇ ಬಿ ಒಂದು ½ an hour ಎಕ್ಸ್ಟ್ರಾ ತಗೊಂಡಿದೆ. 100% ಈ ½ an hour ನಿಮ್ ಲೈಫ್ ಅಲ್ಲಿ ಬಹಳಷ್ಟು ವ್ಯಾಲ್ಯೂ ಅಡಿಷನ್ ಮಾಡುತ್ತೆ ಅಂತ ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತಾ ಇದ್ದೀನಿ. ನಿಮ್ ಅನಿಸಿಕೆ ಏನಾದ್ರು 100% ನನಗೂ ರೀಚ್ ಮಾಡ್ರಿ.
ಆಡಿಯೋ ಮೆಸೇಜ್ ಮೇ ಬಿ ಟೈಪ್ ಮಾಡಿ ತಿಳಿಸ್ರಿ, ನಾನು ಸೇಮ್ ನಾನು ಗುರುಜಿಗೆ ಆ ಮೆಸೇಜ್ ತಲುಪಿಸ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ರಿಗೂ ಗೊತ್ತಂಗೆ ನಾಳೆ ವಿ ಆರ್ ಆಲ್ ಹ್ಯಾವಿಂಗ್ ಸೇಮ್ ಅಂದ್ರೆ ಗುರುಜಿ 365 days ವಿ ಆರ್ ಆಲ್ ಲರ್ನಿಂಗ್ ಎವ್ರಿ ಡೇ 8 to 9 o'clock ಆಕ್ಚುಲಿ ಇದು ಅನ್ಸ್ಟಾಪಬಲ್. ಯಾವುದೇ ಒಂದು ದಿನ ಮಿಸ್ ಮಾಡಿಲ್ಲ. ವಿ ಹ್ಯಾವ್ ಬಿನ್ ಕ್ರಾಸ್ಡ್ ಮೋರ್ ದೆನ್ 180+ days ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂತ ಒಂದು ಸೆಷನ್ಸ್ ಅಲ್ಲಿ ಇವತ್ತು ನಿಮ್ ಸೆಷನ್ ಅದ್ಭುತವಾಗಿ ನಮ್ಗೆ ಹೆಲ್ಪ್ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾಳೆ ನೀವೆಲ್ಲರೂ ಅಂದ್ರೆ ವಿ ಆರ್ ಆಲ್ ಲರ್ನಿಂಗ್ ಫ್ರಮ್ ಒನ್ ಮೋರ್ ಎಕ್ಸ್ಪರ್ಟ್ ಸ್ಪೆಷಲಿ ಅಬೌಟ್ ಬ್ಲಡ್ ಸರ್ಕ್ಯುಲೇಷನ್ಸ್. ಅಂದ್ರೆ ಯಾವ ರೀತಿ ನಮ್ಮಲ್ಲಿ ಬಾಡಿಯಲ್ಲಿ ಬ್ಯಾಡ್ ಪೂರ್ ಸರ್ಕ್ಯುಲೇಷನ್ಸ್ ನಮ್ಗೆ ಯಾವ ರೀತಿ ಡಿಸೀಸ್ ತರುತ್ತೆ ಆರ್ ಡಿಸಾರ್ಡರ್ ತರುತ್ತೆ ಅನ್ನೋದ್ರ ಬಗ್ಗೆ ನಾವು ನಾಳೆ ಕಲಿತೀವಿ. ಅದೇ ರೀತಿಯಾಗಿ ನಮ್ಗೆ ಮೆಸ್ಮರೈಸಿಂಗ್ ಬುಕ್ ಶೇರಿಂಗ್ ಇರುತ್ತೆ. ಅದೇ ರೀತಿಯಾಗಿ ನಮ್ಗೆ ಇನ್ಸ್ಪಿರೇಷನ್ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಆಗಿ ವಿಲ್ ಹ್ಯಾವ್ ಅನ್ಸ್ಟಾಪಬಲ್ ಪ್ಯಾಕೇಜ್. ಸಿನ್ಸಿಯರ್ಲಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಲೀಡರ್ಸ್. ಅನ್ಮ್ಯೂಟ್ ಮಾಡಿ. ಸೊ ದಿಸ್ ಇಸ್ ಅ ಟೈಮ್ ಟು ಸೇ ಅವ್ರ ಸ್ಲೋಗನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಿಫೋರ್ ಕನ್ಕ್ಲೂಡಿಂಗ್ ಫಾರ್ ದ ಡೇ. ಮತ್ತೊಮ್ಮೆ ನಾನು ಎಲ್ಲರೂ ಪರವಾಗಿ ಗುರುಜಿಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಿನ್ಸಿಯರ್ಲಿ ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. ನಮ್ಗೆ ಈ ನಾಲೆಜ್ ಕೊಟ್ಟಿದ್ದಕ್ಕೆ 100% ಇವತ್ತು ಎಲ್ಲರಿಗೂ ಇಲ್ಲಿ ಸ್ಪಾರ್ಕ್ ಆಗಿದೆ. ಎಸ್, ಆರ್ ಯು ಆಲ್ ರೆಡಿ ಲೀಡರ್ಸ್? ರೆಡಿ ಇದೀರಾ? ರೆಡಿ. ಸೊ ಬಿಗಿನ್ 1 2 3. I am unstoppable. Unstoppable. We are unstoppable. Unstoppable. Learn more and more. More and more. Better dreams, better life. Better life. Thank you. Thank you so much. Thank you, sir. Thank you, Guruji. Thank you. Thank you, Guruji. Thank you. Thank you. Thank you very much.